ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಪಾಸಿಟಿವ್ ಆಗಿ ನಮಗೆ ಯಾವುದೇ ಒಂದು ಸ್ಥೈರ್ಯ ತುಂಬಕ್ಕಿಂತ ಬೇಗ ಒಂದು ನೆಗೆಟಿವಿಟಿ ಗ್ಲೋರಿಫೈ ಆಗ್ತಾ ಇದೆ. ಇದನ್ನ ನಾವು ಮಾತಾಡ್ತಾ ಇದ್ದೀವಿ, ಇದನ್ನೇ ಮಕ್ಕಳು ನೋಡ್ತಾ ಇದ್ದಾರೆ. ಮಕ್ಕಳು ಅದನ್ನ ನೋಡಿದಾಗ ಮಕ್ಕಳಲ್ಲೂ ಭಯ ಹುಟ್ಟಬಹುದು. ತಾನು ಪ್ರೀತಿ ಪಾತ್ರರಾಗಿ ನೋಡುವ ತಂದೆ ತಾಯಿ ಹೋಗ್ತಾರೋ, ನನ್ನ ಸುತ್ತಮುತ್ತಲಿನವ್ರಿಗೆ ಏನಾಗುತ್ತೋ, ನನಗೆ ರೋಗ ಏನು. ಯಾಕಂದ್ರೆ ಇವತ್ತೇನಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ಪ್ರತಿದಿನದ ನಡವಳಿಕೆಗಳಲ್ಲಿ ಬದಲಾವಣೆ ಈ ಕೋವಿಡ್ ಇಂದ ಬರ್ಬೇಕಾಗ್ಬಿಟ್ಟಿದೆ. ಎಲ್ಲರ ಜೊತೆ ಸೇರಿ ಆಡಿ ಬೆಳೆಯಬೇಕಾದಂತ ಮಕ್ಕಳು, ಒಂದು ಸ್ಕೂಲಿಗೆ ಹೋಗಬೇಕಾದಂತ ಮಕ್ಕಳು ಸ್ಕೂಲಿಗೆ ಹೋಗಕ್ಕಾಗ್ತಾ ಇಲ್ಲ, ಎಲ್ಲರ ಜೊತೆ ಆಟ ಆಡಕ್ ಆಗ್ತಾ ಇಲ್ಲ, ಯಾರನ್ನು ಮುಟ್ಟಕ್ಕೆ ಸಹ ಮುಟ್ಬೇಡ, ಹೋಗ್ಬೇಡ, ಮಾತಾಡ್ಬೇಡ, ಮುಖ ಮುಚ್ಕೋ ಅಂತ ಹೇಳಿದಾಗ ಮಕ್ಕಳಿಗೆ ಸಹಜವಾಗಿ ಭಯ ಬರುವಂಥದ್ದು ಸಹಜ. ಹಾಗೇನೆ ತನ್ನ ಮನೆಯಲ್ಲಿ ಜನ ಹೇಗೆ ಇದನ್ನ ಪ್ರತಿಕ್ರಿಯಿಸ್ತಾ ಇದ್ದಾರೆ, ಸಮಾಜದಲ್ಲಿ ಹಿರಿಯರು ಇದನ್ನ ಹೇಗೆ ಪರಿಹಾರ ಮಾಡ್ಕೋತಾ ಇದ್ದಾರೆ ಅನ್ನೋದು ಸಹ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ಮಕ್ಕಳಿಗೆ ತಮ್ಮ ಭಾವನೆಗಳನ್ನ ಮುಕ್ತವಾಗಿ ವ್ಯಕ್ತಪಡಿಸುವ ವಾತಾವರಣ ನಿರ್ಮಾಣ ಆಗ್ಬೇಕು. ಮನೆಯಲ್ಲಿ ಮುಕ್ತವಾಗಿ ಇದ್ರ ಬಗ್ಗೆ ಮಾತಾಡೋ ಅಂಥದ್ದಾಗ್ಬೇಕು, ವೈಜ್ಞಾನಿಕವಾಗಿ ಮಾತಾಡೋ ಅಂಥದ್ದಾಗ್ಬೇಕು. ಬರೀ ಮಾತಾಡೋ ಅಂಥದ್ದಲ್ಲ, ಕೇಳೋದಾಗ್ಬೇಕು. ಪ್ರತಿಯೊಬ್ಬರ ನೋವುಗಳನ್ನ, ಅವರ ಧಾವಂತಗಳನ್ನ, ಅವರ ಗಾಬರಿಗಳನ್ನ, ಅವರ ನಿರಾಸೆಗಳನ್ನ ಕೇಳುಗರು ಬೇಕು. ಅವರು ಹೇಳ್ತಾ ಹೋದಂಗೆ, ಯಾವುದೇ ಮನುಷ್ಯ ಆಗಿರ್ಲಿ, ಸಮಸ್ಯೆಗಳನ್ನ ಹೇಳ್ತಾ ಹೋದಾಗ ಅದು ವರ್ಡ್ಸ್ ಆಗಿ ಕನ್ವರ್ಟ್ ಆದಾಗ ಅದು ಅಲ್ಲೇ ಅವರಿಗೆ ತಮ್ಮ ಸಮಸ್ಯೆ ಏನು ಅಂತ ಅರಿವಾಗ್ತಾ ಹೇಳ್ತಾನೆ ಆ ಸಮಸ್ಯೆಗೆ ಪರಿಹಾರ ಸಿಗುವಂತಹ ಚಾನ್ಸಸ್ಸು ಇದೆ. ಇನ್ನೊಬ್ರು ಫಿಕ್ಸ್ ಮಾಡ್ಬೇಕು ಅಂತಾನೆ ಇಲ್ಲ. ಒಬ್ರ ಜೊತೆ ಹಂಚ್ಕೊಂಡ ತಕ್ಷಣ ಇನ್ನೊಬ್ರು ನಮ್ಮನ್ನ ಕೇಳ್ತಾ ಇದ್ದಾರೆ ಅಂದ ತಕ್ಷಣ ಅದೇ ಕೆಲವೊಬ್ಬರಿಗೆ ಪರಿಹಾರ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ವೃದ್ಧರ ಜೊತೆ, ಮಕ್ಕಳ ಜೊತೆ, ಮನೆಯಲ್ಲಿ ಎಲ್ಲರ ಜೊತೆ ಒಂದು ಭಾವನೆಗಳನ್ನ ಮುಕ್ತವಾಗಿ ವ್ಯಕ್ತಪಡಿಸುವ ವಾತಾವರಣ ನಿರ್ಮಾಣ ಆಗ್ಬೇಕು. ಹಾಗಾಗಿ ಮಾತಾಡ್ಬೇಕು, ನಮ್ಮ ನೋವುಗಳ ಬಗ್ಗೆ ಮಾತಾಡ್ಬೇಕು. ಮತ್ತೆ ಈ ಒಂದು ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒತ್ತಡ ಜಾಸ್ತಿ ಆದಾಗ ಏನಾರು ಹೇಳ್ತಾ ಇದ್ದೀರಾ? ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ, ಒಂದು ಸಾಯ್ಬೇಕು ಅನ್ನೋ ಭಾವನೆ ಬರ್ಬಹುದು, ಎಲ್ಲರಿಂದ ದೂರ ಹೋಗ್ಬೇಕಂತ ಭಾವನೆ ಬರ್ಬೋದು, ಊಟ ಸೇರ್ದಲೇ ಇರ್ಬೋದು, ನಿದ್ದೆ ಮಾಡಕ್ಕೆ ಆಗ್ದಲೇ ಇರ್ಬೋದು, ಮತ್ತೆ ಯಾರ ಜೊತೆ ಬೆರಿಬೇಕು ಅಂತ ಅನ್ನಿಸ್ತಲೇ ಇರ್ಬೋದು. ಹೆದರಿಕೆಗಳು ನಮ್ಮ ದೈನಂದಿನ ಚಟುವಟಿಕೆಗಳನ್ನ ನಿಲ್ಲಿಸ್ಬೋದು. ಇದು ಆಗುವಂತಹ ಸಾಧ್ಯತೆಗಳು ಇದೆ. ಹಾಗಾಗ್ಬಿಟ್ಟು ಇದ್ರ ಬಗ್ಗೆ ಮಾತಾಡ್ಬೇಕು. ಮತ್ತೆ ಎಲ್ಲರಲ್ಲೂ ಹೆಲ್ಪ್ ತಗೋಬೇಕು, ಸಹಾಯ ತಗೋಬೇಕು. ಸಹಾಯ ತಗೊಳಕ್ಕೆ ಹಿಂಜರಿಕೆ ಬೇಡ, ಸಹಾಯ. ಹಾಗಾಗಿ ಸಣ್ಣ ಮಟ್ಟದಲ್ಲಿ ಹೇಳ್ಬೇಕಂದ್ರೆ, ಮನೆಯ ವಾತಾವರಣ ಚೆನ್ನಾಗಿದೆ, ಸಮಾಜದಲ್ಲಿ, ಕುಟುಂಬದಲ್ಲಿ, ಸುತ್ತಮುತ್ತ ನನ್ನ ನೋವುಗಳನ್ನ ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ, ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡಿರೋರು ಇದ್ದಾರೆ, ಸಪೋರ್ಟ್ ಸಿಸ್ಟಮ್ ಇದೆ ಅಂತ ಹೇಳಿದ್ರೆ ಅಲ್ಲೇ ಒಂದು ಪರಿಹಾರ ಸಿಗುವಂತಹ ಸಾಧ್ಯತೆಗಳಿದೆ. ಟಚ್, ಟಾಕ್ ಅಂಡ್ ಟಾಲರೆನ್ಸ್ ಅಂತ ಹೇಳ್ತೀವಿ. ಟಾಲರೆನ್ಸ್ ಅಂದ್ರೆ ಸಹಿಷ್ಣುತೆ ಬೇಕಾಗಿದೆ. ಸಮಾಜದಲ್ಲಿ ಇವತ್ತು ಅಸಹನೆ ಕಡಿಮೆ ಆಗ್ಬೇಕಾಗಿದೆ. ಸ್ವಲ್ಪ ಏರುಪೇರಾಗಿದೆ, ತುಂಬಾನೇ ಏರುಪೇರಾಗಿದೆ. ಇಲ್ಲಿ ಸಹನೆ ಮುಖ್ಯವಾಗಿದೆ. ಸಹನೆ ನಮಗಿದೆ ಅಂತ ಹೇಳಿದ್ರೆ ನಾವು ಡಾಕ್ಟರ್ಗಳನ್ನ ಹೊಡಿಲಿಕ್ಕೆ ಹೋಗೋದಿಲ್ಲ. ಸಹನೆ ನಮಗಿದೆ ಅಂತ ಹೇಳಿದ್ರೆ ಇನ್ನೊಬ್ರ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ಸಹನೆ ನಾವು ಇದೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟದನ್ನ ಕ್ಷಮಿಸ್ತಾ ಹೋಗ್ತೀವಿ. ಯಾಕಂದ್ರೆ ಸ್ವಲ್ಪ ಎಲ್ಲಾ ಬದಲಾವಣೆಗಳ ಆಗಿದೆ. ಆ ಬದಲಾವಣೆಗಳಿಗೆ ನಾವು ಸಹನೆಯಿಂದ ಹೊಂದ್ಕೊಬೇಕಾಗಿದೆ. ಮತ್ತೆ ಇದರಲ್ಲಿ ಕೋವಿಡ್ ಬಂದವ್ರಿಗೆ ಪರಿಸ್ಥಿತಿ ಬೇರೆ ಇದೆ, ಕೋವಿಡ್ ಬರಕ್ಕಿಂತ ಮುಂಚೆ ಬರುತ್ತೇನೋ ಅನ್ನೋರ್ಗೆ ಪರಿಸ್ಥಿತಿಗಳು ಬೇರೆ ಇದೆ, ಬಂದಾದ ಮೇಲೆ ಅವರಿಗೆ ಇರುವಂತಹ ಮಾನಸಿಕ ಸ್ಥಿತಿಗತಿಗಳು ಬೇರೆ ಇದೆ. ಕೋವಿಡ್ ಬಂದವ್ರಿಗೆ ಅವ್ರು ಐಸೋಲೇಟ್ ಆಗ್ಬೇಕಾಗಿದೆ. ಯಾಕಂದ್ರೆ ಮನುಷ್ಯ ಸಂಘಜೀವಿ. ಸಂಘದಲ್ಲಿ ನಾವು ಹೇಗಾದ್ರೂ ನಮ್ಮನ್ನ ನಾವು ಹುಷಾರ್ ಮಾಡ್ಕೊಂಡಿರ್ತೀವಿ. ಆದ್ರೆ ಒಬ್ರೇ ಇರ್ಬೇಕಾಗಿದೆ. ನಮ್ ತಟ್ಟೆ ಲೋಟಗಳು ಇನ್ನೊಬ್ರು ಮುಟ್ಟಂಗಿಲ್ಲ, ಬಟ್ಟೆ ಮುಟ್ಟಂಗಿಲ್ಲ, ಮಾತಾಡಂಗಿಲ್ಲ, ಒಬ್ರೇ ಇರ್ಬೇಕು. ಯಾರೋ ಕೊಟ್ಟಿದ್ದು ಊಟವನ್ನ ಮಾಡ್ಬೇಕು ಅಂದಾಗ ನಿಜವಾಗ್ಲೂ ಪರಿಸ್ಥಿತಿ ಸ್ವಲ್ಪ ಕಷ್ಟ ಆಗ್ತದೆ. ಆದ್ರೆ ಯಾರಿಗೆ ತಮ್ಮ ಮೇಲೆ ನಂಬಿಕೆ ಇದೆ, ಯಾರಿಗೆ ಆತ್ಮಸ್ಥೈರ್ಯ ಇದೆ, ಯಾರ ಆಲೋಚನೆಗಳು ನಾನು ಇದನ್ನು ಎದುರಿಸಬಲ್ಲೆ ಅಂತ ಇದೆ, ಯಾರ ನಂಬಿಕೆ ಇದರಲ್ಲಿ ಪರಿಹಾರ ಇದೆ ಅಂತ ಇದೆ, ಅವರು ಇದನ್ನ ಎದುರಿಸ್ಲಿಕ್ಕೆ ಸುಲಭವಾಗಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಇದಕ್ಕೆ ಈಗ ಪ್ಯಾನಿಕ್ ಡಿಸಾರ್ಡರ್ ಅಂತ ತೀವ್ರತರವಾದ ಒಂದು ಗಾಬರಿಯ ಹುಟ್ಟಿಸುವಂತಹ ಪ್ಯಾನಿಕ್ ಅಟ್ಯಾಕ್ಗಳು ಆಗ್ಬೋದು. ಆಂಗ್ಸೈಟಿ ಅಂದ್ರೆ ಆತಂಕದ ಒಂದು ಇದಕ್ಕೂ ಪ್ಯಾನಿಕ್ಗೂ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಪ್ಯಾನಿಕ್ ಅಲ್ಲಿ ತೀವ್ರತರವಾದ ಒಂದು ಹೆದರಿಕೆ ಆಗ್ತದೆ,
ಗಾಬರಿ ಆಗ್ತದೆ. ಆಗ ಏನಾಗುತ್ತೆ, ನಮ್ಮ ದೇಹ ಏನಾಗುತ್ತೆ, ಫೈಟ್ ಆರ್ ಫ್ಲೈಟ್ ಸಿಚುಯೇಷನ್ಗೆ ರೆಡಿ ಆಗುತ್ತೆ. ಇದನ್ನ ಎದುರಿಸ್ಬೇಕು, ಈ ಸಮಸ್ಯೆ ಅಥವಾ ಈ ಜಾಗದಿಂದ ನಾನು ದೂರ ಹೋಗ್ಬೇಕು ಅನ್ನುವ ಒಂದು ಸಿಚುಯೇಷನ್ಗೆ ದೇಹ ರೆಡಿ ಆಗ್ಬೇಕಾದ್ರೆ ಏನಾಗುತ್ತೆ, ಕೆಲವು ಹಾರ್ಮೋನುಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾರ್ಮೋನ್ಗಳು ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಉಸಿರಾಟವನ್ನ ಏರುಪೇರು ಮಾಡ್ತದೆ, ಮತ್ತೆ ಬೆವರು ಸುರಿಸ್ಬೋದು, ನಡುಕ ಬರಬಹುದು, ಒಂದು ಹೃದಯದ ಒಂದು ನೋವು ಬರ್ಬೋದು. ಇದೆಲ್ಲ ಒಂದು ಫೈಟ್ ಮಾಡ್ಲಿಕ್ಕೆ ಅಥವಾ ಫ್ಲೈಟ್ ಮಾಡ್ಲಿಕ್ಕೆ ರೆಡಿ ಮಾಡುತ್ತೆ. ಇವೆಲ್ಲ ಹೇಗೆ ಅಂದ್ರೆ ಕೋವಿಡ್ ಸಿಂಪ್ಟಮ್ಸ್ ಏನಿದೆ ಅದೇ ತರ ಸಿಂಪ್ಟಮ್ಸ್ ಸಹ ಈ ಪ್ಯಾನಿಕ್ ಅಟ್ಯಾಕ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ. ಪ್ಯಾನಿಕ್ ಅಟ್ಯಾಕ್ ಒಂದು 5 ರಿಂದ 10 ನಿಮಿಷಗಳಿರಬಹುದು, ಆಮೇಲೆ ಅದು ಹೋಗುತ್ತೆ. ಅದಕ್ಕೆ ಕೆಲವು ಟ್ರಿಗರ್ಸ್ ಇರ್ಬೋದು, ಪ್ರಚೋದಕಗಳಿರ್ಬೋದು. ನ್ಯೂಸ್ ಅಲ್ಲಿ ಯಾರೋ ಸತ್ತಿದ್ ನೋಡಿದ್ದಿರ್ಬೋದು, ಆಕ್ಸಿಜನ್ ಸಿಗ್ದಲೇ ಇದ್ದಿದ್ ನೋಡಿದ್ದಿರ್ಬೋದು, ಅಥವಾ ಈ ಏನೋ ತೊಂದರೆಗಳು ಬಂದಿದ್ ನೋಡಿರ್ಬಹುದು. ಆ ಟ್ರಿಗರ್ಸ್ ಇದ್ದಾಗ ಈ ಪ್ಯಾನಿಕ್ ಅಟ್ಯಾಕ್ ಆಗೋ ಸಾಧ್ಯತೆನೂ ಇದೆ. ಹಾಗೇನೆ ಆ ಪ್ರಚೋದಕಗಳು ಇಲ್ದಲೇನು ಆತಂಕದಿಂದ ಪ್ಯಾನಿಕ್ ಅಟ್ಯಾಕ್ ಆಗುವಂತ ಸಾಧ್ಯತೆ ಇದೆ. ಕೆಲವ್ರಿಗೆ 1-2 ಸತಿ ಬಂದು ಹೋಗ್ಬೋದು, ಅಥವಾ ಕಂಟಿನ್ಯೂಸ್ ಆಗಿ ಬರ್ಬೋದು, ತುಂಬಾ ಇಂಟೆನ್ಸಿಟಿಲಿ ಬರ್ಬೋದು. ಆಗ ಖಂಡಿತವಾಗಿಯೂ ಇದಕ್ಕೆ ಒಂದು ಆಪ್ತ ಸಮಾಲೋಚನೆಯ ಮತ್ತು ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ. ಆಗ ಪ್ರೊಫೆಷನಲ್ಸ್ ನ ಅವರು ಬೇಕಾಗುತ್ತೆ. ಇದನ್ನ ಅವರು ಮಾಡ್ಬೇಕಾಗುತ್ತೆ. ಮತ್ತೆ ಯಾವುದೇ ಒಂದು ಸಮಸ್ಯೆಯನ್ನ ನಾವು ಹೇಗೆ ಪರಿಭಾವಿಸ್ತೇವೆ ಅನ್ನೋದ್ರ ಮೇಲೆ ಸಹ ನಾವು ಏನನ್ನ ಯೋಚನೆ ಮಾಡ್ತೇವೆ, ಏನನ್ನ ನಂಬ್ತೇವೆ ಅನ್ನೋದು ಸಹ ನಮ್ಮ ಮಾನಸಿಕ ಆರೋಗ್ಯವನ್ನ ನಿರ್ಧಾರ ಮಾಡುತ್ತೆ. ಹಾಗಾಗಿ ನಾವು ಕಂಟಿನ್ಯೂಸ್ ಆಗಿ ನೆಗೆಟಿವ್ ಅನ್ನೇ ನೋಡ್ತಾ ಇದ್ರೆ, ನೆಗೆಟಿವ್ ಅನ್ನೇ ಕೇಳ್ತಾ ಇದ್ರೆ, ನೆಗೆಟಿವ್ ಅನ್ನೇ ಮಾತಾಡ್ತಾ ಇದ್ರೆ ಈ ಆತಂಕ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಹಾಗೆ ವೈಯಕ್ತಿಕವಾಗಿ ಏನ್ ಮಾಡಬಹುದು, ವೈಯಕ್ತಿಕವಾಗಿ ಆದಷ್ಟು ಈ ನ್ಯೂಸ್ ಚಾನೆಲ್ಗಳಲ್ಲಿ ಅಥವಾ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇರುವಂತಹ ನೆಗೆಟಿವ್ ಆಗಿ ಬರ್ತಾ ಇರೋ ವಿಷಯಗಳನ್ನ ಆದಷ್ಟು ನೋಡದಲ್ಲೇ ಇರುವಂತದ್ದೇ ಒಳ್ಳೆಯದು. ಹಾಗಾದ್ರೆ ಇನ್ಫಾರ್ಮೇಶನ್ ಬೇಡ ಅಂತ, ಇನ್ಫಾರ್ಮೇಶನ್ ತಗೊಳ್ಳೋದಾದ್ರೂ ಸರಿಯಾದ ಮೂಲದಿಂದ ಬರುವಂತಹ ಇನ್ಫಾರ್ಮೇಶನ್ ಅನ್ನ ಒಂದು ದಿನದಲ್ಲಿ ಏನೋ 10-15 ನಿಮಿಷ ಏನ್ ಬೇಕು ಅಷ್ಟು ಮಾತ್ರ ನಾವು ಇನ್ಫಾರ್ಮೇಶನ್ ತಗೊಂಡ್ರೆ ಸಾಕಾಗುತ್ತೆ. ಅದನ್ನ ನಾವು ಮಾಡ್ತಾ ಹೋಗ್ಬೇಕು. ಮತ್ತೆ ಪ್ರತಿದಿನ ನಾವು ಹೆಲ್ತಿ ಏನು ರುಟೀನ್ ಮಾಡ್ತಾ ಇದ್ವಿ, ಬೆಳಿಗ್ಗೆ ಹೇಳೋದು, ಮಾಡೋದು, ಸಣ್ಣ ಪುಟ್ಟ ಕೆಲಸ ಮಾಡೋ ಅಂತದ್ದು, ಇವೆಲ್ಲವನ್ನು ನಾವು ಮಾಡ್ತಾ ಹೋಗ್ಬೇಕು. ಕೆಲವೊಮ್ಮೆ ಏನಾಗುತ್ತೆ, ನಾವು ಹೇಳಿದ್ದು ಎಲ್ಲರಿಗೂ ಸುಲಭ ಆಗೋದಿಲ್ಲ. ಒಂದು ಸಣ್ಣ ರೂಮಲ್ಲಿ 10 ಜನ ಇರುವಂತಹ, 4-5 ಜನ ಇರುವಂತಹ ಸಮಸ್ಯೆ ಇರುವ, ಆರ್ಥಿಕವಾಗಿ ತೀರಾ ಸಮಸ್ಯೆ ಇರುವ ಜನಗಳು ಇರೋದ್ರಿಂದ ಇದು ಒತ್ತಡ ಬಂದೇ ಬರುತ್ತೆ. ಆಗ ಸಹನೆ ಬೇಕಾಗುತ್ತೆ. ಆದಷ್ಟು ನಮ್ಮ ಚಲನೆ ಇರ್ಬೇಕು. ನಮ್ಗೆ ಏನಾದ್ರು ಆತಂಕ ಜಾಸ್ತಿ ಆಯ್ತು ಅಂದ್ರೆ ಇಮ್ಮಿಡಿಯೇಟ್ ಆ ಜಾಗವನ್ನ ಖಾಲಿ ಮಾಡ್ಬೇಕು, ದೈಹಿಕ ಚಲನೆಯನ್ನ ಕೊಡ್ಬೇಕು. ಅದು ಎಕ್ಸರ್ಸೈಸ್ ಮಾಡ್ತೀರಾ ಅಥವಾ ಕೊನೆಗೆ ಏನೂ ಇಲ್ಲ ಅಂದ್ರೆ ಅಡಿಗೆ ಮನೆಗೆ ಹೋಗಿ ಒಂದು ನೀರಾರು ತರುವಂತಹ ಒಂದು ಫಿಸಿಕಲ್ ಆಕ್ಟಿವಿಟಿ ಇರ್ಬೇಕಾಗುತ್ತೆ. ಮತ್ತೆ ಸುತ್ತಮುತ್ತಲ ನಡೀತಾ ಇರುವಂತಹ ಒಳ್ಳೆಯದನ್ನ ಗುರ್ತಿಸ್ಬೇಕು. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಒಂದು ಐಟಮ್, ಒಂದು 5 ವಸ್ತುಗಳನ್ನ ನಾನು ನೋಡ್ತೀನಿ, ಅದು ಚೆನ್ನಾಗಿದೆ. ಮತ್ತೆ ಒಳ್ಳೆಯ ಮ್ಯೂಸಿಕ್ ಅನ್ನ ಕೇಳ್ಬೇಕು, ಹಕ್ಕಿ ಹಾಡ್ತಾ ಇರೋದನ್ನ ಕೇಳ್ಬೇಕು, ಅಥವಾ ಒಳ್ಳೇದನ್ನ ಮಾತಾಡ್ಬೇಕು. ಉದ್ದೇಶ ಪೂರ್ವಕವಾಗಿ ನಾನು ಇವತ್ತು ಕೋವಿಡ್ ವಿಷಯವಾಗಿ ಮಾತಾಡಿಲ್ಲ, ಸಾವು ನೋವುಗಳ ಬಗ್ಗೆ ಮಾತಾಡೋದಿಲ್ಲ, ವಾಟ್ಸಪ್ ಹರಿದಾಡ್ತಾ ಇರೋ ವಿಷಯಗಳ ಬಗ್ಗೆ ಮಾತಾಡೋದಿಲ್ಲ. ನಾನು ಪಾಸಿಟಿವ್ ಆಗಿರುವಂತಹ, ಇದ್ದಿದ್ರಲ್ಲಿ ಸಂತೋಷವನ್ನ ಕೊಡುವಂತಹ, ನೆಮ್ಮದಿಯಾಗಿ ಇರುವಂತಹ ವಿಷಯವನ್ನ ನನ್ನ ಕುಟುಂಬದೊಂದಿಗೆ, ನನ್ನ ಸ್ನೇಹಿತರೊಂದಿಗೆ ಮಾತಾಡುತ್ತೇನೆ ಎನ್ನುವಂತಹ ಬಲವಾದ ನಿರ್ಧಾರಗಳನ್ನ ಮಾಡ್ಬೇಕಾಗತ್ತೆ. ಮತ್ತೆ ಬೇರೆಯವ್ರ ಜೊತೆ ಕನೆಕ್ಷನ್ ಇಟ್ಕೊಬೇಕಾಗತ್ತೆ. ಮತ್ತೆ ನಮ್ಮೇಲೂ ನಾವು ತೀರ ಒತ್ತಡವನ್ನ ಹೇಳ್ಕೋಬಾರ್ದು. ಪರಿಸ್ಥಿತಿ ಆಗಿದೆ, ಇನ್ನೊಬ್ರನ್ನು ಸಹನೆಯಿಂದ ನಾವು ನೋಡ್ಬೇಕಾಗುತ್ತೆ. ನಮಗ್ ತೀರಾ ತೊಂದರೆ ಆಗ್ತಾ ಇದೆಯಾ, ನಮ್ಗೆ ನಿಷ್ಕ್ರಿಯ ಆಗ್ತಾ ಇದೆಯಾ, ಡೈಲಿ ಮಾಡೋ ರುಟೀನ್ ಅನ್ನೇ ನಮಗೆ ಮಾಡಕ್ ಆಗ್ತಾ ಇಲ್ವಾ, ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ನಾವು ಯಾರಿಗಾರು ಸಹಾಯಕ್ಕೆ ರೀಚ್ ಔಟ್ ಮಾಡ್ಬೇಕಾಗತ್ತೆ, ಸಹಾಯ ಕೇಳ್ಬೇಕಾಗತ್ತೆ, ಆಸ್ಪತ್ರೆಗಳಿಗೆ ಹೋಗ್ಬೇಕಾಗತ್ತೆ, ಮತ್ತೆ ದೂರವಾಣಿ ಮೂಲಕ ಯಾರನ್ನಾದ್ರೂ ಸಂಪರ್ಕಿಸ್ಬೇಕಾಗುತ್ತೆ. ನನಗ್ ತುಂಬಾ ಹೀಗೆ ಹೆದರಿಕೆ ಆಗ್ತಾ ಇದೆ, ಅಥವಾ ನನಗೆ ಸಾಯ್ಬೇಕು ಅಂತ, ಯಾರೋ ಸಾಯ್ತೀನಿ ಅಂತ ಮಾತಾಡ್ತಾ ಇದ್ದಾರೆ, ತುಂಬಾ ಕೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಮೊದ್ಲು ಇದ್ದಂಗೆ ಅವ್ರು ಇಲ್ಲ, ಅಸಹಜ ಅಂತ ನಮಗ್ ಅನ್ಸುತ್ತೆ, ಅಥವಾ ಅಸ್ವಸ್ಥ ಅಂತ ನಮಗ್ ಅನ್ಸುತ್ತೆ, ಅವ್ರು ಮಾಡಬೇಕಾದಂತ ಕೆಲಸ ಮಾಡದಲೆ ಬೇರೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ
ಹೆಲ್ಪ್ ಅನ್ನ ತಗೊಳ್ಳೋದಲ್ಲಿ ಹಿಂಜರಿತ ಇರಬಾರ್ದು. ಇದನ್ನ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ವೈಯಕ್ತಿಕವಾಗಿ ಇದು ಮಾಡ್ಬೇಕಾಗುತ್ತೆ, ಕುಟುಂಬದಲ್ಲಿಯೂ ಅಷ್ಟೇನೆ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕಾಗತ್ತೆ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಬೇಕಾಗುತ್ತೆ. ಹೆಲ್ಪ್ ಸಹ ನಮ್ಗೆ ಹೀಲಿಂಗ್ಗೆ ಅದು ನಮಗೆ ಒಂದು ಪರಿಹಾರವನ್ನ ಕೊಡುತ್ತೆ. ಯಾರಿಗೋ ಕೋವಿಡ್ ಪೇಷಂಟ್ ಇದ್ದಾರೆ ಅಂದ್ರೆ ಅವ್ರಿಗೊಂದು ಹೋಗಿ ಊಟ ಕೊಡುವಂಥದ್ದು, ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದು, ಕೆಲಸದಲ್ಲಿ ಸಹಾಯ ಮಾಡುವಂಥದ್ದು, ಏನೂ ಇಲ್ಲ ಅಂದ್ರೆ ಇನ್ನೊಬ್ಬರ ಕಷ್ಟವನ್ನ ಕೇಳುವಂಥದ್ದು ಅಥವಾ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು ಸಹ ನಮಗೆ ಪರಿಹಾರ ಆಗಿ ಆಗ್ತಾ ಹೋಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಇದು ವೈಯಕ್ತಿಕವಾಗಿ ನಾವು ಮಾಡುವಂಥದ್ದು. ಒಂದನ್ನ ನಾವು ತಿಳ್ಕೊಬೇಕಾಗುತ್ತೆ, ನಾವು ಏನನ್ನ ಮಾಡಕ್ ಸಾಧ್ಯ, ಯಾವುದು ನಮ್ ಕಂಟ್ರೋಲ್ ಅಲ್ಲಿ ಇದೆ ಅಷ್ಟನ್ನ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ. ಯಾರ್ಯಾರಿಗೆ ಏನೇನ್ ಸಾಧ್ಯ ಅಷ್ಟೇ ಅವರು ಮಾಡ್ಲಿಕ್ಕೆ ಸಾಧ್ಯ. ಯಾರ್ಯಾರು ಯಾವ ಜವಾಬ್ದಾರಿಯನ್ನ ತಗೊಳ್ಲಿಕ್ಕೆ ಸಾಧ್ಯ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಅಲ್ಲಿ ಯಾರಿಗೂ ಆಕ್ಸಿಜನ್ ಸಿಲಿಂಡರ್ ಇಲ್ಲ ಅಂತ ಹೇಳಿದ್ರೆ ನಾವು ಹೋಗಿ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಕುಟುಂಬದೊಳಗೆ ನನಗೇನ್ ಸಾಧ್ಯ ಅದನ್ನ ನಾವು ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಸಪೋರ್ಟ್ ಸಿಸ್ಟಮು ಸಮಾಜದಲ್ಲಿ ಮತ್ತೆ ವ್ಯವಸ್ಥೆಯಲ್ಲಿ ಸಹ ಈ ಪರಿಹಾರವನ್ನ ಕೊಡ್ಬೇಕಾಗುತ್ತೆ. ಸರ್ಕಾರ ಏನ್ ಮಾಡ್ಬೇಕಾಗಿದೆ ಅದನ್ನ ಕೊಡ್ಬೇಕಾಗುತ್ತೆ. ಈ ಕೂಲಿ ಕಾರ್ಮಿಕರಿಗೆ, ವಲಸೆ ಹೋಗ್ತಾ ಇರೋ ಜನಗಳಿಗೆ ಆರ್ಥಿಕವಾದ ಸಹಾಯವನ್ನ ಸಪೋರ್ಟ್ ಸಿಸ್ಟಮ್ ಬರ್ಲೇಬೇಕಾಗುತ್ತೆ. ಸುಮ್ನೆ ನಿಮ್ಮ ಆತಂಕವನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ನಾವು ಬಾಯಲ್ಲಿ ಹೇಳಿದ್ರೆ ಅದು ಸುಲಭ ಸಾಧ್ಯ ಖಂಡಿತವಾಗಿಯೂ ಅಲ್ಲ. ಯಾಕಂದ್ರೆ ಸಣ್ಣ ಮನೆಯಲ್ಲಿ ಅವ್ರಿಗೆ ಊಟಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಸುಮ್ನೆ ಕೂತ್ಕೊಂಡು ಡೀಪ್ ಆಗಿ ಬ್ರೀತ್ ಮಾಡಿ ನೀವು ಉಸಿರನ್ನ ಜೋರಾಗಿ ಬಿಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂದ್ರೆ ಅದು ಖಂಡಿತವಾಗಿ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಹಾಗಾಗಿ ವ್ಯವಸ್ಥೆ ಅವ್ರಿಗೆ ಬೇಕಾದಂತಹ ಅನುಕೂಲಗಳನ್ನ ಮಾಡ್ಕೊಡ್ಬೇಕಾಗತ್ತೆ, ಆರೋಗ್ಯದಲ್ಲಿ ಅನುಕೂಲಗಳನ್ನ ಮಾಡ್ಕೊಡ್ಬೇಕಾಗತ್ತೆ. ಡಾಕ್ಟರ್ಗಳು ಅವ್ರು ಮಾಡ್ಬೇಕಾಗಿರೋ ಕೆಲಸವನ್ನ ಮಾಡ್ಬೇಕಾಗತ್ತೆ, ಪೊಲೀಸ್ ಅವ್ರು ಮಾಡ್ಬೇಕಾಗಿರೋ ಕೆಲಸವನ್ನ ಮಾಡ್ಬೇಕಾಗತ್ತೆ. ನಾವು ಎಲೆಕ್ಟ್ ಮಾಡಿ ಕಳಿಸಿದಂತ ಪ್ರತಿನಿಧಿಗಳು ಜವಾಬ್ದಾರಿಯನ್ನ ತೆಗೆದುಕೊಂಡು ಅವ್ರು ಮಾಡುವ ಜವಾಬ್ದಾರಿಗಳನ್ನ ಮಾಡ್ಬೇಕಾಗತ್ತೆ. ಆಗ ಕುಟುಂಬದವರು ತಾವು ಏನು ಮಾಡ್ಬೋದೋ ಅದನ್ನ ಮಾಡ್ಬೇಕಾಗತ್ತೆ. ವ್ಯಕ್ತಿ ತಾನು ಏನನ್ನ ಮಾಡ್ಬೋದೋ ಅದನ್ನ ಅವರು ಮಾಡ್ಬೇಕಾಗುತ್ತೆ. ಇಷ್ಟನ್ನ ನಾನು ಹೇಳಬಲ್ಲೆ. ಮತ್ತೆ ಇದ್ರ ಮೇಲೆ ಏನಾದ್ರು ಪ್ರಶ್ನೆಗಳಿದ್ರೆ ಇನ್ನೇನಾದಿದ್ರೆ ಅದಕ್ಕೆ ಮಾತಾಡೋಣ. ಮತ್ತೆ ಯಾವುದೇ ಇದನ್ನ ಇವಾಗ ಲಾಂಗ್ ಟರ್ಮ್ ಇದನ್ನ ನಾವು ಯೋಚನೆ ಮಾಡ್ದಲೆ ಪ್ರತಿ ದಿನನವನ್ನು ಇವತ್ತು ನಾನು ಇದಕ್ಕೆ ಏನ್ ಮಾಡ್ಬಲ್ಲೆ ಅಂತ ಒಂದೇ ಎಟ್ ಎ ಟೈಮ್ ತಗೊಂಡು ಮಾಡ್ತಾ ಹೋಗ್ತಾ ಹೋದ್ರೆ ಸದ್ಯ ಇವತ್ತು ನಾನು ಇದನ್ನ ಆಕ್ಟಿವಿಟೀಸ್ ಅನ್ನ ಮಾಡಿದೀನಿ. ಹೇಗೆ ಅಂತ ಹೇಳಿದ್ರೆ ಮನಸ್ಸಿಗೆ ಒಂದು ಕಸರತ್ತು, ದೇಹಕ್ಕೆ ಒಂದು ಕಸರತ್ತು, ಉದ್ದೇಶ ಪೂರ್ವಕವಾಗಿ ನಾವು ಮಾಡ್ಬೇಕಾಗತ್ತೆ. ಹೇಗೆ ನಾವು ಎಕ್ಸರ್ಸೈಸ್ ಮಾಡ್ತೀವಿ ಆ ರೀತಿಯಾಗಿ ನಮಗೆ ನಾವು ಒಳ್ಳೇದನ್ನ ಹೇಳ್ಕೋಬೇಕಾಗತ್ತೆ, ರಿಪೀಟೆಡ್ ಆಗಿ ಹೇಳ್ಕೊಬೇಕಾಗತ್ತೆ. ಆಗುತ್ತೆ, ನಾನು ಇದನ್ನ ಫೇಸ್ ಮಾಡ್ತೀನಿ ಅಂತ. ಈಗ ಯಾರಿಗೆ ಆತ್ಮಸ್ಥೈರ್ಯ ಇದೆ, ಯಾರಿಗೆ ತಮ್ಮ ಮೇಲೆ ತಮಗೆ ನಂಬಿಕೆ ಇದೆ, ಅದು ಸಹ ರಿಸೋರ್ಸೆ. ಅಂತವರು ಇದನ್ನ ಫೇಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಯಾರಿಗೆ ಜನರ ಜೊತೆ ಸಂಪರ್ಕ ಇಲ್ಲ, ಯಾರು ಇನ್ನೊಬ್ಬರ ಕಷ್ಟಕ್ಕೆ ಯಾವತ್ತೂ ಮಿಡ್ದಿಲ್ಲ, ಅಥವಾ ಈಗ ಒಂದು ದೊಡ್ಡ ಸಿಟಿಗಳಲ್ಲಿ ಸಮಸ್ಯೆ ಇರೋದು ಆ ಕನೆಕ್ಷನ್ ಇಲ್ದಲೇ ಇರುವಂತದ್ದು, ಸಣ್ಣ ಸಣ್ಣ ಕುಟುಂಬ ಆಗಿರುವಂತದ್ದು, ಅಂತವರಿಗೆ ತುಂಬಾ ಹೆದರಿಕೆಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಮನೇಲಿ 2-3 ಜನ ಇರ್ತಾರೆ, ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 4 ಜನ ಇರ್ಬೋದು. ಆಗ ಅವರೇ ಕೂತ್ಕೊಂಡು ಅವರೇ ಯೋಚನೆಗಳನ್ನ ಮಾಡ್ಕೊಂಡು ಕೆಲವು ಅಸಂಪ್ಷನ್ಸ್ ಅನ್ನ ಮಾಡ್ಕೊಂಡು ಮಾಡ್ತಾ ಹೋದಾಗ ಕಷ್ಟ ಆಗ್ತಾ ಹೋಗುತ್ತೆ. ಮತ್ತೆ ನಾವು ಯಾವ್ದನ್ನ ನಂಬೇಕು, ಯಾವ್ದನ್ನ ನಂಬಾರ್ದು ಅನ್ನೋದನ್ನ ಸೆಲೆಕ್ಟಿವ್ ಆಗಿ ನೋಡ್ಬೇಕಾಗುತ್ತೆ. ಎಲ್ಲೆಲ್ಲೋ ಹರಿದಾಡುವ ವಿಷಯಗಳು, ತಪ್ಪು ಅಲ್ಲಿ ಯಾರೋ ಅಂತೆ ಪೇಷಂಟ್ ಎಲ್ಲ ಕತ್ತಿ ಸಿಕ್ಕಿ ಸಾಯಿಸ್ತಾ ಇದ್ದಾರಂತೆ, ಅಲ್ಲೆಲ್ಲ ಪೇಷಂಟ್ ಎಲ್ಲ ಕತ್ತಿ ಸಿಕ್ಕಿ ಸಾಯಿಸ್ತಾ ಇದ್ದಾರಂತೆ, ಸುಲಭವಾದ ಯಾವ್ದೋ ಇದನ್ನ ಕುಡಿದ್ಬಿಟ್ರೆ ತಗೊಂಡ್ಬಿಟ್ರೆ ಇದಕ್ಕೆ ಆರೋಗ್ಯದಲ್ಲಿ ಪರಿಹಾರ ಸಿಕ್ಬಿಡುತ್ತೆ ಅನ್ನೋದೆಲ್ಲ ಏನಾಗುತ್ತೆ, ಅವ್ರು ವ್ಯಾಕ್ಸಿನ್ ತಗೊಳ್ಳೋದಲ್ಲಿ ಹಿಂದೆಗಿತ್ತ ತಗೊಳ್ಳೋ ಹಂಗೆ ಮಾಡ್ಬೋದು. ವೈಜ್ಞಾನಿಕ ಪರಿಹಾರಗಳನ್ನ ಹುಡುಕೋದ್ರಲ್ಲೂ ಸಹ ಅಡ್ಡ ಬರ್ಲಿಕ್ಕೆ ಸಾಧ್ಯತೆಗಳಿವೆ. ಸೊ ಒಟ್ಟಾರೆಯಾಗಿ ಎಲ್ಲರೂ ವೈಯಕ್ತಿಕವಾಗಿ, ಕುಟುಂಬದಲ್ಲಿ, ಸಮಾಜದಲ್ಲಿ, ವ್ಯವಸ್ಥೆಯಲ್ಲಿ ಒಟ್ಟಾರೆಯಾಗಿ ನಾವೆಲ್ಲರೂ ಸೇರಿ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕಾಗುತ್ತೆ.
ಸಾಮಾನ್ಯ ಜನರು ಅಬ್ನಾರ್ಮಲ್ ಬಿಹೇವಿಯರ್ ಏನು ಅನ್ನೋದು, ಅಸಹಜವಾದ ನಡವಳಿಕೆ ಯಾವುದು, ಸಹಜ ನಡವಳಿಕೆ ಏನು ಅನ್ನೋದನ್ನ ಗುರುತಿಸೋದನ್ನ ಆಗ್ಬೇಕಾಗಿದೆ. ಡಿಸ್ಕಂಫರ್ಟ್, ಡಿವಿಯನ್ಸ್ ಅಂಡ್ ಫಂಕ್ಷನಲ್ ಅಂತ ಹೇಳಿದೆ. ಒಂದು ಅಸಹಜ, ಅಸ್ವಸ್ಥ ನಡವಳಿಕೆ, ಬದಲಾದ ನಡವಳಿಕೆ ಅಥವಾ ನಿಷ್ಕ್ರಿಯ ಆಗುವಂಥದ್ದು. ಸುತ್ತಲಿರೋರ್ಗೆ ಯಾಕೋ ಮೊದ್ಲು ತರ ಇಲ್ವಲ್ಲ ಅಂತ, ಆ ವ್ಯಕ್ತಿಗೂ ಯಾಕೋ ಸರಿ ಹೋಗ್ತಾ ಇಲ್ಲ, ಯಾಕೋ ಮನಸ್ಸಿಗೆ ಸರಿ ಹೋಗ್ತಾ ಇಲ್ಲ, ಅಥವಾ ಒಂದು ಅಸ್ವಸ್ಥತೆ, ಅಸಹಜತೆ ಅನ್ಸೋದು. ಮತ್ತೆ ಏನ್ ಮಾಡ್ಬೇಕು ಅದನ್ನ ಮಾಡ್ದಲ್ಲೇ ಇರುವಂತದ್ದು, ನಿದ್ದೆ ಮಾಡಲ್ಲ, ಅಥವಾ ಯಾವ್ದೋ ಕೆಲಸ ಮಾಡ್ಬೇಕು ಅಂದ್ರೆ ಅದನ್ನ ಮಾಡ್ದಲ್ಲೇ ಸುಮ್ನೆ ಮೂಲೆಯಲ್ಲಿ ಕೂತ್ಕೊಡೋದು, ಯಾರ ಜೊತೆ ಮಾತಾಡ್ದಲ್ಲೇ ಒಂಟಿಯಾಗಿ ಕೂರಕ್ಕೆ ಬಯಸೋ ಅಂತದ್ದು, ಅಥವಾ ಬೆಡ್ ವೇಟಿಂಗ್ ಸ್ಟಾರ್ಟ್ ಮಾಡೋ ಅಂತದ್ದು. ಹೀಗೆ ಒಂದು ಬೇರೆಯ ನಡವಳಿಕೆಗಳನ್ನ ತೋರಿಸ್ತಾ ಇದ್ರೆ, ನಿಷ್ಕ್ರಿಯವಾಗ್ಬಿಟ್ರೆ, ಅವ್ರು ಯಾವುದೇ ಒಂದು ಜವಾಬ್ದಾರಿಯನ್ನ ತಗೋತಾ ಇಲ್ಲ ಅಂತ ಹೇಳಿದ್ರೆ, ಆಗ ಮನೆಯವರನ್ನು ಸಹ ಅದನ್ನ ಗುರ್ತಿಸ್ಬೇಕಾಗಿದೆ, ಅರಿವು ಇರ್ಬೇಕಾಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ ಮೆಂಟಲ್ ಹೆಲ್ತ್ಗೆ ಇಲ್ಲಿ ತನಕ ನಮ್ಮ ಸಮಾಜದಲ್ಲಿ ಒಂದು ಸ್ಟಿಗ್ಮಾ ಇದೆ. ಅದು ಈಗ ಅದ್ರ ಪರಿಣಾಮವನ್ನ ತೋರಿಸ್ತಾ ಇದೆ. ಸಾಮಾನ್ಯ ಜನ ತಲೆನೋವು ಬಂದ್ರೆ, ಜ್ವರ ಬಂದ್ರೆ ಹೋಗಿ ಒಂದು ಮೆಡಿಸಿನ್ ಅನ್ನ ತಗೊಳ್ಳೋದು, ಡಾಕ್ಟರ್ನ ಕಾಣೋದು, ಒಂದು ಹೆಲ್ಪ್ ಅನ್ನ ತಗೊಳ್ಳೋದು ಸಹಜ. ಅದೇ ಮಾನಸಿಕವಾಗಿ ಯಾವುದೋ ಒಂದು ತೊಂದರೆ ಬರ್ತಾ ಇದೆ ಅಂದ್ರೆ, ಒಂದು ಅವ್ರಿಗೆ ಅದು ಅಬ್ನಾರ್ಮಲ್ ಅನ್ನೋದೇ ಗೊತ್ತಾಗೋದಿಲ್ಲ, ಇದಕ್ಕೆ ಹೆಲ್ಪ್ ಅನ್ನ ತಗೋಬೇಕು ಅನ್ನೋದೇ ಒಂದು ಗೊತ್ತಾಗೋದಿಲ್ಲ, ಎಲ್ಲಿ ಹೆಲ್ಪ್ ತಗೋಬೇಕು ಅನ್ನೋದು ಸಹ ಗೊತ್ತಾಗೋದಿಲ್ಲ. ಅಥವಾ ಒಂದು ಮಾನಸಿಕ ಅಸ್ವಸ್ಥತೆ ಅಂದ್ರೆ ಹುಚ್ಚು ಅಂತ ತಿಳ್ಕೊತಾರೆ ಎಲ್ರು. ಇದನ್ನ ಆಮೇಲೆ ನನ್ನನ್ನ ಹೇಗೆ ನೋಡ್ತಾರೋ, ಇದನ್ನ ಮುಚ್ಚಾಕಿದಷ್ಟು ಒಳ್ಳೇದು ಅಂತ. ಅಂದ್ರೆ ಈಗ ಯಾರೋ ಒಬ್ರು ನನಗೆ ತುಂಬಾ ಹೆದರಿಕೆ ಆಗ್ತಿದೆ ಅಂದ್ರೆ, ಏನಕ್ಕೆ ಹೆದರಿಕೆ ಬರ್ಬೇಕು, ಅವ್ರಿಗೆ ಹೆದರಿಕೆ ಆಗಿದೆ, ಅದನ್ನ ನಾವು ಒಪ್ಕೋಬೇಕಾಗಿದೆ, ಕೇಳಿಸ್ಕೋಬೇಕಾಗಿದೆ. ಅದು ತುಂಬಾನೇ ಮುಖ್ಯ ಆಗ್ತಾ ಹೋಗುತ್ತೆ. ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ, ಭಾವನೆಗಳನ್ನ ಒಪ್ಪಬೇಕಾಗಿದೆ, ಭಾವನೆಗಳನ್ನ ವ್ಯಕ್ತಪಡಿಸಲು ಅವಕಾಶವನ್ನ ಮಾಡಿಕೊಡಬೇಕಾಗಿದೆ. ಮೇಡಮ್, ನಂದೊಂದು ಪ್ರಶ್ನೆ. ಹೇಳಿ. ಕೇಳಿ. ಎಸ್ ಮೇಡಮ್, ಕೇಳಿಸ್ತಾ ಇದೆಯಲ್ಲ ಈಗ? ಈಗ ಕೇಳ್ತಾ ಇದೆ, ಹೇಳಿ. ಓಕೆ. ನನಗೆ ನಿನ್ನೆ ಒಬ್ರು ಕಾಲ್ ಮಾಡಿದ್ರು. ಹೀಗೆ ಯೂಶುವಲಿ ನಮ್ಮ ಪರಿಚಯಸ್ಥರು, ನಾವು ಎಲ್ಲೆಲ್ಲಿ ವ್ಯವಹಾರ ಮಾಡ್ತಿದ್ವಿ, ಅವರು ನಮಗ್ ಗೊತ್ತಿರೋ ಸುಮಾರು ಜನ ಈ ಇದರಿಂದ ಸತ್ತೋಗ್ತಾ ಇದಾರೆ. ನಾನ್ ಆಕ್ಚುಲಿ ಐ ಆಮ್ ಫೀಲಿಂಗ್ ಸೋ ಲೋ. ನನಗೆ ಕೆಲಸ ಮಾಡೋದ್ರಲ್ಲಿ, ಇದು ಮಾಡೋದ್ರಲ್ಲಿ ನನಗೆ ಯಾವ್ದೋ, ಈಗ ನೀವೇನೇನ್ ಹೇಳಿದ್ರಲ್ಲ, ಸೊ ಆ ತರ ಅವ್ರು ಲೋ ಫೀಲ್ ಮಾಡೋವಾಗ ನಾವು ಅವ್ರಿಗೆ ಹೇಗೆ ಧೈರ್ಯ ತುಂಬೋದು? ಒಂದು ಅವರು ಮುಕ್ತವಾಗಿ ಅವರ ಭಾವನೆಗಳನ್ನ ವ್ಯಕ್ತ ಮಾಡಲಿಕ್ಕೆ ಟೈಮ್ ಕೊಡಿ. ಮತ್ತೆ ಅವರ ಮಾತುಗಳನ್ನ ಕೇಳಿಸ್ಕೋಬೇಕು. ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ, ಮಾತುಗಳ ಮಧ್ಯೆ ಇರುವ, ಮಾತುಗಳ ಹಿಂದೆ ಇರುವ ಭಾವನೆಗಳನ್ನ ಗುರುತಿಸ್ಬೇಕು. ನಿನಗೆ ಹೆದರಿಕೆ ಆಗಿದ್ಯಾ, ನಿನಗೆ ನಿರಾಸೆ ಆಗಿದ್ಯಾ, ಏನಾಗ್ತಾ ಇದೆ, ಆ ಭಾವನೆಗಳನ್ನ ಗುರುತಿಸ್ಬೇಕು. ಅವ್ರ ಭಾವನೆಗಳನ್ನೆಲ್ಲ ಹೇಳಿ ಆದ ಮೇಲೆ ನಿನ್ಗೆ ಏನ್ ಅನ್ಸುತ್ತೆ, ನಿನ್ನಲ್ಲಿರುವಂತಹ ಒಂದು ನಿನ್ನ ಸುತ್ತಮುತ್ತಲಿರುವಂತಹ ಪಾಸಿಟಿವ್ ಏನಿದೆ, ನಿನ್ನಲ್ಲಿ ಯಾವ ಶಕ್ತಿ ಇದೆ, ನಿನ್ನಲ್ಲಿ ಇದರಿಂದ ಹೇಗೆ ನಿಭಾಯಿಸ್ಬೋದು ಅಂತ ನಿನಗೆ ಅನ್ಸುತ್ತೆ. ನಾವು ಅವ್ರಿಗೆ ಫಿಕ್ಸ್ ಮಾಡುವಂತದ್ದಲ್ಲ, ನಾವು ಅವ್ರಿಗೆ ಫಿಕ್ಸ್ ಮಾಡಿ ಒಂದು ಫಾರ್ಮುಲಾ ಕೊಡುವಂತದ್ದಲ್ಲ. ಅವರೇ ಅವರ ಸಮಸ್ಯೆಗೆ ಪರಿಹಾರ ಹುಡುಕಿ ಕೊಡುವ ಹಾಗೆ ಅವರನ್ನ ಪ್ರಶ್ನೆಗಳನ್ನ ಮಾಡ್ತಾ, ಅವರೇ ಅವರ ಸಮಸ್ಯೆಗೆ ಪರಿಹಾರ ಹುಡುಕಿ ಕೊಡುವ ಹಾಗೆ ಸಹಾಯ ಮಾಡ್ಬೇಕಾಗತ್ತೆ. ಅದ್ರ ಮೇಲೂ ಅವ್ರಿಗೆ ಆಗ್ತಾನೆ ಇಲ್ಲ, ಅದು ಅಕಸ್ಮಾತ್ ಆತಂಕ ಬರುತ್ತೆ, ಸುತ್ತಮುತ್ತ ಸಾವು ನೋವುಗಳು ಬಂದಾಗ ಹೆದರಿಕೆ ಆಗುತ್ತೆ, ಬರುತ್ತೆ. ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ, ಇವತ್ತು ಯಾಕೋ ನಂಗೆ ತುಂಬಾ ದುಃಖ ಆಗ್ತಿದೆ. ಓಕೆ, ಫೈನ್, ಒಂದಿನ ಪರವಾಗಿಲ್ಲ, 2 ದಿನ ಪರವಾಗಿಲ್ಲ. ನಿರಂತರವಾಗಿ ಅದನ್ನ ಸ್ಥಿರವಾಗಿ ನಡೀತಾ ಇದೆಯಾ, ಯಾವಾಗ್ಲೂ ನಿನಗಿದೆ ಯೋಚನೆ ಇದೆಯಾ, ಬೇರೆ ಕೆಲಸ ಮಾಡ್ಲಿಕ್ಕೆ ನಿನಗೆ ಆಗ್ತಾ ಇದೆಯಾ, ಈ ಪ್ರಶ್ನೆಗಳನ್ನ ಕೇಳಿದಾಗ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ, ಬರೀ ಒಂದು ನಮ್ಮ ಮಾತುಕತೆಯೊಂದಿಗೆನೆ ಇದಕ್ಕೆ ಸಮಸ್ಯೆ ಪರಿಹಾರ ಕಂಡ್ಕೋಬೋದಾ, ಅಥವಾ ಅವರು ಯಾವ್ದಾದ್ರು ಪ್ರೊಫೆಷನಲ್ಸ್ನ, ಆಪ್ತ ಸಮಾಲೋಚಕರನ್ನ ಅಥವಾ ಮನೋಚಿಕಿತ್ಸಕರನ್ನ, ಮನೋವೈದ್ಯರನ್ನ ಕಾಣಬೇಕಾದ ಒಂದು ಪರಿಸ್ಥಿತಿಯಲ್ಲಿ ಇದಾರಾ ಅನ್ನೋದನ್ನ ನಾವು ಗುರುತಿಸ್ಬೋದಾಗಿದೆ. ಪ್ರಶ್ನೆಗಳಿಂದಲೇ ನಾವು ಗುರುತಿಸ್ಬೋದಾಗಿದೆ. ಆಗ ಯಾರನ್ನಾರು ಅವ್ರಿಗೆ ಇಲ್ಲ, ನಮ್ಮ ಮಾತುಗಳಿಂದಲೇ ಇದಕ್ಕೆ ಪರಿಹಾರ ಸಿಗೋದಿಲ್ಲ, ಅವರೇ ಅವರ ಒಂದು ಸಾಮರ್ಥ್ಯವನ್ನ ಗುರುತಿಸ್ಕೊಳ್ಳೋದ್ರಲ್ಲೂ ಇದಾಗೋದಿಲ್ಲ, ಬೇರೆ ಹೆಲ್ಪ್ ಬೇಕು ಅಂದಾಗ ಬೇರೆ ಹೆಲ್ಪಿಗೆ ಹೋಗ್ಬೇಕಾಗತ್ತೆ. ಪ್ರಶ್ನೆಗಳನ್ನ ಕೇಳ್ಬೇಕಾಗುತ್ತೆ, ಅವರು ಮುಕ್ತವಾಗಿ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶಗಳನ್ನ ಕೊಡ್ಬೇಕಾಗುತ್ತೆ, ಅವರ ಹಿಂದೆ ಇರುವ ಭಾವನೆಗಳನ್ನ ಗುರುತಿಸ್ಬೇಕಾಗುತ್ತೆ. ಅವರು ಸತ್ತೋಗ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಥವಾ ಸಾಯ್ಬೇಕು ಅಂತ ಅನ್ನಿಸ್ತಾ ಇದೆ ಅಂದಾಗ ಸ್ವಲ್ಪ ಡೇಂಜರ್ ಸಿಗ್ನಲ್ ಅಂತ ತಗೋಬೇಕಾಗತ್ತೆ.
ಯಾಕೆ ಸಾಯ್ಬೇಕು ಅಂತ ಅನ್ನಿಸ್ತಾ ಇದೆ, ಯಾಕೆ ಹೀಗಾಗುತ್ತೆ ಅನ್ನೋದನ್ನ ಮುಕ್ತವಾಗಿ ಮಾತಾಡ್ಬೇಕಾಗಿದೆ. ಅದನ್ನ ನಾವು ಗುರುತಿಸ್ಬೇಕಾಗಿದೆ. ಅದು ಒಂದು ಹತಾಶೆಯ ಒಂದು ಭಾವ ಆಗಿರುತ್ತೆ. ಆಗ ಬಹುಶಃ ಅವರಿಗೆ ಒಂದು ಮನೋವೈದ್ಯರ ಸಹಾಯ ಸಹ ಬೇಕಾಗಬಹುದು. ಇದನ್ನ ನಾವು ಗುರುತಿಸ್ಬೇಕಾಗಿದೆ. ಬಟ್ ನಾವೇ ಮಾಡ್ತೀವಿ ಅಂತ ಹೊರಡೋ ಅಂತದ್ದಲ್ಲ. ಮಾಡ್ಬೋದು, ಮಾಡ್ಬಿಟ್ಟು ಆಮೇಲೂ ಅವ್ರಿಗೆ ಹೆಲ್ಪ್ ಬೇಕಾದ್ರೆ ಬನ್ನಿ ಹೋಗೋಣ, ಹೆಲ್ಪ್ ಇಂತಿಂತ ಕಡೆ ಇದೆ, ಹೀಗೆ ಹೆಲ್ಪ್ ತಗೋಬಹುದು. ಈಗ ಎಷ್ಟೊಂದು ಸಹಾಯವಾಣಿಗಳಿದೆ, ಅದಕ್ಕೆ ಫೋನ್ ಮಾಡಿ ನೋಡಬಹುದು. ಹತ್ರದಲ್ಲಿ ಯಾರು ಮನೋಚಿಕಿತ್ಸಕಲ್ಲಿ ಇದ್ದಾರ, ಮನೋವೈದ್ಯರಿದ್ದಾರ, ಗುರ್ತಿಸಿ ಅವ್ರು ಹೋಗೋ ಹಾಗೆ ಅವ್ರನ್ನ ಮೋಟಿವೇಟ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಾಗತ್ತೆ, ನಂಬಿಕೆಯನ್ನ ಹುಟ್ಟು ಹಾಕ್ಬೇಕಾಗತ್ತೆ. ಇದಕ್ಕೆ ಪರಿಹಾರ ಇದೆ, ಎಲ್ಲರೂ ನಿಮ್ ತರನೇ ಫೀಲ್ ಮಾಡ್ತಾ ಇದ್ದಾರೆ, ಇಡೀ ಸಮಾಜನೇ ಈ ಸಮಸ್ಯೆಯನ್ನ ಎದುರಿಸ್ತಾ ಇದೆ, ನೀನೊಬ್ರೇ ಅಲ್ಲ ಎನ್ನುವ ಒಂದು ಆತ್ಮಸ್ಥೈರ್ಯನ ಅವ್ರಿಗೆ ಕೊಡ್ಬೇಕಾಗತ್ತೆ. ಮತ್ತೆ ನಿಮಗೆ ಏನಾದ್ರು ತುಂಬಾನೇ ಬೇಜಾರಾಗ್ತದ, ಹೆದರಿಕೆ ಆಗ್ತಾ ಇದೆಯಾ, ನಾನು ಇದೀನಿ ಇಲ್ಲಿ, ನನಗೆ ಫೋನ್ ಮಾಡಿ, ಏನಾಗ್ತಾ ಇದೆ ನನ್ನಲ್ಲಿ ಹೇಳ್ಕೊಳ್ಳಿ, ಆಗ ನಾನು ನೀನು ಇಬ್ರು ಸೇರಿ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಳೋಣ ಅನ್ನುವಂತಹ ಧೈರ್ಯವನ್ನ ಅವರಿಗೆ ಕೊಡ್ಬೇಕಾಗತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರು ಇದ್ರ, ಯಾರಿದ್ರೆ ಕೇಳ್ಬೋದು. ಪ್ರಶ್ನೋತ್ತರವನ್ನ ಕಡೆಗೆ ಇಟ್ಕೋಬಹುದು ಅಂತ ಅನ್ಸುತ್ತೆ. ನಮ್ಮ ಈ ನಂತರ ಧನ್ಯವಾದಗಳು ಮಮತಾ ಮೇಡಮ್ ಅವರು, ತುಂಬಾ ಒಳ್ಳೆ ಮಾಹಿತಿಯನ್ನ ನೀಡ್ರಿ. ತುಂಬಾ ಸಾವಕಾಶವಾಗಿ ಎಲ್ರಿಗೂ ಕೂಡ ಅರ್ಥ ಆಗೋ ತರ ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳು. ನಮ್ಮ ಮುಂದಿನ ವಾಗ್ಮಿ ಭರತ್ ಶ್ರೀ ಅವರು ಈಗ ಸುರಕ್ಷತಾ ಕ್ರಮಗಳನ್ನ ಕುರಿತು ನಮಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಭರತ್ ಶ್ರೀ ಅವರು ತಾವು ದಯವಿಟ್ಟು ಮಾತಾಡ್ಬೇಕಾಗಿ ಕೋರಿಕೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ಭರತಶ್ರೀ ಅಂತ ಹೇಳಿ. MBBS ಮುಗಿಸ್ಕೊಂಡು ಈಗ ಪೋಸ್ಟ್ ಗ್ರಾಜುಯೇಷನ್ಗೆ ತಯಾರಿ ಮಾಡ್ತಾ ಇದ್ದೇನೆ. ಜೊತೆಗೆ ಟ್ವಿಟರ್ನಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ ಸಹ ಮಾಡ್ತಾ ಇದ್ದೇನೆ. ಮೊದಲೇದಾಗಿ ಪ್ರೀತಿಯ ಲೇಖಕರು ಈ ಮೀಟಿಂಗ್ ನಲ್ಲಿ ಇದ್ದಾರೆ. ನಾಗೇಶ್ ಅವರ ಪ್ರತಿದಿನ ಪರಿಸರ ದಿನ ಅನ್ನೋದೊಂದು ಚಿಕ್ಕ ಪಾಠ ನನಗೆ ಹೈಸ್ಕೂಲ್ ಅಲ್ಲಿ ಇತ್ತು. ಹೈಸ್ಕೂಲ್ ಅಲ್ಲಿ ಅವ್ರ ಪರಿಚಯ ಆದಾಗಿಂದ ಅವರ ಪುಸ್ತಕಗಳನ್ನ ಓದಿದ್ದೇನೆ. ನಮ್ಮೊಳಗಿನ ಬ್ರಹ್ಮಾಂಡ, ಇರುವುದೊಂದು ಭೂಮಿ, ನನ್ನ ಪ್ರೀತಿಯ ಪುಸ್ತಕಗಳು. ಎಷ್ಟೋ ಸಲ ಈ ಕೊರೋನಾ ಬಗ್ಗೆ ಯೋಚನೆ ಮಾಡುವಾಗ ಅಥವಾ ಕೊರೋನಾ ಬಗ್ಗೆ ಏನಾದ್ರು ಟ್ವಿಟರ್ನಲ್ಲಿ ಆಗಲಿ ಬರೆಯುವಾಗ ಅವರ ಲೇಖನಗಳು ಒಂದ್ ರೀತಿ ಸ್ಫೂರ್ತಿ ಆಗ್ತವೆ. ಮೊದಲನೇದಾಗಿ ಅವರಿಗೆ ನನ್ನ ತುಂಬ ಧನ್ಯವಾದಗಳು, ಮತ್ತೆ ನನ್ನ ಒಂದು ಶಿಷ್ಯನಾಗಿ ಒಂದು ನಮಸ್ಕಾರಗಳು. ಇವತ್ತು ನನಗೆ ಮಾತನಾಡಲಿಕ್ಕೆ ಕೊಟ್ಟಿರೋ ವಿಷಯ ಕೊರೋನಾದ ಬಗ್ಗೆ ಸುರಕ್ಷತಾ ಕ್ರಮಗಳು. ಈ ಕೊರೋನಾ ಬಗ್ಗೆ ಸುರಕ್ಷತಾ ಕ್ರಮಗಳು ಬಗ್ಗೆ ಮಾತಾಡ್ಬೇಕಾದ್ರೆ ಹಂತ ಹಂತವಾಗಿ ಕೆಲವೊಂದು ಸುರಕ್ಷತಾ ಕ್ರಮಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಈ ಕೊರೋನಾ ವೈರಸ್ ಅನ್ನುವಂಥದ್ದು ಒಂದು ಪರಿಸರದಲ್ಲಿರುವಂತ ಒಂದು ಸಂತುಲನೆಯನ್ನ, ಪರಿಸರದಲ್ಲಿರುವಂತ ಒಂದು ವೈವಿಧ್ಯತೆಯನ್ನ ಯಾವಾಗ ಮನುಷ್ಯ ಇದ್ದವನು ಅದನ್ನ ಕೆಡಿಸ್ಲಿಕ್ಕೆ ಅಥವಾ ಅದನ್ನ ಛೇಡಿಸ್ಲಿಕ್ಕೆ ಹೋದ, ಆ ಸಂತುಲನೆಯನ್ನ ಕಳೆದುಕೊಂಡ ನಂತರ ಪರಿಸರ ಇದ್ದಿದ್ದು ಎಲ್ಲಿ ಸಹಜ ಮತ್ತು ಎಲ್ಲಿ ಸ್ವಾಭಾವಿಕ ಅನ್ನೋದಿರ್ತದೆ, ಅದು ಅಸಹಜ ಮತ್ತು ಅಸ್ವಾಭಾವಿಕವಾಗಿ ನಮ್ಮ ಮನುಷ್ಯನ ಕುಲಕ್ಕೆ ಈಗ ಒಂದ್ ರೀತಿ ಆಪತ್ತು ತಂದಿರುವಂತ ಪರಿಸ್ಥಿತಿ ತಂದಿದೆ. ಈ ಜಾಗತಿಕ ಮಹಾಮಾರಿ ಅನ್ನೋದು ಪ್ರತಿ 100 ವರ್ಷಕ್ಕೊಂದ್ಸಲ, ಪ್ರತಿ 100 ವರ್ಷಕ್ಕೆ ಮತ್ತೆ ಕೆಲವೊಂದ್ಸಲ ಹಾಗಾಗಿ ಬರ್ತಾ ಇದ್ರು. ಈ ಮಟ್ಟಕ್ಕೆ ತುಂಬಾ ಒಂದು 100 ವರ್ಷದ ನಂತರ ಬಹುಶಃ ಭಾರತಕ್ಕೆ 1920ರಲ್ಲಿ ಸ್ಪ್ಯಾನಿಷ್ ಫ್ಲೂ ಅಥವಾ ಇನ್ಫ್ಲೂಯೆನ್ಸಾ ವೈರಸ್ ನಂತರ ಬಂದಿರುವಂತ ದೊಡ್ಡ ವೈರಸ್ ಅಂದ್ರೆ ಇದೆ. ಬೆಳೆದಿರುವಂತ ಮೆಡಿಕಲ್ ಸಿಸ್ಟಮ್ ಹಾಗೆ ಬೆಳೆದಿರುವಂತ ಒಂದು ತಂತ್ರಜ್ಞಾನ, ನಾವು ಈಗ್ಲೂ ಇದ್ರ ಬಗ್ಗೆ ತುಂಬಾ ಇಲ್ದಿರೋದು, ಮಾಹಿತಿ ಇಲ್ಲದೆ ಇರುವುದು, ಇದು ಒಂದ್ ಏನಂತ ಹೇಳಿದ್ರೆ ವಿಸ್ಮಯನೂ ಹೌದು, ಒಂದ್ ರೀತಿ ಆಶ್ಚರ್ಯನೂ ಹೌದು.
ಈ ರೀತಿ ಈಗ್ಲೂ ಸಾಧ್ಯನಾ? ಈ ರೀತಿ ಸೇಫ್ಟಿ ಒಂದು ರಕ್ಷಣಾ ಕ್ರಮಗಳ ಬಗ್ಗೆ ಈ ರೀತಿ ಜನರಿಗೆ ತಿಳುವಳಿಕೆ ಇಲ್ಲದೆ ಇರೋ ಕಾರಣ ಯಾವ ರೀತಿ ಅನ್ನೋದ್ರ ಬಗ್ಗೆ. ಸೊ ಮೊದಲನೇದಾಗಿ ರಕ್ಷಣಾ ಕ್ರಮಗಳ ಬಗ್ಗೆ ನಾನು ಹೇಳ್ತೀನಿ. ಮೊದಲನೇದಾಗಿ ನಾವು ರೋಗದ ಬಗ್ಗೆ ಒಂದು ತಿಳ್ಕೊಳ್ಳೋಣ. ಮೊದಲೇ ರೋಗ ಯಾವ್ದು ಅಂತ ಹೇಳಿದ್ರೆ, ಈ ರೋಗ ಅನ್ನೋದು ಹೆಚ್ಚು ಉಸಿರಾಟದಿಂದ ಬರುವಂತದ್ದು. ಅಂದ್ರೆ ಬೇರೆಯವರ ಕೆಮ್ಮು, ಸೀನು ಅಥವಾ ಎಂಜಲು ಇಂಥದ್ದು ಯಾವ್ದಾದ್ರು ದ್ರವಗಳನ್ನ ಅವರು ಹೊರಗಡೆ ಸ್ರವಿಸಿದಾಗ ಅಥವಾ ಆ ದ್ರವಗಳ ಜೊತೆ ನಾವು ಆಕಸ್ಮಿಕವಾಗಿ ನಾವು ಸಂಪರ್ಕದಲ್ಲಿ ಬಂದಾಗ ನಮ್ಮ ದೇಹದಲ್ಲಿ ಮೂಗಿನ ಮೂಲಕ ಅಥವಾ ಬಾಯಿಯ ಮೂಲಕ ಪ್ರವೇಶಿಸಿ ಅವು ಜೊತೆಗೆ ಶ್ವಾಸನಾಳ ನಂತರ ವಾಯುಚೀಲಕ್ಕೆ ಹೋಗಿ ತಲುಪಿ ಅಲ್ಲಿ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ. ಈ ದಾರಿಯಲ್ಲಿ ಯಾವ್ಯಾವ ದಾರಿಯಲ್ಲಿ ಇದು ಸಾಗುತ್ತದೆ ಆ ದಾರಿಯಲ್ಲಿ ರೋಗ ಲಕ್ಷಣಗಳನ್ನು ಉಂಟು ಮಾಡಲೂಬಹುದು ಅಥವಾ ಮಾಡದೇನೂ ಇರಬಹುದು. ಉದಾಹರಣೆಗೆ ಅದು ರೋಗಾಣುವಾಗಿರುವಂತಹ ಕೊರೋನಾ ವೈರಸ್ ಇದ್ದಿದ್ದು ಮೂಗಿನಲ್ಲಿ ಪ್ರವೇಶ ಮಾಡಿದಾಗ ಕೆಲವೊಬ್ಬರಿಗೆ ವಾಸನೆಯನ್ನು ಗ್ರಹಿಸುವ ಶಕ್ತಿ ಕಡಿಮೆ ಆಗ್ಬೋದು, ಕೆಲವೊಬ್ಬರು ಕಡಿಮೆ ಆಗದೇನೂ ಇರ್ಬೋದು. ಗಂಟಲಲ್ಲಿ ಪ್ರವೇಶಿಸಿದಾಗ ಗಂಟಲು ಕೆರೆತ, ಒಣ ಕೆಮ್ಮು ಹೀಗೆ ಬದಲುವಂತ ಸಾಧ್ಯತೆಗಳು ಇರ್ತವೆ. ಜೊತೆಗೆ ಶ್ವಾಸಕೋಶವನ್ನು ಪ್ರವೇಶಿಸಿದಾಗ ವಾಯುಚೀಲಗಳಲ್ಲಿ ಸೇರಿ ತೀವ್ರತರವಾದ ರೋಗ ಲಕ್ಷಣವಾದ ನ್ಯೂಮೋನಿಯಾ ಮತ್ತು ಕೊನೆಗೆ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಹೇಳಿದ್ರೆ ತುರ್ತು ಮಟ್ಟಿಗೆ ಶ್ವಾಸಕೋಶ ಇದ್ದಿದ್ದು ತನ್ನ ಕಾರ್ಯವನ್ನು ನಿಲ್ಲಿಸುವಂತ ಒಂದು ರೋಗ ಲಕ್ಷಣಗಳು ಸಹ ಬರುವ ಸಾಧ್ಯತೆ ಇರ್ತದೆ. ಕೆಲವೊಬ್ಬರಿಗೆ ಯಾವುದೇ ಲಕ್ಷಣಗಳು ಇರದೇನೆ ಸಂಪೂರ್ಣವಾಗಿ ಗುಣಮುಖ ಆಗಲು ಸಾಧ್ಯತೆ ಇದೆ. ಈ ರೋಗಾಣು ಇದ್ದಿದ್ದು ತುಂಬಾ ಜನರಲ್ಲಿ 14 ದಿನಗಳ ಮಟ್ಟಿಗೆ ಅಷ್ಟೇ ಬದುಕಿರಲು ಸಾಧ್ಯ. ಅಲ್ಲಿ ನಂತರ ದೇಹದ ರಕ್ಷಣಾ ವ್ಯವಸ್ಥೆ ಇದ್ದಿದ್ದು ಈ ರೋಗಾಣು ವೈರಸ್ ಅನ್ನು ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡಿಬಿಡುತ್ತದೆ ತುಂಬಾ ಜನರಲ್ಲಿ. ಸೊ ಹಾಗಾಗಿ ಈ ರೋಗದ ಬಗ್ಗೆ ಫಸ್ಟ್ ಮೊದಲನೇದಾಗಿ ಈ ರೋಗ ಯಾವ ರೀತಿ ಲಕ್ಷಣಗಳನ್ನು ಉಂಟು ಮಾಡ್ತದೆ ಅಂತ ತಿಳ್ಕೊಂಡಾಗ ನಾವು ರಕ್ಷಣಾ ಕ್ರಮಗಳನ್ನು ಅದೇ ರೀತಿಯಾಗಿ ನಾವು ವಹಿಸಲು ಸಾಧ್ಯ. ಈ ರಕ್ಷಣಾ ಕ್ರಮಗಳು ಅಂದ್ರೆ ಯಾವುದು? 3 ರೀತಿ ಇದೆ. ಯಾವ್ದು ಅಂತ ಹೇಳಿದ್ರೆ SMS ಅಂತ ಹೇಳಿದ್ರೆ ಸ್ಯಾನಿಟೈಸೇಷನ್, ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್. ಸ್ಯಾನಿಟೈಸೇಷನ್ ಅಂದ್ರೆ ಏನು? ಈಗ ನಾವು ಆಕಸ್ಮಿಕವಾಗಿ ಮೂಗಿನಲ್ಲಿ ಅಥವಾ ಬಾಯಲ್ಲಿ ನಾವು ಕೈ ಹಾಕುವಂತ ಒಂದು ಪದ್ಧತಿ ಇದ್ದೇ ಇದೆ, ಉಗುರು ಕಡಿಯುವಂತ ಕೆಲವರು ಪದ್ಧತಿಗಳು ಇದ್ದೇ ಇದ್ದಾವೆ. ಸೊ ಹಾಗಾಗಿ ನಾವು ಕೈಯನ್ನ ಬೇರೆ ಸಂಪರ್ಕದಲ್ಲಿ ಅಂದ್ರೆ ಬೇರೆ ಯಾವುದೇ ವಸ್ತುಗಳಾಗಲಿ ಅಥವಾ ಯಾವುದೇ ಒಂದು ಸೋಂಕಿತ ವಸ್ತುಗಳಾಗಲಿ ಸೋಂಕಿತ ಜನರನ್ನಾಗ್ಲಿ ಮುಟ್ಟಿದಾಗ ನಾವು ಕೈಯನ್ನ ಸ್ಯಾನಿಟೈಸರ್ ಮೂಲಕ ಅಥವಾ ಯಾವುದೇ ಒಂದು ಸೋಪಿನ ಮೂಲಕ ಕೈ ತೊಳೆಯೋದ್ರಿಂದಾಗ್ಲಿ ಸ್ವಚ್ಛತೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಎರಡನೇದು ಮಾಸ್ಕ್ ಅನ್ನೋದು ಇದರಲ್ಲಿ ತುಂಬಾ ಕಾಸ್ಟ್ಲಿ ಆದ ಮಾಸ್ಕ್ಗಳು ಬೇಕಂತಿಲ್ಲ. N95 ಮತ್ತು KN95 ಮಾಸ್ಕ್ ಗಳನ್ನ ಎಲ್ಲರೂ ಧರಿಸ್ಬೇಕಂತ ಇಲ್ಲ. N95 ಮತ್ತು KN95 ಮಾಸ್ಕ್ ಗಳನ್ನ ಧರಿಸಿದೆ ಅದನ್ನ ಹಾಗೆ ಇಡುವುದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಈಗ ಆಸ್ಪತ್ರೆಗಳಲ್ಲಿ ಅದರ ತುಂಬಾ ಅವಶ್ಯಕತೆ ಇದೆ. ಆಸ್ಪತ್ರೆಯಲ್ಲಿ ಒಂದೇ ದಿನಕ್ಕೆ ಬಳಸಿ ಬಿಸಾಡುವಂತ ವ್ಯವಸ್ಥೆ ಇರೋದ್ರಿಂದ N95 ಮತ್ತು KN95 ಮಾಸ್ಕ್ ಗಳನ್ನ ಬಳಸಬೇಡಿ. ಸಾಧಾರಣವಾದ ಬಟ್ಟೆಯ ಮಾಸ್ಕ್ ಅಷ್ಟೇ ಸಾಕು. ಸೊ ಹಾಗಾಗಿ ಮಾಸ್ಕ್ ಅನ್ನ ನಾವು ಬಳಸಬೇಕು. ಮಾಸ್ಕ್ ಅನ್ನ ಆಗಾಗ್ಗೆ ನಾವು ಅದನ್ನ ವಾಶ್ ಮಾಡ್ತಾ ಇರಬೇಕು. ಮಾಸ್ಕ್ ತುಂಬಾ ದಿನಗಳನ್ನ ನಾವು ಅಂದ್ರೆ ಒಂದ್ 15-20 ದಿನಗಳ ನಂತರ ನಾವು ಮಾಸ್ಕ್ ಅನ್ನ ಅದು ಯಾವುದೇ ರೀತಿಯಿಂದ ಇರಲಿ ಅದನ್ನ ಬಳಸಲಿಕ್ಕೆ ಹೋಗ್ಬಾರ್ದು. ಹೊಸ ಮಾಸ್ಕ್ ಅನ್ನ ಬಳಸಬೇಕು. ಆಮೇಲೆ ಮೂರನೇದಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳಿದ್ರೆ ದೈಹಿಕ ಅಂತರ. ಈಗ ಈ ಕೊರೋನಾ ವೈರಸ್ ಅನ್ನುವುದು ಗಾಳಿಯಲ್ಲಿ ತೇಲಾಡುವಂತ ವೈರಸ್ ಅಲ್ಲ ಅಥವಾ ಗಾಳಿಯಲ್ಲಿ ಹಾಗೆ ನೇತಾಡುವಂತ ವೈರಸ್ಸು ಅಲ್ಲ. ಈ ಕೊರೋನಾ ವೈರಸ್ ಅನ್ನೋದು ಒಂದು ರೀತಿ ಏರೋಸಾಲ್ ಅಂತ ಹೇಳಿದ್ರೆ ಗಾಳಿ ಮತ್ತು ವೈರಸ್ನ ಒಂದು ಮಿಶ್ರಣ. ಹಾಗಾಗಿ ಇದು ಹೆಚ್ಚು ಗರಿಷ್ಠ ದೂರ ಅಂತ ಹೇಳಿದ್ರೆ 6 ಫೀಟ್ ಅಥವಾ 1 ಮೀಟರ್ ವರೆಗೆ ಮಾತ್ರ 1 ಮೀಟರ್ ಒಳಗೆ ಮಾತ್ರ ಇದು ಯಾರಾದ್ರೂ ಸೀನಿದಾಗ ಅಥವಾ ಯಾರ್ದಾದ್ರೂ ಎಂಜಲು ಅಥವಾ ಹೀಗೇನಾದ್ರೂ ಸಂಪರ್ಕಕ್ಕೆ ಬಂದಾಗ ಮಾತ್ರ ಇದು ಬೇರೆದವರಿಗೆ ಸೋಂಕಿತರನ್ನಾಗಿ ಮಾಡಲು ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಈ ಕೊರೋನಾ ವೈರಸ್ ಅದರ ನಂತರ ಸೋಂಕಿತರನ್ನಾಗಿ ಮಾಡಲು ಸಾಧ್ಯ ಇಲ್ಲ. ವಾತಾವರಣಕ್ಕೆ ಹೊರಗಡೆ ಬಂದಾಗ ಈ ವೈರಸ್ ಅನ್ನುವುದು ತುಂಬಾ ಸಮಯದವರೆಗೆ ಬದುಕಿರುವುದಿಲ್ಲ. ಸೊ ಹಾಗಾಗಿ ಒಂದು ಕಡೆ ಸೀಮಿತ ಜಾಗದಲ್ಲಿ ವೈರಸ್ಗಳು ಹಾಗೆ ಆ ಜಾಗದಲ್ಲಿ ಇರುವುದಿಲ್ಲ. ಯಾವಾಗ್ಲೂ ಮನುಷ್ಯರಿಂದ ಮನುಷ್ಯನಿಗೆ ಬರುವ ಕಾಯಿಲೆ ಸಾಧ್ಯತೆ ತುಂಬಾ ಇರುತ್ತದೆ. ಈ ಕಾಯಿಲೆಯಲ್ಲಿ ಯಾವುದೇ ವಸ್ತುಗಳಿಂದ ಆಗಲಿ ಅಥವಾ
ಆ ಯಾವುದೇ ಒಂದು ಗಾಳಿಯಿಂದಾಗ್ಲಿ ಅಥವಾ ವಾತಾವರಣದಿಂದಾಗ್ಲಿ ಬರುವಂತ ಸಾಧ್ಯತೆಗಳು ಇರುವುದಿಲ್ಲ. ಆಮೇಲೆ ಮೂರನೇದಾಗಿ ನಾನು ಯಾವ ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಸುರಕ್ಷತಾ ಕ್ರಮಗಳು ಯಾವಾಗಲೂ ಟೆಸ್ಟಿಗೆ ಹೋಗ್ಬೇಕಾದ್ರೆ ಅಥವಾ ರೋಗದ ಪರೀಕ್ಷೆಗೆ ಹೋಗ್ಬೇಕಾದ್ರೆ ಯಾವ ರೀತಿ ಇರಬೇಕಾಗುತ್ತೆ ಅಂತ ಹೇಳಿ, ಈ ಆಸ್ಪತ್ರೆಯಲ್ಲಿ ನಾವು ಹುಡುಕಿ ನೋಡಿದಾಗ ಎಲ್ಲ ಕಡೆ ಜನರು ತುಂಬಾ ದೊಡ್ಡ ಸಾಲುಗಳು ಇರ್ತವೆ. ಸುರಕ್ಷತಾ ಕ್ರಮಗಳು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ಆಸ್ಪತ್ರೆಯಲ್ಲಿ ಇಲ್ದಂತಾಗಿದೆ. ಆದ್ರೆ ನಾವು ಈ ಸ್ಯಾನಿಟೈಸೇಷನ್, ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗ್ಲಿಲ್ಲ ಅಂತ ಹೇಳಿದ್ರು ಮಾಸ್ಕ್ ಇದ್ದಿದ್ದನ್ನು ನಾವು ಟೆಸ್ಟ್ ಸೆಂಟರ್ಗೆ ಹೋದಾಗ, ಪರೀಕ್ಷಾ ಕೇಂದ್ರಕ್ಕೆ ಹೋದಾಗ ನಾವು ಮಾಸ್ಕ್ ಅನ್ನ ತೆಗಿಲೇಬಾರ್ದು. ಆಮೇಲೆ ಹ್ಯಾಂಡ್ ಹೈಜೀನ್ ಅಂತ ಹೇಳಿದ್ರೆ ಸ್ಯಾನಿಟೈಸರ್ ಅನ್ನ ನಾವು ಯೂಸ್ ಮಾಡ್ಲೇಬೇಕು. ಆದಷ್ಟು ಪರೀಕ್ಷೆ ನಿಮ್ಮನ್ನ ಯಾರು ಮಾಡ್ತಾರೆ ಅವರಿಗೆ ರಿಕ್ವೆಸ್ಟ್ ಮಾಡ್ಬಿಟ್ಟು ದೂರದಲ್ಲಿ ಇರುವಂತ, ಅಂದ್ರೆ ಯಾರು ನಿಮ್ಮ ಹಿಂದೆ ಇರುವಂತ ರೋಗಿಗಳು ಇರ್ತಾರೆ ಅವರಿಂದ ದೂರದಲ್ಲಿ ಇರುವಂತ ಒಂದು ವ್ಯವಸ್ಥೆಯನ್ನ ನೀವು ಅವ್ರ ಹತ್ರ ವಿನಂತಿ ಮಾಡಿದ್ರು ಸರಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಟೆಸ್ಟಿಂಗಿಗೆ ಹೋದಾಗ್ಲೇ ಸೋಂಕಿತರಾದಂತ ರೋಗಿಗಳು ನಮಗೆ ಆನ್ಲೈನ್ ಅಲ್ಲಿ ಕನ್ಸಲ್ಟೇಷನ್ ಮಾಡ್ತಾರೆ. ಸೊ ಎರಡನೇದು ಹೇಳ್ಬೇಕು ಅಂತ ಹೇಳಿದ್ರೆ, ಸುರಕ್ಷತಾ ಕ್ರಮಗಳಲ್ಲಿ ಮತ್ತೊಂದು ಏನು ಅಂತ ಹೇಳಿದ್ರೆ, ಈಗ ಒಂದೊಂದು ಸಲ ಉಸಿರಾಟದ ತೊಂದರೆಗಳು ಬಂದು ಬಿಡ್ತವೆ. ಸೌಮ್ಯ ರೂಪವಾಗಿರುವಂತ ರೋಗ ಲಕ್ಷಣಗಳಾಗಿರ್ತಾವಲ್ವ, ನೆಗಡಿ, ಕೆಮ್ಮು, ಗಂಟ್ಲು ಕೆರೆತ, ಜ್ವರ ಹೀಗೆಲ್ಲ ಇದ್ದಿದ್ದು ಒಂದೊಂದು ಸಲ ಕೆಲವೊಬ್ಬರಲ್ಲಿ ತೀವ್ರತರವಾದ ಸ್ವರೂಪಗಳನ್ನು ತೋರಿಸ್ಕೊತದೆ. ಅವಾಗ ಏನಾಗುತ್ತೆ ಅಂತಂದ್ರೆ, ಒಂದೇ ಸಲ ಆಕ್ಸಿಜನ್ ಅಂದ್ರೆ ದೇಹಕ್ಕೆ ರಕ್ತ ಸಂಚಾರಕ್ಕೆ ಮತ್ತು ರಕ್ತ ಪರಿಚಲನೆಗೆ ಬೇಕಾಗುವಂತ ಆಮ್ಲಜನಕ ಸಿಗದೇ ಇದ್ದಾಗ ಜನ ಇದ್ದರು ಆಕ್ಸಿಜನ್ಗೋಸ್ಕರ ಹುಡುಕಾಡಬೇಕಾಗುತ್ತೆ. ಆ ಸಮಯದಲ್ಲಿ ಸುರಕ್ಷತಾ ಕ್ರಮಗಳನ್ನ ಯಾವ ರೀತಿ ತಗೊಳ್ಬಹುದು ಅಂತ ಹೇಳಿದ್ರೆ, ಮನುಷ್ಯ ಇದ್ದವನು ಬೆನ್ನು ಮೇಲೆ ಮಾಡಿ ಮಲಗುವುದರಿಂದ ಒಂದು ಸ್ವಲ್ಪ ದೇಹದಲ್ಲಿ ಆಕ್ಸಿಜನ್ ಸಂಚಾರವನ್ನ ಹೆಚ್ಚು ಮಾಡ್ಬೋದು. ಸೊ ಹಾಗಾಗಿ ಆಕ್ಸಿಜನ್ ಸಿಲಿಂಡರ್ ಅನ್ನ ಹುಡುಕುವ ಮುಂಚೆ ಆಕ್ಸಿಜನ್ ಸಿಲಿಂಡರ್ ಸಿಗದೇ ಇದ್ದಾಗ ಸಮಯಕ್ಕೆ ಒಂದ್ ಸ್ವಲ್ಪ ತಡ ಆಗ್ತದೆ ಅಥವಾ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿ ಹೀಗೇನಾದ್ರೂ ನಮ್ಮ ಗಮನಕ್ಕೆ ಏನಾದ್ರು ಬಂತಂದ್ರೆ ಆದಷ್ಟು ರೋಗಿಯನ್ನ ಬೆನ್ನು ಮೇಲೆ ಮಾಡಿ ಮಲಗಿಸಿ ಅದರ ನಂತರ ಅವರೇನು ಬೆನ್ನ ಮೇಲೆ ಸ್ವಲ್ಪ ತಟ್ಟಿದಾಗ ಒಂದು ರಕ್ತ ಪರಿಚಲನೆಗೆ ಮತ್ತು ಆಮ್ಲಜನಕ ಸರಬರಾಜಿಗೆ ಸಹಾಯ ಆಗ್ತದೆ. ಆರನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ರೋಗಿಗಳ ಜೊತೆ ನೋಡುವಂತ ಒಂದು ಅಟೆಂಡರ್ ಅಥವಾ ಪೇಷಂಟ್ ಸ್ಕಿನ್ ಅಂತ ನಾವು ಹೇಳ್ತೇವಲ್ವಾ, ಆ ಪೇಷಂಟ್ ಸ್ಕಿನ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ರೋಗಿಗಳು ಈಗಂತೂ ಆಸ್ಪತ್ರೆಯಲ್ಲಿ ICUದಲ್ಲಿ ಇದ್ದಾಗ ರೋಗಿಗಳಿಗೆ ನೋಡ್ಲಿಕ್ಕೆ ಅಥವಾ ರೋಗಿಗಳನ್ನ ಮಾತಾಡಿಸ್ಲಿಕ್ಕೆ ಯಾರು ಅವಕಾಶ ಮಾಡಿಕೊಡುವುದಿಲ್ಲ ವೈದ್ಯರು. ಆದ್ರೆ ಕೆಲವೊಂದು ಸಲ ಈ ಸಾಮಾನ್ಯ ವಾರ್ಡ್ ನಲ್ಲಿ ಇದ್ದಾಗ ಅಥವಾ ಪ್ರೈವೇಟ್ ವಾರ್ಡ್ ನಲ್ಲಿ ಇದ್ದಾಗ ರೋಗಿಗಳ ಜೊತೆಯಲ್ಲಿ ಇರುವವರು ಅವರ ರೋಗಿಗಳ ಸ್ರವಿಸುವಂತ ದ್ರವ ಇರ್ತಲ್ಲ ಅಂತ ಹೇಳಿದ್ರೆ, ಮೂಗಿನಿಂದ ಬರುವಂತ ಒಂದು ದ್ರವಗಳಾಗಿರ್ಬೋದು ಅಥವಾ ಬಾಯಿಂದ ಬರುವಂತ ಎಂಜಲ್ ಆಗಿರ್ಬೋದು, ಇದರ ಸಂಪರ್ಕದಲ್ಲಿ ಇರದೇ ಇರೋ ತರ ಸುರಕ್ಷತಾ ಕ್ರಮವನ್ನು ವಹಿಸಬೇಕಾಗುತ್ತೆ. ಪ್ರತಿ ಸಲ ರೋಗಿಯನ್ನ ಭೇಟಿ ಮಾಡಿ ಅಥವಾ ರೋಗಿಯ ಜೊತೆ ಇದ್ದ ಹೊರಗೆ ಬಂದ ನಂತರ ಪ್ರತಿದಿನ ಅವರು ಮಾಸ್ಕ್ ಬದಲಾಯಿಸುವುದು ಒಳ್ಳೆಯದು. ರೋಗಿಯ ಜೊತೆ ಇರೋರು N95 ಅಥವಾ KN95 ಮಾಸ್ಕ್ ಧರಿಸುವುದು ತುಂಬಾ ಒಳ್ಳೆಯದು. ಇದರಿಂದ ರೋಗಿಯ ಜೊತೆ ಇರುವಂತಹ ಅಥವಾ ರೋಗಿಯನ್ನ ಆರೈಕೆ ಮಾಡುವಂತ ಅಥವಾ ರೋಗಿಯನ್ನು ಶುಶ್ರೂಷೆ ಮಾಡುವಂತಹ ಸುರಕ್ಷತೆಯಿಂದ ಇರಲು ಸಾಧ್ಯ ಇದೆ. ಆಮೇಲೆ ಆಸ್ಪತ್ರೆಯಲ್ಲಿ ಸುರಕ್ಷತಾ ಕ್ರಮಗಳನ್ನ ಈಗ ಎಲ್ಲರೂ ತಗೊಳ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಆಸ್ಪತ್ರೆಯಲ್ಲಿ ಸುರಕ್ಷತಾ ಕ್ರಮಗಳನ್ನ ತಗೊಳ್ಳೋದಿಲ್ಲ. ಸುರಕ್ಷತಾ ಕ್ರಮಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ರೋಗಿಗಳಿಗೆ ಮಾಸ್ಕ್ ಅನ್ನು ಯಾವುದೇ ಸಮಯದಲ್ಲೂ ತೆಗೆದೇ ಇರುವಂಗೆ ಮಾಡಿರುವಂತದ್ದು. ಆಮೇಲೆ ಜೊತೆಗೆ ಹಾಸ್ಪಿಟಲ್ನ ವಾರ್ಡ್ ನಲ್ಲಿ ಕಿಟಕಿ ಆಮೇಲೆ ಬಾಗಿಲುಗಳನ್ನ ತೆಗೆದು ಗಾಳಿ ಹೋಗಲು ಅಥವಾ ಸೂಕ್ತವಾದ ಸೂರ್ಯನ ಬೆಳಕು ಬರುವಂತ ಒಂದು ವ್ಯವಸ್ಥೆನ ಮಾಡಿ ಕೊಡ್ಬೇಕಾಗುತ್ತದೆ. ಆಮೇಲೆ ರೋಗಿಯ ಪ್ರತಿ ಗಂಟೆಗೂ ಒಂದೊಂದು ಸಲ ಪ್ರತಿ ಅಲ್ಲಿ ನೇಮಿಸಿರುವಂತ ದಾದಿಯರು ಇರ್ತಾರಲ್ಲ ಅವ್ರು ರೋಗಿಯನ್ನ ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತ ರೋಗಿಗಳಲ್ಲಿ ಹೆಚ್ಚಾನೆಚ್ಚು ಆಮ್ಲಜನಕದ ಒಂದು ಕೊರತೆ ಅಥವಾ ಆಮ್ಲಜನಕದ ಒಂದು ಅವಶ್ಯಕತೆ ಇರುವಂತ ರೋಗಿಗಳು ತುಂಬಾನೇ ಇರ್ತಾರೆ. ಈಗ ಸೌಮ್ಯ ರೂಪವಾಗಿರುವಂತಹ ಸೌಮ್ಯ ರೂಪವಾದ ಲಕ್ಷಣಗಳು ಇರುವಂತಹ ರೋಗಿಗಳು ಇರುವ ಮನೆಯಲ್ಲಿ ಇರುವಂತಹ ಸುರಕ್ಷತಾ ಕ್ರಮಗಳ ಬಗ್ಗೆ ನಾನು ಹೇಳ್ತೀನಿ. ಈ ಸೌಮ್ಯ ರೂಪವಾದ ರೋಗ ಲಕ್ಷಣಗಳು ಅಂತ ಹೇಳಿದ್ರೆ ಕೆಮ್ಮು, ನೆಗಡಿ, ಗಂಟಲು ಕೆರೆತ, ಜ್ವರ, ಮೈಕೈ ನೋವು, ತಲೆನೋವು,
ಈ ರೀತಿ ಇರುವಂತಹ ಸೌಮ್ಯ ರೂಪದಲ್ಲಿರುವಂತಹ ಲಕ್ಷಣಗಳಿದ್ದಾಗ ವೈದ್ಯರು ಯಾವಾಗಲೂ ಮನೆಯಲ್ಲೇ ಶುಶ್ರೂಷೆ ಮಾಡಿ ಅಥವಾ ಮನೆಯಲ್ಲೇ ಚಿಕಿತ್ಸೆ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಇಂತಹ ಸಮಯದಲ್ಲಿ ಯಾವಾಗ್ಲೂ ಅವರಿಗೆ ಒಂದು ಪ್ರತ್ಯೇಕವಾದ ಕೋಣೆ ಮತ್ತು ಪ್ರತ್ಯೇಕವಾದ ಶೌಚಾಲಯ ಇದ್ರೆ ಒಳ್ಳೆಯದು. ಇಲ್ಲದೆ ಇದ್ದಾಗ ಅವರಿಗೆ ಶೌಚಾಲಯದಲ್ಲಿ ರೋಗಿ ಹೋಗುವಾಗ ಅವ್ರು ಮಾಸ್ಕ್ ಧರಿಸಿ ಶೌಚಾಲಯಕ್ಕೆ ಹೋಗ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಶೌಚಾಲಯದಿಂದ ಮನೆಯಲ್ಲಿರುವ ಇತರರಿಗೂ ಹರಡುವ ಸಾಧ್ಯತೆ ಇರುತ್ತದೆ. ಜೊತೆಗೆ ಒಬ್ಬ ಮನೆಯಲ್ಲಿ ಯಾರಾದ್ರೂ ಪಾಸಿಟಿವ್ ಬಂದರೆ ಕೊರೋನಾ ಪರೀಕ್ಷೆ ಪಾಸಿಟಿವ್ ಬಂದಾಗ ಮನೆಯಲ್ಲಿರುವಂತ ಎಲ್ಲ ಸದಸ್ಯರು ರೋಗಿಯ ಒಂದು ಲಕ್ಷಣಗಳು ಶುರುವಾದ 5 ದಿನಗಳ ನಂತರ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. 5 ದಿನಗಳ ನಂತರ ಯಾವುದೇ ಲಕ್ಷಣಗಳು ಇಲ್ಲದೆ ಇದ್ರೆ ಅವರು ಅಸಿಂಪ್ಟಮ್ಯಾಟಿಕ್ ಆಗಿ ಪಾಸಿಟಿವ್ ಆಗಿರುವಂತ ಸಾಧ್ಯತೆಗಳು ಇರ್ತದೆ. ಹಾಗಾಗಿ 5 ದಿನಗಳ ನಂತರ ಪ್ರತಿ ಒಬ್ರು ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. 5 ದಿನಗಳ ಒಳಗೆ ಮಾಡಿದಾಗ ಫಾಲ್ಸ್ ನೆಗೆಟಿವ್ ಅಂತ ಹೇಳಿದ್ರೆ ರೋಗಾಣುಗಳು ಮನುಷ್ಯನ ಶರೀರದಲ್ಲಿ ಇದ್ರುವ ಪರೀಕ್ಷೆಯಲ್ಲಿ ಗೊತ್ತಾಗುವುದಿಲ್ಲ. ಅಂತದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇರುತ್ತದೆ. ಕೊನೆಗೆ ಇದು ಹೇಳಬೇಕು ಅಂದ್ರೆ ವ್ಯಾಕ್ಸಿನ್ಗಳ ಬಗ್ಗೆ. ವ್ಯಾಕ್ಸಿನ್ ಅನ್ನೋದು ಇದು ವ್ಯಾಕ್ಸಿನ್ಗಳಲ್ಲಿ 3 ರೀತಿ ವಿಧಗಳಿದ್ದಾವೆ. ಒಂದು ವೈರಸ್ ಅನ್ನ ಜೀವಂತವಾಗಿ ಕೊಡುವಂತದ್ದು, ಅದು ಪೋಲಿಯೋ ವೈರಸ್ ಹೀಗಾಗಿರ್ತದೆ. ಮತ್ತೆ ವ್ಯಾಕ್ಸಿನ್ ಅನ್ನು ಸತ್ತಿರುವಂತ ವ್ಯಾಕ್ಸಿನ್ ಅನ್ನು ಕೊಡುವ ವೈರಸ್ ಅನ್ನ ಸತ್ತಿರುವಂತದ್ದು ವ್ಯಾಕ್ಸಿನ್ ಅನ್ನು ಕೊಡುವಂತದ್ದು ರೇಬಿಸ್ ಇರ್ತದೆ. ಆದ್ರೆ ಈ ವ್ಯಾಕ್ಸಿನ್ ಅಲ್ಲಿ ಯಾವುದೇ ಜೀವಂತ ರೋಗಾಣುಗಳು ಇರುವುದಿಲ್ಲ. ಇದು ಹೇಗೆ ಅಂತ ಹೇಳಿದ್ರೆ ವೈರಾಣುವಲ್ಲಿರುವಂತಹ ಜೀನ್ಗಳನ್ನ ಅದನ್ನ ಕಾಪಿ ಮಾಡಿಬಿಟ್ಟು ಅದಕ್ಕೆ ಬೇಕಾಗುವಂತ ಆಂಟಿಜನ್ ಅನ್ನು ಒಂದು ಸಿಂಥೆಟಿಕ್ ಆಗಿ ಅಂದ್ರೆ ಒಂದು ಅನೈಸರ್ಗಿಕವಾಗಿ ಅದನ್ನು ಸೃಷ್ಟಿ ಮಾಡಿ ಮಾನವನ ದೇಹದಲ್ಲಿ ಚುಚ್ಚುವಂಥದ್ದು. ಭಾರತದಲ್ಲಿ ಅಥವಾ ಹೊರಗಡೆ ಸಿಗುವಂತ ಎಲ್ಲಾ ವ್ಯಾಕ್ಸಿನ್ಗಳು 100% ನಮಗೆ ರಕ್ಷಣೆ ಒದಗಿಸ್ತದೆ. ಅದರಲ್ಲಿ ಯಾವುದೇ ಸಂಶಯಗಳು ಬೇಡ. ಅದರ ಎಫಿಕಸಿ ಆಗಲಿ ಅಥವಾ ಅದರ ಒಂದು ಎಫಿಷಿಯನ್ಸಿ ಬಗ್ಗೆ ಅಥವಾ ಅದರ ಗುಣಮಟ್ಟದ ಬಗ್ಗೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ. ಅದು ಏನಿದ್ದರೂ ವೈದ್ಯ ಲೋಕಕ್ಕೆ ಬಿಟ್ಟು ಬಿಡಿ. ಅದು ಏನಿದ್ದರೂ ರಿಸರ್ಚ್ಗೆ ಅಥವಾ ಅದನ್ನು ಇನ್ನೂ ಆಳವಾಗಿ ಅಧ್ಯಯನ ಮಾಡಬೇಕಂದವರಿಗೆ ಅದು ಉಪಯೋಗ ಆಗ್ತದೆ. ಸಾಮಾನ್ಯ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಅನ್ನೋದು ಉಪಯೋಗ ಆಗುವುದಿಲ್ಲ. ಸೊ ವ್ಯಾಕ್ಸಿನ್ ಬಗ್ಗೆ ಒಂದು ವಿನಾಕಾರಣ ಭಯ ಬೇಡ. ಪ್ರತಿಯೊಂದು ವ್ಯಾಕ್ಸಿನ್ 100% ಎಫೆಕ್ಟಿವ್ ಆಗಿದೆ, 100% ಪರಿಣಾಮಕಾರಿಯಾಗಿದೆ. ಪ್ರತಿಯೊಬ್ಬರು ವ್ಯಾಕ್ಸಿನ್ ಅನ್ನು ತಗೊಳ್ಬೇಕು, ಇದರಿಂದ ರಕ್ಷಣೆ ಒದಗಿಸಲು ಸಾಧ್ಯ. ಸೊ ಹಾಗಾಗಿ ಈ ರಕ್ಷಣಾ ಕ್ರಮಗಳ ಬಗ್ಗೆ ನಾನು ನಿಮಗೆ ಇಷ್ಟು ಹೇಳಿದ್ದೇನೆ. ನನಗೆ ಈ ವೇದಿಕೆಯಲ್ಲಿ ಮಾತನಾಡಿಕೊಳ್ಳುವಂತ ಆಲಿಸರಿ ಆಡಿಯೋ ಬುಕ್ ಸಂಸ್ಥೆಗೆ ತುಂಬಾ ಧನ್ಯವಾದಗಳು. ಹಲೋ, ಈಗ ನಾಗೇಶ್ ಹೆಗಡೆ ಅವರು ಮಾತಾಡಬೇಕು, ದಯವಿಟ್ಟು. ಕೇಳಿಸ್ತಿದೆ ಸರ್? ಹಲೋ, ಕೇಳ್ತಾ ಇದೆ. ದಯವಿಟ್ಟು ಮಾತಾಡಿ. ನಿಮ್ ಪರಿಚಯ ಮಾಡಿಕೊಡು. ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ನಿಮ್ ಪರಿಚಯ ಅಗತ್ಯ ಇಲ್ಲ. ಸೂರ್ಯನ ಪರಿಚಯ ಮಾಡ್ದಂಗ ಆಗುತ್ತೆ ಕರ್ನಾಟಕದಲ್ಲಿ. ಹಂಗಲ್ಲ ರೀ, ಯಾರು ಕುಮಾರ್ ರೈತ ಮಾತಾಡೋದ? ಹೌದು ಸರ್, ಹೌದು ಸರ್. ಔಪಚಾರಿಕ ಸರ್, ಮಾತಾಡಿ ಸರ್. ಡಾಕ್ಟರ್ ಭರತಶ್ರೀ ಅವರು ಈಗಾಗಲೇ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಕೊರೋನಾ ಬಗ್ಗೆ. ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಮಮತಾ ಅವರು ಆತಂಕ ಬೇಡ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಂಥ ಜಾಲಗೋಷ್ಠಿಯ ಆರಂಭದಲ್ಲಿ ನಮಗ್ ಸಾಕಷ್ಟು ಆತಂಕ ಇರುತ್ತೆ. ಕರೆಂಟ್ ಇರುತ್ತೋ ಇಲ್ವೋ, ಇಂಟರ್ನೆಟ್ ಇರುತ್ತೋ ಇಲ್ವೋ, ಮತ್ತಿನ್ನೇನಾದ್ರೂ ತೊಂದರೆ ಬರುತ್ತೋ ಏನೋ, ಅನಿರೀಕ್ಷಿತವಾಗಿ ಯಾರಾದ್ರೂ ಬಾಗಲ್ ತಟ್ತಾರ ಏನೋ, ಆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಕ್ಕೆ ಡಾಕ್ಟರ್ ಮಮತಾ ಅವರು ಸಾಕಷ್ಟು ಸಹಾಯ ಮಾಡಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್ ಮಮತಾ. ಇನ್ನು ಈ ನಾನು ಒಂದೆರಡು ಮೂರು ಚಿಕ್ಕ ಪುಟ್ಟ ಬದಲಾವಣೆ ಅಥವಾ ಮಾಡ್ಕೋತೀನಿ. ನನ್ನ ಹೆಸರನ್ನ ಡಾಕ್ಟರ್ ನಾಗೇಶ್ ಹೆಗಡೆ ಅಂತ ಕುಮಾರ್ ರೈತ ಬರೆದು ಬಿಟ್ಟಿದ್ದಾರೆ. ಆ ಪ್ರಚಾರ ಸಾಮಗ್ರಿಗಳಲ್ಲೆಲ್ಲ ಡಾಕ್ಟರ್ ನಾಗೇಶ್ ಹೆಗಡೆ ಅಂತ. ನಾನು ಡಾಕ್ಟರ್ ಅಲ್ಲ. ನಾನು MBBS ಡಾಕ್ಟರ್ ಅಲ್ಲ, ಸೈಕಾಲಜಿ ಡಾಕ್ಟರ್ ಅಲ್ಲ, ನನಗೆ PhD ಡಾಕ್ಟರ್ ಅಲ್ಲ, ಯಾರು ಗೌರವ ಡಾಕ್ಟರೇಟ್ ಕೂಡ ಸದ್ಯಕ್ಕೆ ನನಗೆ ಕೊಟ್ಟಿಲ್ಲ.
ನಾನು ಪತ್ರಕರ್ತ, ಕಮ್ಯುನಿಕೇಟರ್. ಅಂದ್ರೆ ಜಗತ್ತಿನ ವಿದ್ಯಮಾನಗಳನ್ನ ನನ್ನ ಗ್ರಹಿಕೆಗೆ ಸಿಕ್ಕಷ್ಟನ್ನು ತಗೊಂಡು ವಿಶ್ಲೇಷಣೆ ಮಾಡಿ, ಕೆಲವೊಂದು ಬಾರಿ ತಜ್ಞರ ಜೊತೆಗೆ ಮಾತಾಡ್ತಾ, ಇನ್ನು ಕೆಲವು ಬಾರಿ ಪುಸ್ತಕಗಳನ್ನ, ಗ್ರಂಥಗಳನ್ನ, ನಿಯತಕಾಲಿಕೆಗಳನ್ನ, ಗೂಗಲ್ ಅನ್ನ ನೋಡ್ತಾ ನನ್ನದೇ ಒಂದು ವರ್ಲ್ಡ್ ವ್ಯೂ ಅಂತಾರಲ್ಲ, ಒಂದು ನೋಟವನ್ನ ನಾವು ಕಟ್ಕೋತಾ ಇರ್ತೀವಿ. ಕಟ್ಕೊಂಡಿದ್ದೇನೆ ಇನ್ನೊಬ್ರಿಗೆ ಹೇಳ್ತಾ ಇರ್ತೀವಿ. ಅದು ಪತ್ರಕರ್ತರು ಮಾಡುವಂತ ಕೆಲಸ. ಹಾಗಾಗಿ ನಾನು ಡಾಕ್ಟರ್ ಅಲ್ಲ, ಹಾಗಾಗಿ ನೀವು ನಿಶ್ಚಿಂತೆಯಾಗಿ ಇರ್ಬೋದು. ಎರಡನೇದಾಗಿ, ಇದು ಆಲಿಸಿರಿ ಅನ್ನುವ ಸಂಘಟನೆಯ ಕಾರ್ಯಕ್ರಮ. ನಂದೇನಂದ್ರೆ, ನನ್ನ ವಿಚಾರದಲ್ಲಿ ನಂದು ಕೇವಲ ಆಲಿಸಿರಿ ಅಷ್ಟೇ ಸಾಲದು, ವೀಕ್ಷಿಸಿರಿ ಅಂತನೂ. ನಾನು ನನ್ನ ಇವತ್ತಿನ ಪ್ರೆಸೆಂಟೇಶನ್ ಏನಿದೆ ಅದನ್ನ ಚಿತ್ರಗಳ ಮೂಲಕ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಹೋಸ್ಟ್ ಡಿಸೇಬಲ್ಡ್, ದಯವಿಟ್ಟು ನನಗೆ ಸ್ಕ್ರೀನ್ ಶೇರಿಂಗ್ ಅವಕಾಶ ಮಾಡಿಕೊಡಿ. ಕೇಳ್ತಾ ಇದೆಯಾ? ಓಕೆ. ಕಾಣ್ತಾ ಇಲ್ವಲ್ಲ? ಸ್ಕ್ರೀನ್ ಶೇರ್ ಮಾಡ್ಬೋದಾ ನಾನು? ಮಾಡ್ಬೋದು ಸರ್. ಕಾಣ್ತಾ ಇದೆಯಾ? ನಮಗ್ ಕಾಣಿಸ್ತಾ ಇದೆ. ನನ್ ಕಾಣಿಸ್ತಾ ಇದೆಯಾ? ಓದಿ ನೋಡೋಣ. ಅಸ್ತಮಾ ರಾಜಧಾನಿಯಲ್ಲಿ ಕೊರೋನಾ ಕುಣಿತ. ಅಸ್ತಮಾ ರಾಜಧಾನಿ ಅಂತ ಬೆಂಗಳೂರಿಗೆ ಹೇಳ್ತಾರೆ. ಇಲ್ಲಿ 35% ಜಾಸ್ತಿ ಜನಕ್ಕೆ ಅಸ್ತಮಾ ಇರುತ್ತೆ. ಅದನ್ನೆಲ್ಲ ಮುಂದೆ ಹೇಳ್ತೀನಿ ನಾನು. ಅಸ್ತಮಾ ಅಂದ್ರೆ ಏನು? ಅದು ನೇರವಾಗಿ ನಮ್ಮ ಶ್ವಾಸಕೋಶವನ್ನ ತೊಂದರೆಗೆ ಒಳಪಡಿಸುತ್ತೆ, ಅದರ ಕಾರ್ಯಕ್ಷಮತೆಯನ್ನು ಕಮ್ಮಿ ಮಾಡುತ್ತೆ ಅಲ್ವಾ? ಅದಕ್ಕೆ ಕೊರೋನಾ ಬಂದು ಈಗ ಅಮರ್ಕೊಂಡು ಬಿಟ್ಟಿದೆ. ಡಬಲ್ ಟ್ರಬಲ್ ನಮ್ಗೆ. ಎಷ್ಟೋ ಸರಿ ಏನೇನ್ ಆಗ್ತಾ ಇದೆ ಅಂದ್ರೆ, ಈ ಅಸ್ತಮಾ ಇದ್ದವರಿಗೆ ಎಲ್ಲರೂ 3 ವಾರಕ್ಕೊಂದ್ಸಾರಿ ಅಥವಾ ತುಂಬಾ ತಿಂಗಳಿಗೊಮ್ಮೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಅಸ್ತಮಾ. ಈ ಸಂದರ್ಭದಲ್ಲಂತೂ ಜಾಸ್ತಿ ಆದ್ರೆ ಅಯ್ಯೋ ಇದು ಕೊರೋನಾ, ಕೋವಿಡ್ ಇರ್ಬೋದು ಅಂತ ಗೊಂದಲ ಆಗತ್ತೆ. ಆ ಗೊಂದಲದಿಂದ ಏನೇನ್ ಸಂಕಷ್ಟಗಳು ಬರ್ತವೆ ಅನ್ನೋದನ್ನು ನಾನು ಸ್ವಲ್ಪ ಹೇಳ್ತೀನಿ. ಆಮೇಲೆ ಈ ಅಸ್ತಮಾ ಅದಕ್ಕೆ ಏನೇನ್ ಕಾರಣ ಅನ್ನೋದನ್ನು ನಾನು ಹೇಳ್ತೀನಿ. ನನ್ನ ಮುಂದಿನ ಚಿತ್ರ ನೋಡಿ, ಕಾಣ್ತಾ ಇದೆಯಾ? ಇದು ಏನು, ನಿಮ್ಗೆ ಏನ್ ಕಾಣ್ತಾ ಇದೆ ಇಲ್ಲಿ? ಆ ವ್ಯಕ್ತಿ ಜೀವಂತ ಇದಾರ್ರಿ, ತಪ್ಪು ತಿಳ್ಕೊಬೇಡಿ, ಹೊರಟೋಗಿದ್ದಾರೆ ಅಂತ. ಏನ್ ಕಾಣ್ತಾ ಇದೆ ಹೇಳಿ? ಇನ್ಹೇಲರ್ಸ್ ಕಾಣ್ತಾ ಇದೆ ಸರ್. ಇನ್ಹೇಲರ್ಸ್ಗೆ ಎಷ್ಟು ಡಿಮಾಂಡ್ ಇದೆ ಅಂದ್ರೆ, ಇದು ನಮ್ಮ ಮನೆಯಲ್ಲಿ ಸಂಗ್ರಹ ಆಗಿದ್ದು. ನಾನು ಮತ್ತೆ ನನ್ನ ವೈಫ್ ಇಬ್ರಿಗೂ ಅಸ್ತಮಾ ಇದೆ. ಆಗಾಗ ಜಾಸ್ತಿ ಅದು ಕಾಡ್ತಾ ಇರುತ್ತೆ. ನಾವು ತಿಂಗಳಿಗೆ 2 ಸಾರಿ ಹೋಗಿ ಇದನ್ನ ತಗೊಂಡ್, ಇದು ಒಂದೇ ಅಲ್ಲ, ಇದು ಗ್ರೀನಿಶ್ ಬ್ಲೂ ಆಯ್ತಲ್ಲ, ವೈಟ್ ಬೇರೆ ಇದೆ, ರೆಡ್ ಬೇರೆ ಇದೆ, ಗ್ರೀನ್ ಬೇರೆ ಇದೆ, ಅದೇನೇನೋ ವೆರೈಟೀಸ್ ಎಲ್ಲ ಇದಾವೆ. ಅದಕ್ಕೆ ನಾವು ಹೋದಾಗೆಲ್ಲ ಒಂದೊಂದ್ಸರಿ ಇಲ್ಲರಿ ಔಟ್ ಆಫ್ ಸ್ಟಾಕ್ ಅಂತಾರೆ, ತುಂಬಾ ಡಿಮಾಂಡ್ ಇದೆ ಅಂತಾರೆ. ವೆದರ್ ಸ್ವಲ್ಪ ಚೇಂಜ್ ಆದ್ರೆ ತುಂಬಾ ಡಿಮಾಂಡ್ ಇದೆ, ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಸ್ಟಾಕ್ ನಲ್ಲಿ ಇಟ್ಕೋಬೇಕಾಗತ್ತೆ. ನಾನು ಯಾಕೆ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ, ಯಾಕೆ ಡಿಸ್ಪೋಸ್ ಆಫ್ ಮಾಡಿಲ್ಲ ಅಂದ್ರೆ, ಎಲ್ಲೂ ಡಿಸ್ಪೋಸ್ ಆಫ್ ಮಾಡಕ್ ವಿಧಾನನೇ ಇಲ್ಲ. ನಾನು ಆ ಕಂಪ್ನಿಯವರಿಗೆ, ಸಿಪ್ಲಾದವ್ರಿಗೆ ಬರೆಸ್ ಹೋಗ್ತಿದ್ದೀನಿ, ಲೀಗಲ್ ಆಕ್ಷನ್ ತಗೋತೀನಿ, ನೀವು ವಾಪಸ್ ತಗೋಬೇಕು ಇದನ್ನ ಅಂತ ಹೇಳಿದ್ದೇನೆ. ಸುಟ್ರೆ ಅಪಾಯ, ಡಿಸ್ಪೋಸ್ ಆಫ್ ಮಾಡಕ್ ಆಗೋದಿಲ್ಲ. ಎಲ್ಲರೂ ಬೀದಿ ಪಕ್ಕಕ್ಕೆ ಬಿಸಾಕಿದ್ರೆ ಅಥವಾ ತಿಂಡಿ ಜೊತೆ ಹೋದ್ರೆ ಪಾಪ ಹಸುಗಳೆಲ್ಲ ಭಯ ಹಾಕಿದ್ರೆ ಕಷ್ಟ ಆಗತ್ತೆ. ಅವಕ್ಕೆ ಅಸ್ತಮಾ ಬರೋದಿಲ್ಲ, ಮತ್ತಿನ್ನೇನೋ ಕಾಯಿಲೆ ಬಂದ್ಬಿಡುತ್ತೆ ಅದು. ಸೊ ಹಾಗಾಗಿ ಹೆಂಗ್ ಡಿಸ್ಪೋಸ್ ಆಫ್ ಮಾಡ್ಬೇಕು ಅಂತ ಗೊತ್ತಿಲ್ದೇನೆ ನಾವು ಇದನ್ನ ಇಷ್ಟೆಲ್ಲ ಇಟ್ಕೊಂಡಿದ್ದೀವಿ. ನಿಮ್ಗೆ ಗೊತ್ತಲ್ಲ, ಈ ಅಸ್ತಮಾ ಇದ್ದವ್ರ ಪ್ರಾಬ್ಲಮ್ ಏನಂದ್ರೆ, ಎಷ್ಟೋ ಸರಿ ಅದರಲ್ಲೂ ವಯಸ್ಸಾದವರು ಮನೆ ಬಿಟ್ಟು ಒಂದ್ ನಿಮಿಷ ಸ್ಟಾಪ್ ಶೇರ್ ಮಾಡಿ ಇಲ್ಲಿಂದ ರೆಕಾರ್ಡ್ ಮಾಡ್ತೇನೆ. ಈಗ ಮತ್ತೆ ಶೇರ್ ಮಾಡ್ಕೊತೀನಿ. ಓಕೆ, ಈ ಎಷ್ಟು ಅಗತ್ಯ ವಸ್ತುಗಳಲ್ಲಿ ಈ ಇನ್ಹೇಲರ್ ಎಷ್ಟು ಮುಖ್ಯ ಆಗ್ಬಿಟ್ಟಿದಾವೆ ಅಂದ್ರೆ, ಎಷ್ಟು ಸರ್ ನಾವು ಮನೆ ಬಿಟ್ಟು 100-200 ಮೀಟರ್ ಹೋಗೋ ಹೊತ್ತಿಗೆ ನೆನಪಾಗತ್ತೆ,
ಓಹೋ ಚಶ್ಮಾ ಬಿಟ್ಟು ಹೋಗಿದ್ದೀನಿ ಅಂತ ಹೇಳಿ. ಇರ್ಲಿ ಬಿಡಿ, ಹೇಗೋ ಮ್ಯಾನೇಜ್ ಮಾಡಿದ್ರೆ ಆಯ್ತು ಅನ್ನೋದು. ಇನ್ನೊಮ್ಮೆ ನೆನಪಾಯ್ತು, ಓ ಮೊಬೈಲ್ ಬಿಟ್ಟು ಹೋಗ್ಬಿಟ್ನಲ್ಲ ಅಂತೇಳಿ. ಆಗ್ಲೂ ಹೇಗಾದ್ರು ಮ್ಯಾನೇಜ್ ಮಾಡಿದ್ರೆ ಆಯ್ತು, ಇರ್ಲಿ ಬಿಡಿ ಅಂತ. ಅದ್ರ ಇನ್ಹೇಲರ್ ಬಿಟ್ಟು ಹೋಗಿದ್ದೀವಿ ಅಂದ್ರೆ ನಥಿಂಗ್, ನೋ ವೇ ಟು ಮ್ಯಾನೇಜ್. ಐ ಹ್ಯಾವ್ ಟು ಕಮ್ ಬ್ಯಾಕ್ ಹೋಮ್. ಅದು ಎಲ್ಲಿದೆ ಅಂತೇಳಿ ಹಿಡಿದು ಕಿಸೆಯಲ್ಲಿ ಹಾಕೊಂಡು ಹೋಗ್ಲೇಬೇಕಾಗತ್ತೆ. ಈಗ ಅದ್ರ ಜೊತೆಗೆ ಇನ್ನೊಂದೇನು ಹೇಳಿ, ಮಾಸ್ಕ್. ಅದನ್ನೇನಾದ್ರು ನೀವು ಬಿಟ್ಟು ಮನೆ ಕಡೆ ಹೊರಗೆ ಬಂದ್ರೋ ಅದು ಪಬ್ಲಿಕ್ಗೂ ಅಪಾಯ, ನಿಮ್ಗೂ ಅಪಾಯ. ಹಾಗಾಗಿ ನಮ್ಗೆ ದಿ ಲಿಸ್ಟ್ ಆಫ್ ಐಟಮ್ಸ್ ದಟ್ ವಿ ಮಸ್ಟ್ ಕ್ಯಾರಿ ವೈಲ್ ಗೋಯಿಂಗ್ ಔಟ್ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಈಗ ನಾನು ಮತ್ತೆ ಆಗಲೇ ಹೇಳಿದ್ದನ್ನ ಹೇಳ್ಬೇಕಾಗತ್ತೆ. ಬಹುಶಃ ಕೊರೋನಾನು ಶ್ವಾಸಕೋಶಗಳ ಮೇಲೆ ದಾಳಿ ಮಾಡುತ್ತೆ, ಆಮೇಲೆ ಅಸ್ತಮಾ ಕೂಡ ದಾಳಿ ಮಾಡುತ್ತೆ. ಮುಖ್ಯವಾಗಿ ನಾನು ಅಸ್ತಮಾ ಬಗ್ಗೆನೇ ಹೇಳ್ತೀನಿ, ಯಾಕಂದ್ರೆ ಇಫ್ ಯು ಕ್ಯಾನ್ ಟೇಕ್ ಕೇರ್ ಆಫ್ ಅಸ್ತಮಾ, ಎಸ್ quite fairly, it's quite possible that you might be able to take care of corona covid also. ಅಸ್ತಮಾ ಯಾಕೆ ಬರುತ್ತೆ? ಮೊದಲನೇ ಕಾರಣ ಅಂದ್ರೆ ಹೊಗೆ ಧೂಳು ಕಣಗಳು, ಎರಡನೇ ಕಾರಣ ಏನು ಅಂದ್ರೆ ಪರಾಗ ಕಣಗಳು, ಮೂರನೇ ಕಾರಣ ಏನು ಅಂದ್ರೆ ರೈಡಾನ್ ವಿಕಿರಣ. ಅದೇನು ಅಂತ ಆಮೇಲೆ ಹೇಳ್ತೀನಿ, ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ, ಯಾರು ನಮ್ಗೆ ಹೇಳ್ತಾ ಇಲ್ಲ ಪಬ್ಲಿಕ್ ನಲ್ಲಿ. ನಾಲ್ಕನೇ ಕಾರಣ ಅಂದ್ರೆ ಹವಾಮಾನದಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆ ಆಗ್ಬಿಡೋದು. ಬೇಸಿಗೆಯಲ್ಲಿ ಸಡನ್ಲಿ ಮಳೆ ಬಂತು, ಅಥವಾ ಮಳೆಗಾಲದಲ್ಲಿ ಇದ್ದಕ್ಕಿದ್ದಂತೆ ಚಳಿ ಜಾಸ್ತಿ ಆಯ್ತು. ಇವೆಲ್ಲ ಕಾರಣದಿಂದಾಗಿ ಒಂದು ಅಲರ್ಜಿ ಆಗತ್ತೆ ನಮ್ಗೆ, ಅಥವಾ ಅಸ್ತಮಾ ಇದ್ದವ್ರಿಗೆ ಅಸ್ತಮಾ ಕೆಣಕದು ಅಂತಾರೆ, ಅಸ್ತಮಾ ಕೆಣಕ್ ಬಿಡತ್ತೆ. ಅದು ಹೇಗೆ ಅಂತ ಹೊತ್ತಿನಲ್ಲಿ ಇದು ನೋಡಿ, ಅಸ್ತಮಾ ಕೆಣಕದಾಗ ಅದೇ ಟೈಮ್ ನಲ್ಲಿ ಯಾರ ಶ್ವಾಸಕೋಶ ದುರ್ಬಲ ಆಗಿರುತ್ತೋ ಅಲ್ಲಿ ಈ ಭೂಪ ಬಂದು ಕೂತ್ಕೊತಾನೆ. ಹಾಗಾಗಿ ನಾವು ಅಸ್ತಮಾ ಬಗ್ಗೆ ಸಾಕಷ್ಟು ಕೇರ್ ತಗೋಬೇಕು. ಈಗ ಅಲರ್ಜಿ ಮತ್ತೆ ಅಸ್ತಮಾ ಅಂತ ಎರಡು ಇದಾವಲ್ಲ, ಏನ್ ವ್ಯತ್ಯಾಸ ಅದೆರಡರ ಮಧ್ಯೆ? ಸಹಜವಾಗಿ ನಿಮ್ಗೆ ಯಾರನ್ನ ಕೇಳಿದ್ರು ಹೇಳ್ತಾರೆ. ಅಲರ್ಜಿ ಅಂದ್ರೆ ಅದು ನಮ್ಮ ದೇಹದ ಯಾವ್ದು ಭಾಗಕ್ಕೆ ಬೇಕಾದ್ರೂ ಬರ್ಬೋದು. ಸ್ಕಿನ್ ಅಲರ್ಜಿ ಆಗುತ್ತೆ ಕೆಲವರಿಗೆ ಕಡಲೆ ಬೀಜ ತಿಂದ್ರೆ ಅಥವಾ ಗೋಧಿ ತಿಂದ್ರೆ ಅವ್ರಿಗೆ ಇನ್ನೇನೋ ಜೀರ್ಣಾಂಗದ ಅಲರ್ಜಿ ಆಗುತ್ತೆ. ಇನ್ನೊಂದು ಅದೇನೋ ಮದ್ರಸಾಯ ಅಂತ ಬರುತ್ತಲ್ಲ, ಕೆಲವರಿಗೆ ಕಣ್ಣಿಗೆ ಮಾತ್ರ ಅಲರ್ಜಿ ಆಗುತ್ತೆ. ಸೊ ಬೇರೆ ಬೇರೆ ವಿಧಾನದ ಅಲರ್ಜಿಯಲ್ಲಿ ಸಾಕಷ್ಟು ವಿಧಾನಗಳಿದಾವೆ. ಆದ್ರೆ ಅಸ್ತಮಾ ಮಾತ್ರ ನಿಮಗೆ ಕೈಗೆ ಚರ್ಮಕ್ಕೆ ಅಸ್ತಮಾ ಆಗಲ್ಲ, ಕಣ್ಣಿಗೂ ಅಸ್ತಮಾ ಆಗಲ್ಲ, ಯಾವಾಗ್ಲೂ ಲಂಗ್ಸ್ಗೆ ಆಗೋದು. ಈ ಕೋವಿಡ್ ತರನೇ ಹೆಂಗೆ ಸೀದಾ ಲಂಗ್ಸ್ಗೆ ಅಟ್ಯಾಕ್ ಮಾಡುತ್ತೋ ಅಸ್ತಮಾ ಕೂಡ ಹಾಗೆ ಲಂಗ್ಸ್ಗೆ ಅಟ್ಯಾಕ್ ಮಾಡುತ್ತೆ. ಅವೆರಡು ಕಂಬೈನ್ ಆದಾಗ ಮಾತ್ರ ಡಬಲ್ ಪ್ರಾಬ್ಲಮ್. ಅಲರ್ಜಿಕ್ ರೈನೈಟಿಸ್ ಅಂತಾರೆ. ರೈನೈಟಿಸ್ ಅಂದ್ರೆ ಮೂಗಿನ ಒಳ ಪದರವನ್ನ ಅದು ಊದ್ಕೊಳ್ಳೋ ಹಾಗೆ ಮಾಡ್ಬಿಡುತ್ತೆ, ಶ್ವಾಸ ತಗೊಳ್ಳೋದು ಕಷ್ಟ ಆಗತ್ತೆ. ಕ್ರಮೇಣ ಅಲರ್ಜಿ ಇದ್ರೆ ಆ ಊದುಕೊಳ್ಳೋ ಪ್ರಕ್ರಿಯೆ ತ್ವಚೆ ಒಳಗಿಂದ ಹೋಗಿ ಸೀದಾ ಗಂಟ್ಲುವರೆಗೆ ಹೋಗಿ ಇನ್ನು ಕೆಳಗೆ ಹೋಗ್ಬಿಡುತ್ತೆ. ಆಗ ಅದು ಅಸ್ತಮಾ ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ಅಲರ್ಜಿಕ್ ರೈನೈಟಿಸ್ ಇದ್ದವರು ಅಸ್ತಮಾ ಬಗ್ಗೆ ಹುಷಾರಾಗಿ ಇರಬೇಕು. ಬೆಂಗಳೂರಿನಲ್ಲಿ ನಾವು ಆರಂಭದಲ್ಲಿ ಬಂದಿದ್ದಾಗ ಒಂದೇ ಒಂದು ಅಸ್ತಮಾ ಸೆಂಟರ್, ಅಲರ್ಜಿ ಸೆಂಟರ್ ಅಂತ ಇತ್ತು ಡಬಲ್ ರೋಡ್ ನಲ್ಲಿ. ಈಗ ಎಷ್ಟೆಲ್ಲ ಆಗಿದಾವೆ ಗೊತ್ತಾ? ಯಾಕಷ್ಟೆಲ್ಲ ಆಯ್ತು ಹೇಳಿ? ಅದು ಯಾಕೆಷ್ಟೆಲ್ಲ ಆಯ್ತು ಅನ್ನೋದೇ ನನ್ನ ಇವತ್ತಿನ ಚರ್ಚೆಯ ವಿಷಯ. ಈಗ ಸಿಂಪ್ಟಮ್ಸ್, ಕೋವಿಡ್ ಸಿಂಪ್ಟಮ್ ಯಾವುದು, ಆಮೇಲೆ ಅಸ್ತಮಾ ಸಿಂಪ್ಟಮ್ ಯಾವುದು, ಅದೆರಡು ನಮ್ಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ ಅನಗತ್ಯವಾಗಿ ನಾವು ಆಸ್ಪತ್ರೆಗೆ ಅಸ್ತಮಾ ಹೆಚ್ಚಾಯ್ತು ಅಂತೇಳಿ ನೀವು ಆಸ್ಪತ್ರೆಗೆ ಏನಾದ್ರು ಹೋದ್ರು, ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರು ಗೊತ್ತಲ್ಲ ನಿಮ್ಗೆ, ಅವ್ರು ನಿಮ್ಮನ್ನ ಗಮಕ್ ಅಂತ ಹಿಡ್ಕೋತಾರೆ. ಯಾಕಂದ್ರೆ ಯು ಆರ್ ದಿ ಮನಿ ಬ್ಯಾಗ್ ಫಾರ್ ದೆಮ್. ನಿಮ್ಗೆ ಅಸ್ತಮಾ ಇದ್ರು ಕೂಡ ಅಲ್ಲಿ ಪಾಸಿಟಿವ್ ಇದೆ ಅಂತ ಹೇಳಿ ನಿಮ್ಗೆ ವ್ಯಾಕ್ಸಿನ್ ಸಿಗೋದಿಲ್ಲ. ನಿಮಗ್ ಮಾಸ್ಕ್ ಹಾಕಿ ನಿಮ್ಗೆ ಆಕ್ಸಿಜನ್ ಕೊಡ್ತೀವಿ ಅಂತ ಹೇಳಿ ನಿಮ್ಗೆ CT ಸ್ಕ್ಯಾನ್ ಮಾಡಿಸಿ, ಹಾರ್ಟ್ ಚೆಸ್ಟ್ ಎಕ್ಸ್ರೇ ಮಾಡಿಸಿ, ಅದು ಮಾಡಿಸಿ ಇದು ಮಾಡಿಸಿ ನಿಮ್ಮಿಂದ 1 ಲಕ್ಷ ರೂಪಾಯಿ ಖಾಲಿ ಮಾಡಿಸ್ಬಿಡ್ತಾರೆ ಬೈ ಮಿಸ್ಟೇಕ್. ಇಫ್ ಯು ಗೋ ವಿತ್ ದಿ ಅಸ್ತಮಾ ಸಿಂಪ್ಟಮ್, ಹಾಗಾಗಿ ಅದು ನಿಮಗೂ ತೊಂದರೆ, ದೇಹಕ್ಕೂ ತೊಂದರೆ, ಕಿಸೆಗೂ ತೊಂದರೆ ಆಗತ್ತೆ. ಹಾಗಾಗಿ ವಿ ಮಸ್ಟ್ ಬಿ ವೆರಿ ಕ್ಲಿಯರ್ ವೆದರ್ ವಿ ಹ್ಯಾವ್ ಅಸ್ತಮಾ ಅಟ್ಯಾಕ್ ಆರ್ ಕೋವಿಡ್ ಅಟ್ಯಾಕ್ ಅಂತ. ಇಲ್ಲಿ ಎರಡು ಸಿಂಪ್ಟಮ್ಸ್ ಹೇಳಿದಾರಲ್ಲ, ಕಾಮನ್ ಸಿಂಪ್ಟಮ್ಸ್ ಫಾರ್ ಕೋವಿಡ್: ಫೀವರ್ ಅಂಡ್ ಚಿಲ್ಸ್. ಈಗಾಗಲೇ ಡಾಕ್ಟರ್ ಭರತ್ಶ್ರೀ ಅವರು ಅದು ಹೇಳಿದ್ದಾರೆ. ಮಸಲ್ ಅಂಡ್ ಬಾಡಿ ಏಕ್, ನೀವು ಲಾಸ್ ಆಫ್ ಟೇಸ್ಟ್ ಆರ್ ಸ್ಮೆಲ್, ನಾಸಿಯಾ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಬರೋದು, ಡಯಾರಿಯಾ ಆಗೋದು, ಇವೆಲ್ಲ
ಇಲ್ಲಿ ಅಲರ್ಜೆನ್ಸು ಇಚ್ಚಿ ಅಥವಾ ವಾಟರಿ ಐಸ್ ಆಗತ್ತೆ, ಸ್ನೀಸಿಂಗ್ ಪದೇ ಪದೇ ಆಗತ್ತೆ. ಕೋವಿಡ್ ಬಂದಾಗ ಸ್ನೀಸಿಂಗ್ ಆಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಇವೆರಡಕ್ಕೂ ಕಾಮನ್ ಇದ್ದಾಗ ನೋಡಿ, ಕಫ್ ಇರುತ್ತೆ, ಶಾರ್ಟ್ನೆಸ್ ಆಫ್ ಬ್ರೆತ್, ಡಿಫಿಕಲ್ಟಿ ಇನ್ ಬ್ರೀದಿಂಗ್, ಫಟೀಗ್ ಇರುತ್ತೆ, ಸುಸ್ತಾಗತ್ತೆ, ತಲೆನೋವು ಬರುತ್ತೆ, ಗಂಟ್ಲೆಲ್ಲ ಕೆರೆ 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 ಆಗತ್ತೆ. ಆಮೇಲೆ ಮೂಗು ಮತ್ತು ಗಂಟ್ಲಲ್ಲಿ ಒಂದು ರೀತಿಯ ಒತ್ತಡ ಕ್ರಿಯೇಟ್ ಆಗತ್ತೆ. ಅದು ಹಾಗಿದ್ರೆ ನಾವು ಯಾವ್ದಾದ್ರು ನೋಡ್ಕೋಬೇಕು. ಅಗೇನ್ ಇನ್ನೊಮ್ಮೆ ಅದನ್ನೇ ಮತ್ತೊಮ್ಮೆ ಬೇರೆ ರೀತಿಯಲ್ಲಿ ಹೇಳ್ತೀನಿ. ಇವೆಲ್ಲ ಕೋವಿಡ್ ಸಿಂಪ್ಟಮ್ಸ್. ಫೀವರ್, ಜ್ವರ ಬರುತ್ತೆ, ಗಟ ಗಟ ನಡುಗ ಹಾಗಾಗತ್ತೆ. ಅಲರ್ಜಿ ಹಾಗಾಗಲ್ಲ. ಅಸ್ಮಾದಲ್ಲಿ ನೀವು ಗಡಗಡ ನಡಗೋದಿಲ್ಲ. ಓನ್ಲಿ ಏನಂದ್ರೆ ಔಷಧ ಸಿಗದಾದ್ರೆ ಮಾತ್ರ ಫಟಿಗ್ ಸುಸ್ತಾಗತ್ತೆ. ಅಸ್ಮಾದ ಅಲರ್ಜಿನೂ ಸುಸ್ತಾಗತ್ತೆ. ಕೆಮ್ಮು ಬರುತ್ತೆ, ಅಸ್ಮಾದಲ್ಲೂ ಕೆಮ್ಮು ಬರುತ್ತೆ ಅಲರ್ಜಿ ಬಂದಾಗ್ಲೂ. ಗಂಟಲಿನ ಉರಿಯುತ್ತಾ ಇರತ್ತೆ, ಅದು ಎರಡು ಕಡೆ ಇರುತ್ತೆ. ತಲೆನೋವು ಇರುತ್ತೆ, ಅದು ಎರಡು ಕಡೆ ಇರಬಹುದು. ರನ್ನಿಂಗ್ ಸ್ಟಿಫ್ ನೋಸ್ ಇರುತ್ತೆ, ಅದು ಎರಡು ಕಡೆ ಇರುತ್ತೆ. ಶಾರ್ಟ್ನೆಸ್ ಆಫ್ ಬ್ರೆತ್, ಅಲರ್ಜಿ ಇದ್ದಾಗ ಹಂಗ ಆಗೋದಿಲ್ಲ ನನಗೆ ಗೊತ್ತಿದ್ದಂಗೆ. ಏನಂದ್ರೆ ಸ್ವಲ್ಪ ಕಂಜೆಷನ್ ಆಗುತ್ತೆ. ಬಾಡಿ ಏಕೆ ಇರೋದಿಲ್ಲ ಅಸ್ಮಾ ಇದ್ದಾಗ. ಲಾಸ್ ಆಫ್ ಸ್ಮೆಲ್ ಅಂಡ್ ಟೇಸ್ಟ್ ಅಂತೂ ಇರೋದೇ ಇಲ್ಲ. ಅಸ್ಮಾ ಇದ್ದಾಗ ನೀವು ಆರಾಮಾಗಿ ತಿನ್ನೋದು, ಕುಡಿಬಹುದು. ಚಾದು ರುಚಿ ಇಲ್ಲ ಅಂತ ಹೇಳಿದ್ರೆ ಮನೆಯವ್ರಿಗೆ ನೀವು ಆಗಾಗ ತರಾಟೆ ತಗೋಬಹುದು. ಇದಾದ್ರೆ ಕೋವಿಡ್ ಆದ್ರೆ ಅದೆಲ್ಲ ತೊಂದರೆಗಳಿರ್ತವೆ. ಸ್ನೀಸಿಂಗ್, ಕೋವಿಡ್ ಬಂದ್ರೆ ಸ್ನೀಸಿಂಗ್ ಬರಲ್ಲ, ಇಚಿ ಆರ್ ವಾಟರಿ ಐಸ್ ಆಗಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಅಲರ್ಜಿ ಇದ್ದವರಿಗೆ ಅದೆಲ್ಲ ಆಗತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಅಲರ್ಜಿ ಇದ್ದವರಿಗೆ, ಅದು ನಿಮ್ಗೆ ಆಸ್ಮ್ಯಾಟಿಕ್ ಆಗಿದ್ದು ಅಲರ್ಜಿ ಇದ್ದವರಿಗೆ ಸುಸ್ತಾಗತ್ತೆ, ಕೆಮ್ಮು ಗಂಟ್ಲುರಿ ಆಗತ್ತೆ, ತಲೆನೋವು ಆಗತ್ತೆ. ಅದ್ರ ಏನಾಗಲ್ಲ ಅಂದ್ರೆ ಬಾಡಿ ಏಕ್ಸ್ ಇರಲ್ಲ, ಸ್ನೀಸಿಂಗ್ ಇರಲ್ಲ, ಬಾಡಿ ಏಕ್ ಇರುತ್ತೆ. ಆಮೇಲೆ ರನ್ನಿಂಗ್, ಈ ಡಿಸ್ಟಿಂಕ್ಷನ್ ಇರುತ್ತೆ. ಏರ್ ಪೊಲ್ಯೂಷನ್ ಆಗ್ಲೇ ಹೇಳಿದ್ನಲ್ಲ, ವಿಶೇಷವಾಗಿ ಬೆಂಗಳೂರನ್ನ ನಾವು ಎಂತೆಂತ ರಾಜಧಾನಿ ಅಂತ ಹೇಳ್ತಿದ್ವಿ. ಉದ್ಯಾನಗಳ ಸರೋವರಗಳ ನಗರ ಅಂತ ಹೇಳ್ತೀವಿ. ಪಿಂಚಣಿದಾರ ಸ್ವರ್ಗ, ಸುಂದರ ಹವೆ ಇರುವ ಸ್ವರ್ಗ ಅಂತ ಹೇಳ್ತಾ ಅವೆಲ್ಲ ಕ್ರಮೇಣ ಹೋಗಿ ಈಗ ಡಯಾಬಿಟಿಸ್ನವರ ಸ್ವರ್ಗ, ಕಿಡ್ನಿ ತೊಂದರೆ ಇದ್ರವರ ಸ್ವರ್ಗ ಅಂತ, ಆಸ್ತಮಾದವರ ಸ್ವರ್ಗ ಅಂತ ಹೇಳ್ತೀವಿ. ಅದೆಲ್ಲ ಯಾಕೆ ಹಿಂಗೆಲ್ಲ ಮಾಡಿದ್ವಿ, ನಾವು ಮಾಡ್ಕೊಂಡ್ವಿ ಅಂತ ಇದು ನೋಡಿ. ವಿಶೇಷವಾಗಿ ನಮ್ಗೆಲ್ಲ ಬಿಡಿ 70-72 ವರ್ಷ ಆಯ್ತು, ಹೆಂಗೋ ಬಂದು ಮ್ಯಾನೇಜ್ ಮಾಡ್ಕೋತಾ ಇದ್ದೀವಿ. ಮಕ್ಕಳಿಗೆ 25% ಆಫ್ ಬ್ಯಾಂಗ್ಳೂರ್ ಚಿಲ್ಡ್ರನ್ ಹ್ಯಾವ್ ಆಸ್ತಮಾ. ಇದು ಯಾವಾಗಿಂದ ಗೊತ್ತಾ? ಇದು ನಮ್ಮ 2012ರಲ್ಲಿ. ಈಗೆಷ್ಟು ಇರೋದನ್ನ ಆಮೇಲೆ ಹೇಳ್ತೀನಿ. ಪಾಪ ಮಕ್ಕಳಿಗೆ ಆಸ್ತಮಾ ಆದ್ರೆ ನಮ್ಗೆಲ್ಲ ಹಿಂಸೆ ಆಗಲ್ವಾ? ಪಾಪ ಮಕ್ಕಳು ನಮ್ಗಿಂತ 10 ಪಟ್ಟು 100 ಪಟ್ಟು ಡೈನಾಮಿಕ್ ಇರ್ತಾರೆ, ಚಲನಶೀಲ ಇರ್ತಾರೆ, ಹತ್ಬೇಕು, ಕುಣಿಬೇಕು, ಓಡ್ಬೇಕು, ಕೂಗಾಡ್ಬೇಕು. ಆಸ್ತಮಾ ಆದ್ರೆ ಅದೆಲ್ಲ ಒಂದ್ ರೀತಿಯ ಗ್ರಹ ಬಂದಿ ಆಗ್ಬಿಡ್ತಾರೆ. ಅದೆಲ್ಲ ಚಟುವಟಿಕೆ ತಗ್ಗತ್ತೆ. ಆದ್ರಿಂದ ಉಂಟಾಗುವ ಖಿನ್ನತೆ ಏನಿರುತ್ತಲ್ಲ, ಪೇರೆಂಟ್ಸಿಗಾಗ್ಲಿ, ಅಜ್ಜಿಗಾಗ್ಲಿ, ಅಣ್ಣ ತಂಗಿಗಾಗ್ಲಿ, ಆ ಮಗು ಉಸಿರಾಡಕ್ಕಾಗಲ್ಲ ಅಂದ್ರೆ ಇಡೀ ಮನೆಯ ಸಂತೋಷನೇ ಕಮ್ಮಿ ಆಗ್ತಾ ಇರುತ್ತೆ. ಏರ್ ಪೊಲ್ಯೂಷನ್ ಬರೋಣ. ಇದು 18 ಫೆಬ್ರವರಿ 2021, ಈಗ 2 ತಿಂಗಳ ಹಿಂದಿಂದು. 54,000 lives lost in Delhi due to air pollution ಅಂತೇಳಿ. ಹವಾ ಮಾಲಿನ್ಯದಿಂದಾಗಿನೇ 54,000 ಸತ್ತಿದ್ದಾರೆ ಅಂತ ಅಲ್ಲಿ ಹೇಳಿದ್ದಾರೆ. ಅದು ಲಾಸ್ಟ್ ಇಯರ್ ಡೇಟಾ ಎಲ್ಲ ತಗೊಂಡು, ಕೋವಿಡ್ಗೂ ಸಂಬಂಧ ಇಲ್ಲ. ಆಮೇಲೆ ಏನ್ ಹೇಳ್ತಾರೆ, 6 ಇಂಡಿಯನ್ ಸಿಟೀಸ್, ದಿಲ್ಲಿ, ಮುಂಬೈ, ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಅಂಡ್ ಲಕ್ನೋ feature global analysis ನಲ್ಲಿ these are the cities which are prominent. Yes, ಯಾರೋ ಏನು ಕೇಳ್ತಾ ಇದ್ದಾರೆ, ಎಲ್ಲರನ್ನು ಮ್ಯೂಟ್ ಮಾಡಿ ಪ್ಲೀಸ್. ಆಲಿಸಿರಿ, ಕೇವಲ ಆಲಿಸ್ತಾ ಇರಿ, ಮಾತಾಡಕ್ ನಿಮ್ಮ ಧ್ವನಿ ಹೊರಡಿಸ್ಬೇಡಿ. ಓಕೆ, ಇದು ಬೆಂಗಳೂರು ಬಂದಿದೆ ಈಗ ಸಾಲಲ್ಲಿ. ಅಲ್ಲಿ ಇದೆಲ್ಲ ನಾ ಹೊತ್ತಾಗಿ ಹೇಳ್ಬೇಕಾಗಿಲ್ಲ, ಎಷ್ಟು ವಾಹನಗಳ ಸಂಖ್ಯೆ ಹೆಚ್ಚಾಗಿದ್ದಾವೆ ಗೊತ್ತಾ? ಅದು ಡೇಟಾ ಬೇಕಾದ್ರೆ ಹೇಳ್ತೀನಿ. 2015 6 ವರ್ಷದ ಹಿಂದೆ 60,000 ಆಯ್ತು, 60 ಲಕ್ಷ ಇತ್ತು. ಆಮೇಲೆ 66 ಲಕ್ಷ ಆಯ್ತು, ಆಮೇಲೆ 72 ಲಕ್ಷ ಆಯ್ತು, 2 ವರ್ಷದಿಂದ 78 ಲಕ್ಷ ಆಯ್ತು. ಇದು ಜುಲೈ 2019 ಅಂತಾರೆ, 82. ಆದ್ರೆ ಸರಾಸರಿ 6 ಲಕ್ಷ ಹೊಸ ವಾಹನಗಳು
ಬೆಂಗಳೂರಿನಲ್ಲಿ ಸೇರ್ಪಡೆ ಆಗ್ತಾ ಇದ್ದಾವೆ. ಹಾಗಾಗಿ ಇದು 82 ಅಲ್ಲ, 84, 85 ಲಕ್ಷ ಆಗಿರ್ಬೇಕು. ಇಮ್ಯಾಜಿನ್ ಮಾಡಿ ಇಷ್ಟು ವಾಹನಗಳು. ಡೆಲ್ಲಿಲಿ ಅಫ್ಕೋರ್ಸ್ ಡೆಲ್ಲಿಲಿ ಇದಕ್ಕಿಂತ ಜಾಸ್ತಿ ಇದೆ. ಆದ್ರೆ ಡೆಲ್ಲಿಲಿ ಏನ್ ಗೊತ್ತಾ, ಡೆಲ್ಲಿಲಿ ರಸ್ತೆಯ ವಿಸ್ತೀರ್ಣ ಇದಕ್ಕಿಂತ 30 ಪಟ್ಟು ಹೆಚ್ಚಿಗೆ ಇದೆ. ನಮ್ಮಲ್ಲಿ ರಸ್ತೆ ವಿಸ್ತೀರ್ಣ ಇಲ್ಲ. ರಸ್ತೆ ನಿಧಾನ ಚಿಕ್ಕ ಇಕ್ಕಟ್ಟಿನ ರಸ್ತೆಗಳಿರ್ತಾವೆ, ಅಲ್ಲಲ್ಲಿ ನಿಂತ್ಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಆದಷ್ಟು ಎಕ್ಸಾಸ್ಟ್ ಏರ್ಗಳು ತುಂಬಾ ಜಾಸ್ತಿ ಬರ್ತಾ ಇರ್ತವೆ. ಹಾಗಾಗಿ ನಮಗೆ ವಾಹನಗಳ ಸಂಖ್ಯೆ ಜಾಸ್ತಿ ಆದಷ್ಟು ಸಾರ್ವತ್ರಿಕ ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ. ಬೆಂಗಳೂರಿನ ಕೆಲವೆಲ್ಲ ಹೇಳಿದ್ದಾರೆ, ಬೆಂಗಳೂರಿನ ಈ ರೀತಿ ಅದಕ್ಕೆ ಕಾರಣ ಏನೇನು ಅಂತ, ಯಾವ್ಯಾವ ವೃತ್ತದಲ್ಲಿ ಎಷ್ಟೆಷ್ಟು. ಇದು ಆಗಾಗ ನೀವು ಕೂಡ ಸುಲಭವಾಗಿ ಗೂಗಲ್ ಅಲ್ಲಿ ಆಗಾಗ ನೋಡ್ತಾ ಇರ್ಬೋದು, ಎಷ್ಟು ಎಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತಾರೆ, QI ಅಂತ ಹೇಳಿ. ಬಹಳ ಸುಲಭವಾಗಿ ಯಾವ ಹೊತ್ನಲ್ಲಿ ಬೇಕಾದ್ರೂ ನೀವಿರುವ ಜಾಗದಲ್ಲಿ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಆಮೇಲೆ ಸಲ್ಫರ್ ಡೈಆಕ್ಸೈಡ್ ಇವೆಲ್ಲ ಎಷ್ಟೆಷ್ಟಿದೆ, ಧೂಳಿನ ಕಣ ಎಷ್ಟಿದೆ ಅದನ್ನ ಹೇಳುತ್ತೆ. ಈ ಧೂಳಿನ ಕಣ ಅನ್ನೋದಿದೆಯಲ್ಲ, ಅದು ಮೋಸ್ಟ್ ಡೇಂಜರಸ್. ಚಿಕ್ಕ ಕಣ ಆದಷ್ಟು ಕೂಡ ಅದು ನೇರವಾಗಿ ನಮ್ಮ ಲಂಗ್ಸ್ ಒಳಗೆ ಹೋಗುತ್ತೆ. ದೊಡ್ಡ ಕಣ ಆದ್ರೆ ಸಿಂಬಳ ಇರುತ್ತೆ, ಮೂಗ್ನೊಳಗೆ ಅಲ್ಲೆಲ್ಲ ರೋಮಗಳಿರ್ತವೆ. ನಾವು ಚಿಕ್ಕನ್ನಲ್ಲಿದ್ದಾಗ ಒಂದು ಪಾಠ ಇತ್ತು, 3ನೇ ಕ್ಲಾಸ್ 4ನೇ ಕ್ಲಾಸ್. ಕಣ್ಣಿನ ಪರಿಚಯ, ಕೈ ಪರಿಚಯ, ಕಿವಿ ಪರಿಚಯ, ಅಲ್ಲ ಮೂಗಿನ ಪರಿಚಯ. ಬನ್ನಿ, ನಿಧಾನಕ್ಕೆ ಬನ್ನಿ, ಹುಷಾರಾಗಿ ಬನ್ನಿ, ಜಾರಿ ಬಿಟ್ಟಿರಿ ಜಾಣ ಕತ್ತಲೆ ಒಳಗೆ, ಆಮೇಲೆ ಅಲ್ಲಲ್ಲಿ ಬಿಳಲುಗಳು ಇದಾವೆ. ಹೀಗೆ ತಗೊಂಡು ಪಾಠ ತಗೊಂಡು ಹೋಗ್ತಾ ಇದ್ರು. ಎಷ್ಟು ಚೆನ್ನಾಗಿರ್ತಿತ್ತು ಪಾಠ ಅಂದ್ರೆ. ಸೊ ನಮಗೆ ಅಲ್ಲೆಲ್ಲ ಸಾಕಷ್ಟು ಅಡೆತಡೆಗಳನ್ನ ನಿಸರ್ಗ ಸೃಷ್ಟಿ ಮಾಡಿದೆ. ದೊಡ್ಡ ಕಣಗಳು ಒಳಗೆ ಹೋಗೋದಂಗೆ. ಆದ್ರೆ ಈ ಸಣ್ಣ ಕಣಗಳಿದಾವಲ್ಲ, ಅವು ಸೈ ಅಂತ ಸೀದಾ ಕೆಳಗೆ ಹೋಗಿ ಕೂತ್ಕೊಬಿಡ್ತಾವೆ. ಅಲ್ಲಿ ಕೂತ್ಕೊಂಡು ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಣಗಳಿದ್ರೆ, ಕಾರ್ಬನ್ ಮೊನಾಕ್ಸೈಡ್ ಕಣಗಳಿದ್ರೆ, ಅವು ಹೇಗೋ ಆಕ್ಸಿಜನ್ ಜೊತೆಗೆ ರಕ್ತಕ್ಕೆ ಸೇರ್ಕೊಂಡು ಅಲ್ಲಿ ನಮ್ಗೆ ಹಿಮೋಗ್ಲೋಬಿನ್ ಕೊರತೆ ಉಂಟು ಮಾಡ್ತವೆ. ಅದು ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನ. ಇನ್ನೊಂದೇನಂದ್ರೆ, ಒಂದು ಎಕ್ಸಾಸ್ಟ್ ಆಯ್ತಲ್ಲ, ಆಮೇಲೆ ಇಲ್ಲಿ ನೋಡಿ ಟೈರ್ ಸವೆತ. ಇಮ್ಯಾಜಿನ್ ಮಾಡಿ, ಸುಮಾರು 86 ಲಕ್ಷ ವಾಹನಗಳಿದಾವೆ. ಅದರೊಳಗೆ ಕನಿಷ್ಠ ಒಂದು 30 ಲಕ್ಷ ಆದ್ರೂ ಎನಿ ಟೈಮ್ ಓಡಾಡ್ತಾ ಇರ್ತವೆ. ಅವು ಓಡಾಡ್ತಾ ಇರ್ಬೇಕಾದ್ರೆ ಟೈರ್ನ ಸವಕಳಿ ಆಗತ್ತೆ. ಟೈರ್ ಸವಕಳಿ ಆದಾಗ ಏನಾಗತ್ತೆ, ಅಲ್ಲಿರುವಂತಹ ರಬ್ಬರ್ ಕಣಗಳೆಲ್ಲ ಇರ್ತವೆ. ಕೆಲವೊಂದು ಸುಟ್ಟು ಬುದ್ಧಿಯಾಗಿ ಬರ್ನ್ ಆಗಿ ಆಚೆ ಈಚೆ ಅತ್ಯಂತ ಸೂಕ್ಷ್ಮ ಕಣಗಳಾಗಿ ನಮ್ಮ ದೇಹದೊಳಗೆ ಹೋಗ್ತವೆ. ಅವು ನ್ಯಾಚುರಲ್ ರಬ್ಬರ್ ಅಲ್ಲ, ಅವೆಲ್ಲ ಸಿಂಥೆಟಿಕ್. ಅಂದ್ರೆ ನ್ಯಾಚುರಲ್ ರಬ್ಬರ್ ಜೊತೆಗೆ ಸಾಕಷ್ಟು ಕೆಮಿಕಲ್ಸ್ ಗಳನ್ನೆಲ್ಲ ಸೇರಿಸಿ, ಕೃತಕ ಕೆಮಿಕಲ್ಸ್ ಗಳನ್ನ ಸೇರಿ ಅವು ಅತ್ಯಂತ ಸೂಕ್ಷ್ಮ ಕಣಗಳಾಗಿ, ಮೊದಲನೇದಾಗಿ ಧೂಳು ಕಣಗಳು, ನಾನಾ ವಿಧವಾದ ಧೂಳು ರಸ್ತೆಯಲ್ಲಿ. ಅದ್ರ ಜೊತೆಗೆ ಪೆಟ್ರೋಲಿಯಂ ಹೊಗೆ, ಅದ್ರಲ್ಲೂ ನಿಮ್ಗೆ ಗೊತ್ತಲ್ಲ, ಆಗ್ಲೇ ಹೇಳಿದೆ ನಾನು, ಅಷ್ಟು ರೀತಿ 4-5 ರೀತಿಯ. ಆಮೇಲೆ ಮಿಥೇನು, ಚರಂಡಿ ವಾಸನೆ, ಅದು ಇದು ಎಲ್ಲ ಸೇರ್ಕೊಂಡು, ಜೊತೆಗೆ ಈ ರಬ್ಬರ್ ಕಣಗಳು, ಇವೆಲ್ಲ ಸೀದಾ ಹೋಗಿ ಕೋವಿಡ್ ತರನೇ. ಆದ್ರೆ ಕೋವಿಡ್ ನಷ್ಟು ಫಾಸ್ಟ್ 14 ದಿವಸದಲ್ಲಿ ಮುಗಿಯೋದಲ್ಲ, ಇದು 14 ವರ್ಷ ಬೇಕಾಗತ್ತೆ. ಆದ್ರೆ ನಿಧಾನಕ್ಕೆ ಹೋಗ್ತದೆ. ನಾವು ಏನ್ ಮಾಡ್ತೀವಿ ನೋಡಿ, ಇವೆಲ್ಲ ಯಾಕೆ ಇಷ್ಟೆಲ್ಲ ಜಾಸ್ತಿ ಆಯ್ತು ಅಂತ ಕೇವಲ ನಾವು ಅನುಕೂಲಸ್ಥರನ್ನ ಅಥವಾ ರಸ್ತೆ ವಾಹನಗಳನ್ನ ಹೇಳ್ಬೇಕಾಗಿಲ್ಲ. ನಮಗೆ ಇವತ್ತು ಜಗತ್ತಿನ ಎಲ್ಲಾ ಕಡೆಯಿಂದ ನಾವು ಏನೇನೆಲ್ಲ ಐಟಮ್ ತರ್ತಾ ಇರ್ತೀವಿ. ಈಜಿಪ್ಟಿಂದ, ಮೆಕ್ಸಿಕೋದಿಂದ, ಸ್ಕಾಟ್ಲೆಂಡ್ ಇಂದ, ಫಿನ್ಲೆಂಡ್ ಇಂದ, ಕೊರಿಯಾದಿಂದ, ಜಪಾನ್ ಇಂದ, ಥೈಲ್ಯಾಂಡ್ ಇಂದ ಅವೆಲ್ಲ ಬಂದು ನಾವು ಕನ್ಸ್ಯೂಮ್ ಮಾಡ್ತೀವಿ. ಆ ವೇಸ್ಟ್ ಎಲ್ಲ ಇಲ್ಲೇ ಬಿದ್ದಿರ್ತಾವೆ ಅಲ್ವಾ. ನಗರದ ಮಟ್ಟಿಗೆ ನಾವು ಕಸರಾಗ್ತಾ ಇದೀವಿ. ಕೇರ್ಲೆಸ್ಲಿ ವಿ ಡಿಸ್ಪೋಸ್ ಇಟ್ ಆಫ್. ನಾವು ಹುಷಾರಾಗಿ ಹೊರಗಡೆ ಇಟ್ಟರು ಕೂಡ ಅಗೇನ್ ಮುನ್ಸಿಪಾಲಿಟಿ ಅವರು ಕೇರ್ಲೆಸ್ಲಿ ತಗೊಂಡೋಗಿರ್ತಾರೆ. ಅಲ್ಲಿ ಅದನ್ನು ಸಾರ್ಟ್ ಮಾಡಿದ್ರು ಕೂಡ ಕೊನೆ ಡಂಪಿಂಗ್ ಯಾರ್ಡ್ನವ್ರು ಕೇರ್ಲೆಸ್ಲಿ ಬಿಸಾಕ್ತಾರೆ. ಅದೆಲ್ಲದರ ಒಟ್ಟು ಜುಮ್ಲಾ ಏನು ಅಂದ್ರೆ ಕೊನೆಗೆ ಅದು ಬಂದು ನಮ್ಮ ಲಂಗ್ಸ್ ಒಳಗೆ ಬರುತ್ತೆ. ನಾವು ಇದೆಲ್ಲ ನಾನು ಒಂದು ಪ್ರೈಮರಿ ಸ್ಕೂಲ್, ಪೂರ್ಣ ಪ್ರಮತಿ ಅಂತ ಒಂದು ಪ್ರೈಮರಿ ಸ್ಕೂಲ್ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಅದು ಹೆಂಗೆ ರಾಕ್ಷಸ ರೂಪ ತಾಳ್ತಾ ಇದೆ ಅಂತ ಸೃಷ್ಟಿ ಮಾಡಿದ್ವಿ. ಆಮೇಲೆ ಇದೊಂದು ಸಣ್ಣ ಪಟ್ಟಿ ಇದೆ, ಎಷ್ಟು ಅದನ್ನೆಲ್ಲ ಹೇಳಕ್ ಟೈಮ್ ಇಲ್ಲ ನಮ್ಗೆ. ಪಟ್ಟಿ ನಾವು ಬಿಸಾಕೋ ವಸ್ತುಗಳಲ್ಲಿ 10 ದಿವಸದಲ್ಲಿ ಒಣಗೋದು ಯಾವುದು ಅಂದ್ರೆ ಮಣ್ಣಿನ ಜೊತೆ ಸೇರೋದು ಯಾವುದು. ಕಾಗದ ಚೀಲ ಆದ್ರೆ 3 ತಿಂಗಳ 4 ತಿಂಗಳ ಬೇಕು. ಕಿತ್ಲೆ ಸಿಪ್ಪೆ ಆದ್ರೆ 6 ತಿಂಗಳ ಬೇಕು ಮಣ್ಣಿನೊಳಗೆ ಮಣ್ಣಾಗಿ ಸೇರ್ಕೊಳ್ಳಕ್ಕೆ. ನೂಲಿನ ದಾರ ಆದ್ರೆ 12 ತಿಂಗಳ ಬೇಕು. ಹಾಲಿನ ರಟ್ಟಿನ ಪ್ಯಾಕೆಟ್ ಆದ್ರೆ 5 ವರ್ಷ ಬೇಕು.
ಸಿಗರೇಟ್ ಫಿಲ್ಟರ್ ಆದ್ರೆ ಸಿಗರೇಟ್ ಕಾಗದಾಗ ಹೋಗ್ಬಿಡುತ್ತೆ. ಸಿಗರೇಟ್ ಫಿಲ್ಟರ್ ಆದ್ರೆ 12 ವರ್ಷ ಬೇಕು. ನೈಲಾನ್ ಬಟ್ಟೆ ಆದ್ರೆ ಇತ್ಯಾದಿ ಇತ್ಯಾದಿ. ಆಮೇಲೆ ಇಲ್ಲಿ ಬನ್ನಿ, ಇಲ್ಲಿ ಕೊನೆ ಪ್ಲಾಸ್ಟಿಕ್ ಚೀಲ ಬಂದಾಗ, ಅದಕ್ಕಿಂತ ಮುಂಚೆ ಡಯಪರ್, ನ್ಯಾಪ್ಕಿನ್ಸ್, ಗೊತ್ತಾಯ್ತಲ್ಲ, ಅದು 800 ವರ್ಷ ಇರತ್ತಂಥದ್ದು. ಪ್ಲಾಸ್ಟಿಕ್ ಚೀಲ ಏನು ಮಾಡದೇ ಇದ್ರೆ ಸುಮಾರು 15,000 ವರ್ಷ ಇರುತ್ತೆ. ಪ್ಲಾಸ್ಟಿಕ್ ಬಾಟ್ಲಿ ಅನಂತ ಕಾಲದವರೆಗೆ ಇರುತ್ತೆ ಅಂತ. ನಾವೇನ್ ಮಾಡ್ತೀವಿ, ಕಂಡಲ್ಲಿ ಪ್ಲಾಸ್ಟಿಕ್ ನೋಡ್ರಿ. ಆ ಸ್ಪೂನ್ ಒಂದು ನೀವು ಹಿಂಗೆ ಯಾವ್ದಾದ್ರು ಕಲ್ಯಾಣ ಮಂಟಪಕ್ಕೋ ಅಥವಾ ಇನ್ಯಾವ್ದಾದ್ರು ಮೀಟಿಂಗಿಗೆ ಹೋದಾಗ ಶಿರಾ ಕೊಡ್ತಾರಲ್ಲ, ಕೇಸರಿ ಬಾತ್ ಕೊಡ್ತಾರೆ, ತಿಂತೀರಾ, ಹಾಗೆ ಬಿಸಾಕ್ತೀರಾ. ಅದು ಸ್ಪೂನ್ ಆಗಿ ಬರಕ್ಕೆ ಇಡೀ ಜಗತ್ತಿನೆಲ್ಲ ಸುತ್ತಾಡ್ಕೊಂಡು ಬಂದಿದೆ. ಅದು ಯಾವ್ದೋ ಮೆಕ್ಸಿಕೋ ಕೊಲ್ಲಿಲಿ ಪೆಟ್ರೋಲಿಯಂ ಎತ್ತಿ ಕಚ್ಚಾ ತೈಲವನ್ನ ಕಳಿಸಿ ಅಲ್ಲಿಂದ ತಗೊಂಡು ಸಿಂಗಾಪುರ್ಗೆ ಹೋಗಿ ಅದು ಅಲ್ಲಿ ಸಾರ್ಟ್ ಔಟ್ ಆಗಿ ಅಲ್ಲಿಂದ ಡೀಸೆಲ್ ಪೆಟ್ರೋಲ್ ಆಗಿ ಅದು ಮಂಗಳೂರಿಗೆ ಬಂದು ಅಲ್ಲಿಂದ ಪೈಪ್ ಲೈನ್ ಒಳಗೆ ಬಂದು ಅಲ್ಲಿ ನಾಸಿಕ್ ಹೋಗಿ ಅಲ್ಲಿ ಅದು ಪ್ಲಾಸ್ಟಿಕ್ ಆಗಿ, ಪ್ಲಾಸ್ಟಿಕ್ಗೂ ಕಚ್ಚಾ ತೈಲದಿಂದಾನೇ ಪ್ಲಾಸ್ಟಿಕ್ ಆಗತ್ತೆ ಅಂತ ಬಹಳಷ್ಟು ಮಂದಿ ನಾವು ಪದೇ ಪದೇ ಹೇಳ್ಬೇಕಾಗತ್ತೆ. ಅದು ಪ್ಲಾಸ್ಟಿಕ್ ಆಗಿ ಆಮೇಲೆ ನಾಸಿಕ್ದಿಂದನೋ ಪುಣೆಯಿಂದನೋ ಅದು ಟ್ರಕ್ ಹತ್ಕೊಂಡು ಇಲ್ಲಿ ಬಂದು ಕೇವಲ ನಿಮಗೆ ಒಂದು ಕೇಸರಿ ಬಾತ್ ತಿನ್ನಕ್ಕೆ ಎಷ್ಟು ಹೊತ್ಬೇಕು ಹೇಳಿ? 3 ನಿಮಿಷ ತಿಂದ್ರು, ಬಿಸಾಕಿದ್ರು. ಆಮೇಲೆ ಅದು ವರ್ಷಗಟ್ಲೆ, 10 ವರ್ಷಗಟ್ಲೆ ಅದು ಉಳಿಯತ್ತೆ. ಯಾಕ್ರಿ ಈ ರೀತಿ ಮಾಡ್ಬೇಕು? ಅದ್ರ ಬದಲಿಗೆ ಒಂದು ಸ್ಟೀಲ್ ಸ್ಪೂನ್ ಇಟ್ಕೊಂಡಿದ್ರೆ ಫಾರ್ ಎವರ್ ನಮ್ ಕಿಸೆಯಲ್ಲಿ ಇಟ್ಕೊಂಡೇ ಹೋಗೋಣ, ಬ್ಯಾಗ್ನಲ್ಲಿ ಇಟ್ಕೊಂಡು ಹೋಗೋಣ. ಅವ್ರು ಕಲ್ಯಾಣ ಮಂಟಪದವ್ರು ಕೊಡದೆ ಹೋದ್ರೆ ಅಷ್ಟೇ ಆಯ್ತು, ನಂದು ಉಪಯೋಗಿಸ್ತೀನಪ್ಪ ನಾವು ಅಂತ. ಎನಿವೆ, ಅದು ನಾವು ಬಿಸಾಕಿದ್ದೆಲ್ಲ ನೋಡಿದ್ರೆ ರಾಶಿ 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 ಬೀಳುತ್ತೆ. ಆಮೇಲೆ ರಾಶಿ ಬೀಳದಂತೂ ಆಯ್ತಲ್ಲ, ಕಂಡಲ್ಲಿ ಬೆಂಕಿ ಉರಿಸ್ತಾರೆ. ಆ ಬೆಂಕಿ ಉರಿಸಿದಾಗ ಆ ಹುಚ್ಚು ತೆವಲಿದೆಯಲ್ಲ, ಕಂಡಲ್ಲೆಲ್ಲ ಕಡ್ಡಿಗಿರೋದು. ನಾನು ಸ್ವತಃ ನೋಡಿದ್ದೀನಿ, ಓಡಿಸ್ಕೊಂಡು ಹೋಗಿ ಅವ್ರನ್ನ ಓಡಿಸಿದ್ದೀನಿ. ನಾನೇ ತಗೊಂಡೋಗಿ ನೀರ್ ತಗೊಂಡೋಗಿ ಸುರಿದಿದ್ದೀನಿ, ಪ್ಲಾಸ್ಟಿಕ್ ಸುಡ್ಬೇಡ್ರಿ ಅಂತೇಳಿ. ನಗರ ಪಾಲಿಕೆಯ ಕರ್ಮಚಾರಿಗಳು ಅಂತೀವಲ್ಲ ನಾವು, ನೋಡಿ ನೀವೇನಂತೀರೋ, ಮಹಾನಗರ ಪಾಲಿಕೆ ಸಿಬ್ಬಂದಿ ಕಿಸೆಯಲ್ಲೇ ಕಟ್ಟಿಬಿಟ್ಟಿಗೆ ಇರುತ್ತೆ. ಬರ್ನಿಂಗ್ ಮಾಡಿದ್ರೆ, ಪ್ಲಾಸ್ಟಿಕ್ ಬರ್ನ್ ಆದ್ರೆ ಏನೇನ್ ರೀತಿ ಕಾಯಿಲೆ ಆಗತ್ತೆ ಅಂತೇಳಿ ಇದೆಲ್ಲ ಇದೆ. ಮೊದಲನೇದಾಗಿ ಉಸಿರಾಟ ಸಮಸ್ಯೆ ಬರುತ್ತೆ, ಯಕೃತ್ತಿನ ಊತ ಆಗುತ್ತೆ, ಆಮೇಲೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ, ವಂಶವಾಹಿ ಕಾಯಿಲೆ ಬರುತ್ತೆ. ಇಷ್ಟೆಲ್ಲ ಬರುತ್ತೆ. ವಿ ಡೋಂಟ್ ಬಾದರ್ ಟು ಟೀಚ್ ಅವರ್ ಜನಕ್ಕೆ ಹೇಳಕ್ಕಾಗಲ್ಲ, ರೋಗ ಬರುತ್ತೆ. ಇದನ್ನ ನಾವು ಯಾರಿಗೆ ಹೇಳ್ಬೇಕು? ಇನ್ನೊಂದು, ಇದು ಯುನೈಟೆಡ್ ನೇಷನ್ಸ್ ಅವರು ಪಬ್ಲಿಷ್ ಮಾಡಿರೋದು. ಅಂದ್ರೆ ನೀವು ಪ್ಲಾಸ್ಟಿಕ್ ನ ಸುಟ್ಟಾಗ ಎಷ್ಟು ರೀತಿಯ ಕಾಯಿಲೆ, ಮಸಿ ಪುಡಿ ಬರುತ್ತೆ, ಅದರಿಂದ CO2 ಬರುತ್ತೆ, ಅದರಿಂದ ಸುಸ್ತು, ಲಿವರ್, ಕಿಡ್ನಿ, ನರರೋಗ ಬರುತ್ತೆ, ಸಂತಾನ ಸಮಸ್ಯೆ ಆಗುತ್ತೆ. ಡಯಾಕ್ಸಿನ್ ಆಗೋದೆಲ್ಲ, ಡಯಾಕ್ಸಿನ್ ಅಂತ ಒಂದಿದೆ, ಅದರಲ್ಲಿ ಸಂತಾನ ಸಮಸ್ಯೆ ಸೃಷ್ಟಿ ಆಗ್ತಾ ಇರುತ್ತೆ. ಬೂದಿ ಹಾರಿದಾಗೆಲ್ಲ, ಬೂದಿಲಿ ಸೀಸ, ಪಾದರಸ, ಕ್ಯಾಡ್ಮಿಯಂ, ಅದು ನೆಲಕ್ಕೂ ಸೇರುತ್ತೆ, ನೀರಿಗೂ ಸೇರುತ್ತೆ, ನಮ್ಮ ಒಳಗೆ ಬರುತ್ತೆ. ಆದ್ರೂ ನೋಡಿ ಕೇರ್ಲೆಸ್ಲಿ. ಆಸೆ ಏನು ಗೊತ್ತಾ? ನಾವು ಇದನ್ನ ಏನಂತೀವಿ? ವಿಜ್ಞಾನದ ನಗರ ಅಂತೀವಿ, ಸ್ಪೇಸ್ ಸಿಟಿ ಅಂತೀವಿ. ಇಲ್ಲಿರುವಷ್ಟು ತಜ್ಞರು ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಇಲ್ಲ, ಇಂಡಿಯಾದಲ್ಲೂ ಕೂಡ ಇಲ್ಲ. ಅಷ್ಟೊಂದು ಸಂಖ್ಯೆಯ ತಜ್ಞರು ಇರ್ಬೇಕಾದ್ರೆ ಹೀಗೆ ಉರಿತಾ ಇದ್ದಾಗ, ನಾ ಹೇಳಿದ್ನಲ್ಲ ಆಗಲೇ, ಕನಿಷ್ಠ ಒಂದು 100-150 ಕಡೆ ಬೆಳಗಿನ ಜಾವ ಬೆಂಗಳೂರಿನಲ್ಲಿ ಸುಡ್ತಾ ಇರ್ತಾರೆ ಪ್ಲಾಸ್ಟಿಕ್. ಯಾರ್ಯಾರು ಅದನ್ನ ನೋಡ್ಕೊಂಡು ಬಾಯಿ ಮುಚ್ಕೊಂಡು ಹೋಗ್ತಾ ಇದ್ದಾರೆ? ಒಂದು ಪಟ್ಟಿ ಕೊಡ್ಲಾ? ಪೊಲೀಸರು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿನ ಮಂಡಳಿಯವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ವಕೀಲರು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ನ್ಯಾಯಾಧೀಶರು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಡಾಕ್ಟರ್ಗಳು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ವಿಜ್ಞಾನಿಗಳು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಜನಪ್ರತಿನಿಧಿಗಳು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ನಮ್ಮಂತ ಪತ್ರಕರ್ತರು ನೋಡಿ ಇದೆಲ್ಲ ಕಾಮನ್ ಬಿಡಿ ಅಂತ ಹೇಳ್ಕೊಂಡು. ಒಂದು ವಿಶ್ವಸಂಸ್ಥೆ ಹೇಳಿದೆ 16 ಬಗೆಯ ಕಾಯಿಲೆಗಳು ಬರ್ತವೆ, ಮಕ್ಕಳಿಂದ ಶುರುವಾಗಿ ಅದು ಇಡೀ ಜೀವನವರೆಗೆ ನಿಮ್ಗೆ ಬೆನ್ನಟ್ಟುವಂತ ಕಾಯಿಲೆ ಆಗತ್ತೆ ಅಂತಿದೆ. ನಾವು ಈಗಾಗಲೇ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದ್ದೀವಿ, ನಾವು ಈಗಾಗಲೇ ಹೃದ್ರೋಗದ ಕ್ಯಾಪಿಟಲ್ ಆಗಿದ್ದೀವಿ. ಆದ್ರೂ ಕೂಡ ಕೇರ್ಲೆಸ್ಲಿ ಇವರೆಲ್ಲರೂ ದೇ ಕ್ಯಾನ್ ಟೇಕ್ ಆಕ್ಷನ್. ಜಸ್ಟ್ ಅದಕ್ಕೆ ನೀವು ಸಪರೇಟ್ ಕಾನೂನು ಬೇಕಾಗಿಲ್ಲ, ಕಾನೂನು ಸಾಕಷ್ಟು ಸುರಕ್ಷಿತ ಇದಾವೆ ನಮ್ಮಲ್ಲಿ. ಅವ್ರನ್ನ ಹಿಡಿದು ಒಳಗೆ ಹಾಕ್ಬೋದು, ಮಾಲಿನ್ಯ ಮಂಡಳಿಯವ್ರು ಕೇಸ್ ಹಾಕ್ಬೋದು, ವಕೀಲರು ಆರಾಮಾಗಿ ಒಂದು ಕೇಸ್ ಹಾಕ್ಬೋದು. ನಿಮ್ಗೇನ್ ಗೊತ್ತ? ಒಂದು ವಿಷಯ ಹೇಳ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಹೆಲ್ತ್ ಆಫೀಸರ್ ಮೇಲೆ ನಾವು ಕೇಸ್ ಹಾಕ್ಬೋದು ಅಂತೇಳಿ.
ಎಲ್ಲಾರು ಸುಟ್ಟಿದ್ ಕಂಡ್ರೆ ಸಹಜವಾಗಿ ನಮ್ಗೆ ಪೌರ ಕಾರ್ಮಿಕರನ್ನ ಹಿಡ್ಕೊಳಕ್ ಆಗೋದಿಲ್ಲ, ಅವ್ರು ಯಾರು ಅಂತ ಗೊತ್ತಿರಲ್ಲ. ಆದ್ರೆ ಕನ್ಸರ್ನ್ ಹೆಲ್ತ್ ಆಫೀಸರ್ ಮೇಲೆ ನೀವು ಕೇಸ್ ಹಾಕ್ಬಹುದು, ಅವ್ರ ಮೇಲೆ ದಾವೆ ಹೂಡ್ಬಹುದು ಅಂತ ಹೇಳಿದೆ. ಒಬ್ರಾದ್ರೂ ದಾವೆ ಹೂಡಿದಾರ? ವಕೀಲರು ಇದ್ದಾರೆ, ಬಹಳ ಪ್ರಸಿದ್ಧ ವಕೀಲರು ಇದ್ದಾರೆ. ಅವರು ಕಾವೇರಿ ನೀರ್ ಬಿಟ್ಟಿಲ್ಲ ಅಂತ ಹೇಳಿ ಮಹಾದಾಯಿ ಕೊಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ನೋಡಿ. ನಾಚಿಗೇಡು ಅಂದ್ರೆ ಬೆಳ್ಳಂದೂರು ಕೆರೆಯಲ್ಲಿ ಬೆಂಕಿ ಬಿದ್ದಿದೆ. ಕೆರೆಗೆ ಬೆಂಕಿ ಎಲ್ಲಾದ್ರೂ ಬೆಂಕಿ ಬಿದ್ದಾಗ ನಾವು ಕೆರೆಗೆ ಹೋಗಿ ನೀರ್ ತರ್ಬೇಕಲ್ವಾ? ಇಲ್ಲಿ ಕೆರೆಗೆ ಬೆಂಕಿ ಬೀಳುತ್ತೆ, ಎಲ್ಲಿಗೆ ಹೋಗೋದು ನೀರ್ಗಾಗಿ? ಅದು ಇನ್ನೊಂದು ವಿಶೇಷ ಅಂದ್ರೆ ನಾಚಿಗೇಡೋದು. ಸಿಟಿ ಆಫ್ ಬರ್ನಿಂಗ್ ಲೇಕ್ಸ್, ಗಾರ್ಡಿಯನ್ ಲಂಡನ್ ನಿಂದ ಪಬ್ಲಿಷ್ ಆಗುವಂತ ಪತ್ರಿಕೆಯಲ್ಲಿ ಇದು ಪೇಜ್ 1 ನ್ಯೂಸ್ ಆಗಿತ್ತು, ನ್ಯೂಯಾರ್ಕ್ ನ ನ್ಯೂಸ್ ಆಗಿತ್ತು. ಅದಾಯ್ತು ಬಿಡಿ, ಏನೋ ಬಾಂಗಡಿ ಆಯ್ತು, ಆಮೇಲೆ ಕೇಸ್ ಆಯ್ತು, ಗ್ರೀನ್ ಟ್ರಿಬ್ಯುನಲ್ ಆರ್ಡರ್ ಕೊಡ್ತು, ಅದಾಯ್ತು ಇದಾಯ್ತು. ರಿಪೇರಿ ಆಯ್ತಾ? 2017ರಲ್ಲಿ ಆಗಿತ್ತು. ಏನ್ರಿ ಇದು? ಒಂದು ಕೆರೆ ಅದೆಷ್ಟು 35-40 ಎಷ್ಟು ಎಕರೆ? 88 ಎಕರೆ ಅಲ್ಲ, 888 ಎಕರೆ. ಸಾಕಷ್ಟು ದೊಡ್ಡ ಕೆರೆನೇ ಅನ್ನಿ. ಎಷ್ಟೇ ದೊಡ್ಡ ಕೆರೆ ಆಗ್ಲಿರಿ, 5 ವರ್ಷ ಬೇಕಾ ನಿಮ್ಗೆ ಅದನ್ನ ಕ್ಲೀನ್ ಮಾಡಕ್ಕೆ? ಈಗ್ಲೂ ಕ್ಲೀನ್ ಆಗಿಲ್ಲ ಅದು. ಯಾರನ್ನ ಬೈಯೋಣ ಹೇಳಿ? ಬೆಂಗಳೂರು ವಿಲ್ ಬಿ ಅನ್ಇನ್ಹ್ಯಾಬಿಟಬಲ್ ಬೈ 2025. ಬಿಟ್ಟು ಹೋಗ್ಬೇಕಾಗತ್ತೆ. ಕೊರೋನಾ ನಮ್ಮನ್ನು ಬಿಟ್ಟು ಹೋದ್ರು ಕೂಡ ಬೇರೆ ಬೇರೆ ಕಾಯಿಲೆಗಳು ಬಂದು ಕ್ರಮೇಣ ಇಲ್ಲಿ ಬದುಕೋದು ಕಷ್ಟ ಅಂತ ಆಗತ್ತೆ. ಇದು ನಾನ್ ಹೇಳೋದಲ್ಲ, ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ವಿಜ್ಞಾನಿಗಳನ್ನ ಕೋಟ್ ಮಾಡಿ ಗಾರ್ಡಿಯನ್ ಪತ್ರಿಕೆ ಹೇಳಿದ್ವಿ. ಹೇಳೋರು ಇದಾರ? ಈಗಂತೂ ಎಷ್ಟು ಜಾಸ್ತಿ ಪ್ಲಾಸ್ಟಿಕ್ ಬಂದಿದ್ದಾವೆ ಅಂದ್ರೆ PPE ಕಿಟ್ ಅಂತೆ, ಮಾಸ್ಕ್ ಅಂತೆ, ಅದಂತೆ ಇದಂತೆ. ಹಾಸ್ಪಿಟಲ್ ವೇಸ್ಟ್ ನ ಮಾಲಿನ್ಯ ನಿಯಂತ್ರಣ ಮಂಡಳಿ ಚೇರ್ಮನ್ ಅಯ್ಯೋ ಏನ್ ಮಾಡೋದ್ರಿ, ಹಂಗಂಗೆ ಡಂಪ್ ಮಾಡ್ತಾ ಇದ್ದಾರೆ. ಸುಡೋಕೋ ಎಲ್ಲ ಇನ್ಸಿನರೇಟರ್ಸ್ ಬ್ಲಾಕ್ ಆಗ್ಬಿಟ್ಟಿದ್ದಾವೆ, ಸುಡೋಕೋ ಆಗದೆ ಹೋದಷ್ಟು ಪ್ಲಾಸ್ಟಿಕ್ ಹೊರಗೆ ಬರ್ತಾ ಇದೆ. ಇನ್ನು ನಮ್ಮಲ್ಲಿ ಬೆಂಗಳೂರಲ್ಲಿ ನಾವು ಏನು ಕಾಣ್ತಾ ಇರ್ತೀವಿ ನೋಡಿ, ಹಗಲು ರಾತ್ರಿ ಏಕೈಕ ಚಟುವಟಿಕೆ ನಾವು ಕಾಣೋದು ಅಂದ್ರೆ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್. ಬೀದಿಯಿಂದ ಹಿಡಿದು ಹೆದ್ದಾರಿಯವರೆಗೆ ಟನೆಲ್ ಕನ್ಸ್ಟ್ರಕ್ಷನ್, ಫ್ಲೈಓವರ್ ಅಂತೆ, ಅಂಡರ್ ಪಾಸ್ ಅಂತೆ, ಬಿಲ್ಡಿಂಗ್ ಅಂತೆ, ಮಾಲ್ ಅಂತೆ, ಹಗಲು ರಾತ್ರಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದರಿಂದ ಎಷ್ಟು ಧೂಳು ಹೊರಗೆ ಹೋಗ್ತಾ ಇದೆ. ಬ್ಯಾನ್ ಮಾಡಿದ್ರು, ದಿಲ್ಲಿಲಿ ಬ್ಯಾನ್ ಮಾಡಿದ್ರು ಕನ್ಸ್ಟ್ರಕ್ಷನ್ ಆಗ್ಕೂಡ್ದು, ಲಾಕ್ ಡೌನ್ ಆನ್ ಕನ್ಸ್ಟ್ರಕ್ಷನ್. ಯಾವಾಗ ಹೇಳಿ? ಕೊರೋನಾ ಬರೋಕ್ಕಿಂತ ಮುಂಚೆನೆ 2018 ಬ್ಯಾನ್ ಮಾಡಿದ್ರು, 19 ಬ್ಯಾನ್ ಮಾಡಿದ್ರು. ಯಾಕೆ ಬ್ಯಾನ್ ಮಾಡಿದ್ರು ಅಂದ್ರೆ ಅಷ್ಟು ಜಾಸ್ತಿ ಆಗಿತ್ತು ಏರ್ ಪೊಲ್ಯೂಷನ್. ಬೀಜಿಂಗ್ ನಲ್ಲಿ ಬ್ಯಾನ್ ಮಾಡ್ತಾನೆ ಇರ್ತಾರೆ 3 ತಿಂಗಳಿಗೊಮ್ಮೆ. ನಾವು ಎಂದಾದ್ರೂ ಬ್ಯಾನ್ ಮಾಡಿದೀವಾ? ಲಾಕ್ ಡೌನ್ ಮಾಡಿದೀವಿ ಅಷ್ಟೇನೆ. ನೀವೆಲ್ಲ ಹೋಗ್ಬೇಡಿ ಅಂತ ಹೇಳಿ. ಭಾಷೆ ಏನ್ ಗೊತ್ತಾ, ಇಲ್ಲಿ ಸೆಂಟ್ರಲ್ ವಿಸ್ತಾ ಅಂತ ದೊಡ್ಡ ಯೋಜನೆ ಇದೆಯಲ್ಲ ಮೋದಿ ಸಾಹೇಬ್ರದ್ದು, ಎಲ್ಲ ಲಾಕ್ ಡೌನ್ ಆದ್ರೂ ಕೂಡ ಸೆಂಟ್ರಲ್ ವಿಸ್ತಾ ಕನ್ಸ್ಟ್ರಕ್ಷನ್ ಇಸ್ ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳಿ ಪಾಸ್ ಮಾಡಿದ್ದಾರೆ. ಏನ್ರಿ ಅದು ಕನ್ಸ್ಟ್ರಕ್ಷನ್? ಇಲ್ಲಿ ಬಿಡಿ. ಈಗ ನಾನು ಬೆಂಗಳೂರಿನಲ್ಲಿ ಧೂಳು ಮಾಲಿನ್ಯ, ಹೊಗೆ ಮಾಲಿನ್ಯ ಅಂತ ಬಗ್ಗೆ ಹೇಳ್ತಾ ಇದ್ದೆ, ಹೇಗೆ ಅದು ನಮ್ಮನ್ನ ತೊಂದರೆ ಕೊಡುತ್ತೆ. ಇನ್ನೊಂದು ರೀತಿಯ ಹೇಳ, ಇದು ನಮ್ಮ ಕರ್ನಾಟಕದ ಜಯಬೇರಿ. ಕನ್ನಡ ನಾಡಿಗೆ ಅನ್ಯಾಯ ಆಗತ್ತೆ, ಕಾವೇರಿಗೆ ಅನ್ಯಾಯ ಆಗತ್ತೆ ಅಂತ ಇಲ್ಲಿ ಟೈರ್ ಸುಡೋದು, ಇನ್ನೆಲ್ಲೋ ಒಂದ್ ಕಡೆ ಅನ್ಯಾಯ ಆಗತ್ತೆ ಅಂತ ಟೈರ್ ಸುಡೋದು, ಮತ್ಯಾವುದೋ ಒಂದ್ ಕಡೆ ಅನ್ಯಾಯ ಆಗತ್ತೆ ಅಂತ ಟೈರ್ ಸುಡೋದು. ನೋಡ್ರಿ, ಇದು ಕಷ್ಟ ಯಾರಿಗೆ? ಕನ್ನಡದವರಿಗೆ ಅಲ್ವಾ? ಇಂಥದ್ನೆಲ್ಲ ಯಾರು ಹೇಳಲ್ವಾ? ಟೈರ್ ಸುಟ್ರೆ ಅದು ಎಷ್ಟು ಸಾವಿರ ಜನರಿಗೆ ತೊಂದರೆ ಕೊಡುತ್ತೆ ಅಂತ. ಜನರಿಗೆ ಬಿಡಿ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಎಷ್ಟು ರೀತಿಯಿಂದ ತೊಂದರೆ ಕೊಡುತ್ತೆ ಯಾರು ಹೇಳ್ಬೇಕು ಇದನ್ನ? ಆಮೇಲೆ ನಾವು ಆಕ್ಸಿಜನ್ 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 ಎಲ್ಲ ಓಡಾಗ್ ಮಾಡೋರು ನಾವು, ಕೊನೆಗೆ ಡೆಸ್ಪರೇಟ್ ಆಗಿ ಆಕ್ಸಿಜನ್ ಹಿಡ್ಕೊಂಡು ಹೋಗ್ತೀವಿ. ಭಾಷೆ ಏನ್ ಗೊತ್ತಾ? ಸ್ಯಾನಿಟೈಸರ್ ಇಟ್ಟಿರಲ್ಲ, ಕಂಡಲ್ಲಿ ನೀವು ಸ್ಯಾನಿಟೈಸರ್ ಸುರೀರಿ ಸ್ಯಾನಿಟೈಸರ್ ಫ್ಯಾಕ್ಟ್ರಿಯಿಂದ ತಂದು ಗೋಡೌನ್ ನಲ್ಲಿ ಇಟ್ಟಾಗ ಅದಕ್ಕೆ ಬೆಂಕಿ ಬಿದ್ದು ಅದರಿಂದ ಎಷ್ಟು ವಾಯು ಮಾಲಿನ್ಯ ಆಯ್ತು ಗೊತ್ತಾ? ಲಾಸ್ಟ್ ನವೆಂಬರ್ ಅಲ್ಲಿ ಅದನ್ನ ಆರ್ಸಕ್ 3 ದಿನ ಬೇಕಾಯ್ತು. ಕೋವಿಡ್ ನಿಂದಾಗಿ ಬಂದ ಶ್ವಾಸಕೋಶಗಳಿಗೆ ಬಂದ ಅಡಿಷನಲ್ ಪ್ರಾಬ್ಲಮ್ಸ್ ಅಲ್ಲಿ ಇದೆ. ಆಮೇಲೆ ಪಾರ್ಥೇನಿಯಂ ಇದೆ, ಯುಪಟೋರಿಯಂ ಇದೆ. ಸಂಭವ ನಾವು ಅದನ್ನ ಟಾಲರೇಟ್ ಮಾಡ್ಕೊಂಡ್ವಿ, ಅಥವಾ ಸಂಭವ ತಾನಾಗಿ ಅದು ಗಿಡ ಬೆಳೆಸಿದ್ವಾ, ಮರ ಬೆಳೆಸಿದ್ವಾ? ಇಲ್ಲಿ ನೋಡಿ, ಒಬ್ಬ ಮಿನಿಸ್ಟರು
ಅರಣ್ಯ ನೆಟ್ಟ ಗಿಡಗಳನ್ನೆಲ್ಲ ಕಡ್ದು ಹಾಕಿ ಅಂತೇಳಿ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಮನುಷ್ಯರೇ ಆದ್ಯತೆ ಅಂತ, ನಮ್ಗೆ ಜಾಗ ಬೇಕು ಅಂತ. ಇನ್ನೊಂದು ಹೇಳ, ಈ ಅಲರ್ಜಿ ಮತ್ತು ಆಸ್ತಮಾ ಕಾರಣ ಆಗೋದು ಜಂಕ್ ಫುಡ್ ಅಂತೇಳಿ. ಕಂಡೆಲ್ಲ ಬೀದಿ ಬೀದಿ ತಿಂತಾ ಇರ್ತೀವಲ್ಲ, ನೋಡಿ ಇಲ್ಲಿ ಏನೇನ್ ಕಾರಣ ಅಂತ ವಿಜ್ಞಾನಿಗಳು ಹೇಳೋದು. ಚಿಲ್ಡ್ರನ್ ಆರ್ ಗೆಟಿಂಗ್ ಅಫೆಕ್ಟೆಡ್ ಬೈ ಆಸ್ತಮಾ ಡ್ಯೂ ಟು ಕ್ಲೈಮೇಟ್ ಚೇಂಜಸ್. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. Intake of junk food is also one of the reasons for kids getting recurrent cold, cough and even rhinitis. ಕೇರ್ ಮಾಡ್ತೀವಾ? ಮಗು ಹೇಳ್ತೇವೆ ಹಾವು ಅಲ್ಲಿ ಹೋಗಿ ನಮ್ಗೆ ಅದೇನ್ ಗೋಬಿ ಮಂಚೂರಿ ಕಟ್ಕೊಡಯ್ಯ ಅಂತಾರೆ. ಅವನು ಯಾವ್ದೋ ಎಣ್ಣೆಲಿ ಏನೋ ಮಾಡ್ಕೊಡ್ತಾನೆ, ಪೇಪರ್ನಲ್ಲಿ ಹಾಕೊಡ್ತಾನೆ, ಅದನ್ನ ತಗೊಂಡು ಮನೆಗೆ ತಂದು ಕೊಡ್ತೀವಿ, ಮಕ್ಳಿಗೆ ತಂದು ಕೊಡ್ತೀವಿ. ಡು ವಿ ಕೇರ್ ಅಬೌಟ್ ಅವರ್ ಓನ್ ಚಿಲ್ಡ್ರನ್? ಈಗ ಇನ್ನೊಂದು ನಾನು ಆಗ್ಲೇ ಹೇಳಿದ ರೇಡಾನ್ ಅಂತಾರೆ. ಬೆಂಗಳೂರು ಗ್ರಾನೈಟ್ ಬಾಡಿ ಮೇಲೆ ಇದೆ. ಗ್ರಾನೈಟ್ ಸುತ್ತ ಬೆಂಗಳೂರು ಸುತ್ತ ಇಡೀ ಬೆಂಗಳೂರು ಜಿಲ್ಲೆಲೆಲ್ಲ ಗ್ರಾನೈಟ್ ಇದೆ. ಆ ಗ್ರಾನೈಟ್ ನಿಂದಾಗಿ ಗ್ರಾನೈಟ್ ನಲ್ಲಿ ಎಲ್ಲೆಲ್ಲಿ ಕ್ರ್ಯಾಕ್ ಇರ್ತಾವಲ್ಲ ಅಲ್ಲಿ ರೇಡಾನ್ ಗ್ಯಾಸ್ ಬರ್ತಾ ಇರುತ್ತೆ. ಅಂಡರ್ ಗ್ರೌಂಡ್ ಇಂದ ಬರ್ತಾ ಇರುತ್ತೆ. ನೀವು ಡ್ರಿಲ್ಲಿಂಗ್ ಮಾಡಿದ್ರೆ ಅದ್ರೊಳಗೆ ಗ್ಯಾಸ್ ಬರ್ತಾ ಇರುತ್ತೆ. ಆ ಗ್ಯಾಸ್ ಅದು ಹಾಗೆ ನೈಸರ್ಗಿಕ, ಅದು ಅವೇನು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಆದ್ರೆ ದೇರ್ ಆರ್ ಪ್ರಿವೆಂಟಿವ್ ಪಾಸಿಬಿಲಿಟೀಸ್. ನೀವು ಆರ್ಕಿಟೆಕ್ಟ್ ಕೇಳಿ ಅಥವಾ ಯಾವ್ದಾದ್ರು ಇಂಜಿನಿಯರ್ ಕೇಳಿ, ಗ್ರಾನೈಟ್ ನಿಂದ ಗ್ಯಾಸ್ ರೇಡಾನ್ ಬರದೆ ಹೋದಂಗೆ ಪ್ರಿವೆಂಟ್ ಮಾಡಕ್ ಆಗತ್ತಾ ಅಂತ. ಅವ್ರ ಕೋರ್ಸ್ ನಲ್ಲೇ ಇಲ್ಲ ಅದು, ನಾವು ಹೇಳ್ಬೇಕಾಗತ್ತೆ ಅವರಿಗೆ. ಯುನೈಟೆಡ್ ಸ್ಟೇಟ್ಸ್ NIH ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ನ ಡೈರೆಕ್ಟರಿ ತಂದು ಆಮೇಲೆ ಬೆಂಗಳೂರಲ್ಲಿ ಎಷ್ಟು ಗ್ರಾನೈಟ್ಸ್ ಇದಾವೆ, ಎಷ್ಟು ಅಸ್ತಮಾ ಆರಂಭದಿಂದನೂ ಯಾಕಿತ್ತು ಅಂದ್ರೆ ಇಷ್ಟೆಲ್ಲ ವಾಯು ಮಾಲಿನ್ಯ ಆಗೋದಕ್ಕಿಂತ ಮುಂಚೆನೆ ಅಸ್ತಮಾ ಇತ್ತು ಅನ್ನೋದನ್ನೆಲ್ಲ ಹೇಳಿ, ದಯವಿಟ್ಟು ರೇಡಾನ್ ನಿಂದನೂ ಕೂಡ ಅಸ್ತಮಾ ಬರುತ್ತೆ ಅಂತ ಹೇಳಿ ಒಂದ್ ಸಣ್ಣ ಕತೆ ಹೇಳ್ತೀನಿ. ಒಬ್ಬ ರೋಸಾಲಿ ಬರ್ಟಲ್ ಅಂತ, ಡಾಕ್ಟರ್ ರೋಸಾಲಿ ಬರ್ಟಲ್ ಅಂತ ಅವ್ರ ಹೆಸರು. ಅವರು ನಾವೆಲ್ಲ ಈಗ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ಆಕೆ ವೆಲ್ ನೋನ್ ಅಮೆರಿಕನ್ ಡಾಕ್ಟರ್, ಫೈಟಿಂಗ್ ಅಗೇನ್ಸ್ಟ್ ಆಲ್ ಕೈಂಡ್ಸ್ ಆಫ್ ನ್ಯೂಕ್ಲಿಯರ್ ಬಗ್ಗೆ, ರೇಡಿಯೇಷನ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಇಡೀ ಜಗತ್ತಿಗೆಲ್ಲ ಓಡಾಡೋದು. ಅವರಿಗೆ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಸಿಕ್ಕಿದೆ, ಆಲ್ಟರ್ನೇಟ್ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಅವರು ಬಂದಿದ್ರು ಬೆಂಗಳೂರಿಗೆ ನಮಗೆ ಸಪೋರ್ಟ್ ಕೊಡಕ್ಕೆ ಅಂತೇಳಿ, ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್. ಆಗ ಕ್ಯಾಸುವಲಿ ನಾಗೇಶ್ ಇಲ್ಲಿ ಎಲ್ಲರೂ ಗ್ರಾನೈಟ್ ಬಾಡಿ ಇದೆಯಾ ಅಂತ ಕೇಳಿದ್ರು. ನಾನು ಇಡೀ ಬೆಂಗಳೂರೇ ಗ್ರಾನೈಟ್ ಮೇಲೆ ಇದೆ ಅಂತ ಹೇಳಿ ಆಕೆಗೆಲ್ಲ ಸ್ಟ್ಯಾಟಿಸ್ಟಿಕ್ಸ್. ಹೌದಾ, ದೆನ್ ದೇರ್ ಮಸ್ಟ್ ಬಿ ಲಾಟ್ ಆಫ್ ರೇಡಾನ್ ಹಿಯರ್ ಅಂದ್ರು. ನಾನು ಅವ್ರನ್ನ ಕರ್ಕೊಂಡೋಗಿದ್ದು ಎಲ್ಲಿ ಗೊತ್ತಾ, ಅಲ್ಲ ಅವ್ರ ಕೈಲಿ ಒಂದು ಡೋಸಿಮೀಟರ್ ಅಂತಿತ್ತು ಬ್ಯಾಗ್ ನಲ್ಲಿ, ಚಿಕ್ಕ ಡೋಸಿಮೀಟರ್. ಅದು ಎಲ್ಲೆಲ್ಲಿ ವಿಕಿರಣ ಇದೆ ಅಲ್ಲಿ ತಗೊಂಡೋದಾಗ ನಾರ್ಮಲಿ ಅದು ಟಕ್ 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 ಅಂತ ಅವಾಜ್ ಮಾಡೋದು, ವಿಕಿರಣ ಇದ್ದಲ್ಲಿ ಟಕ್ 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 ಟಕ್. ಅವ್ರನ್ನ ಹೀಗೆ ಕರ್ಕೊಂಡು ಹೋಗ್ತಾ ಇದ್ದೆ ನಾನು, ರಿಚ್ಮಂಡ್ ಸರ್ಕಲ್ ದಾಟಿ ಅಲ್ಲಿ ಡಬಲ್ ರೋಡ್ ಕಡೆ ಮಧ್ಯದಲ್ಲಿ ಬೆಂಗಳೂರು ಅಲರ್ಜಿ ಸೆಂಟರ್ ಅಲ್ಲಿ ಹೋಗ್ತಾ ಇದ್ವಿ. ನಾನು ಅವ್ರಿಗೆ ತೋರಿಸ್ತಾ ಇದ್ದೆ. ಅಲ್ಲಿ ಅವ್ರು ಮತ್ತೊಮ್ಮೆ ಆ ಬ್ಯಾಗ್ ತೆಗೆದು ಅಲ್ಲಿ ಪಕ್ಕದ ಗೋಡೆಗೆ ಹಿಂಗ್ ಹಿಡಿದ್ರು, ಟ್ರರ್ ಅಂತ. ಅಂದ್ರೆ ಗ್ರಾನೈಟ್ ನಿಂದ ಎಷ್ಟು ರೇಡಿಯೇಷನ್ ಹೊರಗೆ ಬರ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ರು ಅವರು. ಯಾಕಂದ್ರೆ ಅವ್ರು ಮತ್ತೆ ಭೋಪಾಲ್ ಡಿಸಾಸ್ಟರ್ ಆದಾಗ ಶಿ ವಾಸ್ ದಿ ಚೀಫ್ ಕನ್ಸಲ್ಟೆಂಟ್, ಅಂದ್ರೆ ಏರ್ ಪೊಲ್ಯೂಷನ್ ಬಗ್ಗೆ. ಇದು ಒಂದು ಈ ಡೀಟೇಲ್ಸ್ ಎಲ್ಲ ನೀವು ತಗೋಬೇಕು. ಗೆಟ್ ದಿ ಫ್ಯಾಕ್ಟ್ಸ್ ಅಬೌಟ್ ರೇಡಾನ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಜನಕ್ಕೆ ಹೇಳ್ತಾ ಇರುತ್ತೆ, ಆಗಾಗ ಸ್ಕೂಲ್ಗೆ ಹೋಗಿ ಕಾಲೇಜಿಗೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ನಾವು ಇಲ್ಲ, ನಾವು ಅದ್ರ ಬಗ್ಗೆ ಕೇರ್ ಮಾಡಲ್ಲ. ನಮ್ಗೆ ಯಾವ ಡಾಕ್ಟರು ಅದ್ರ ಬಗ್ಗೆ ಹೇಳಿಲ್ಲ, ಯಾವ ವಿಜ್ಞಾನಿಗಳು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. ನಮ್ಗೆ ಈಗ ತುರ್ತಾಗಿ ಓಡಿ 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 ಆಮ್ಲಜನಕಕ್ಕೆ ಓಡಿ ಅಂತೇಳಿ ಎಕ್ಸ್ಪ್ಲೇನ್. ಕ್ಯಾನ್ ಅಸ್ತಮಾ ರೇಸ್ ಕೋವಿಡ್ ರಿಸ್ಕ್ ಹೆಚ್ಚು ಮಾಡತ್ತ ಅಂತ ಹೇಳಿ ಲಾಸ್ಟ್ ಇಯರ್ ಅಂದ್ರೆ ಜುಲೈ 2020 ಒಂದಷ್ಟು ಸೆಮಿನಾರ್ಗಳೆಲ್ಲ ನಡೆದವು. ಆದ್ರೆ ಲಾಸ್ಟ್ ಇಯರ್ ನ ಡೇಟಾ ಪ್ರಕಾರ ಕೋವಿಡ್ ಇಸ್ ಅಫೆಕ್ಟಿಂಗ್ ಓನ್ಲಿ ದಿ ಓಲ್ಡ್ ಪೀಪಲ್, 70, 75, 80, 95. ಆದ್ರಿಂದ ಇಟ್ ಹ್ಯಾಸ್ ನಾಟ್ ಅಟ್ಯಾಕ್ಟ್ ಯಂಗ್ ಪೀಪಲ್. ಆದ್ದರಿಂದ ಅಸ್ತಮಾ ಹೆಚ್ಚಾಗಿ ಯಂಗ್ ಪೀಪಲ್ಗೆ ಇರುತ್ತೆ, ಕೋವಿಡ್ ಅಲ್ಲಿ ಬರೋದಿಲ್ಲ. ಆದ್ದರಿಂದ ಇಟ್ಸ್ ಓಕೆ ಅಂತ ಹೇಳ್ತಾ ಇದ್ದಾರೆ. ಬಟ್ ದಟ್ ಈಸ್ ರಾಂಗ್ ಅನ್ನೋದು ಪ್ರೂವ್ ಆಗಿದೆ. ಈಗ ಗೊತ್ತಾಗ್ತಾ ಇದೆ ಯಂಗ್ ಪೀಪಲ್ ಆರ್ ಆಲ್ಸೋ ಪಾಪ
ದೇ ಆರ್ ಗೆಟಿಂಗ್ ಸಿವಿಯರ್ಲಿ ಅಫೆಕ್ಟೆಡ್ ಬೈ ಕೋವಿಡ್. ಈಗ 60 ವರ್ಷದವರು, 50 ವರ್ಷದವರು, 35 ವರ್ಷದವರು, ನನ್ನೊಬ್ಬ ಗೆಳೆಯ 28 ವರ್ಷದ ಗೆಳೆಯ ಪ್ರಾಣ ಬಿಟ್ಟ. ಅಂದ್ರೆ ಅಸ್ತಮಾ ಇದ್ರೆ ಇನ್ನೂ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ. ಹಾಗೆ ಹೇಳಿದ್ನಲ್ಲ ಆರಂಭದಲ್ಲಿ 25% ಚಿಲ್ಡ್ರನ್ ಹ್ಯಾವ್ ಆಸ್ತಮಾ ಅಂತ ಹೇಳಿ, ಅದು 2012 ಫಿಗರ್. ಈಗಿನ ಫಿಗರ್ 2008 ಅಲ್ಲಿ 35% ಆಫ್ ಚಿಲ್ಡ್ರನ್ ಇನ್ ಬೆಂಗಳೂರು ಹ್ಯಾವ್ ಆಸ್ತಮಾ. ಡು ವಿ ಕೇರ್? ಹೆಚ್ಚಾಗ್ತಾ ಇದೆ, ಆಗ್ತಾ ಇದೆ. ನಾಳಿನ ಮಕ್ಕಳಿಗೆ ಎಂತ ಜಗತ್ತನ್ನು ಬಿಟ್ಕೊಂಡು ಹೋಗ್ತಾ ಇದ್ದೀವಿ, ಇದನ್ ಬಗ್ಗೆ ನಾವು ವಿಚಾರ ಮಾಡ್ಬೇಕು. ಕೋವಿಡ್ ಬಂತು, ಕೋವಿಡ್ ಇನ್ನೊಂದು ಸೆಕೆಂಡ್ ಅಲ್ಲೇ, 3ನೇ ಅಲೆ, 4ನೇ ಅಲೆ ಬರ್ತಾ ಇರ್ಬೋದು. ಅದು ಕೋವಿಡ್ ಪೂರ್ತಿ ಹೊರಟೆ ಹೋಗ್ಬೋದು. ಎಲ್ಲರಿಗೂ ವ್ಯಾಕ್ಸಿನ್ ಬಂದ್ಮೇಲೆ ಕೋವಿಡ್ ಕಮ್ಮಿ ಆಗತ್ತೆ, ಅಥವಾ ಹರ್ಡ್ ಇಮ್ಯುನಿಟಿ ಬಂದ್ಮೇಲೆ ಕೋವಿಡ್ ಕಮ್ಮಿ ಆಗತ್ತೆ. ಆದ್ರೆ ಅಸ್ತಮಾ ಇನ್ ರಿಲೇಟೆಡ್ ಪೊಲ್ಯೂಷನ್ ರಿಲೇಟೆಡ್ ಹೃದ್ರೋಗ, ಡಯಾಬಿಟಿಸ್, ಕಿಡ್ನಿ ಪ್ರಾಬ್ಲಮ್, ಅದಕ್ಕೆ ವ್ಯಾಕ್ಸಿನ್ ಇಲ್ಲ. ಅದಕ್ಕೆ ನೀವು ಮಾಸ್ಕ್ ಹಾಕೊಂಡು ಓಡಾಡಿದ್ರು ಅದು ನಿಮ್ಮನ್ನ ಬೆನ್ ಬಿಡೋದಿಲ್ಲ. ಅದಕ್ಕೆ ಹರ್ಡ್ ಇಮ್ಯುನಿಟಿ ಅನ್ನೋದು ಇಲ್ಲ. ಸೊ ವಿ ಆರ್ ಕ್ರಿಯೇಟಿಂಗ್ ಮೋರ್ ಅಂಡ್ ಮೋರ್ ಪೀಪಲ್ ರೆಡಿ ಫಾರ್ ನೆಕ್ಸ್ಟ್ ಯಾವ್ದಾದ್ರು ವೈರಸ್ ಬಂದ್ರೆ ಇನ್ನೊಂದಷ್ಟು ತಗೊಮ್ಮ, ಬಲಿ ತಗೋ ನೀನು ಅಂತ ಹೇಳೋ ಹಾಗೆ ನಾವು ನಮ್ಮ ಜನರನ್ನ ತಯಾರು ಮಾಡ್ತಾ ಇದ್ದೀವಿ. ಇದು ವಿಜ್ಞಾನ ನಗರ. ಇಡೀ ಜಗತ್ತಿಗೆ, ಅಥವಾ ಅಟ್ಲೀಸ್ಟ್ ಭಾರತಕ್ಕೆ, ಅಟ್ಲೀಸ್ಟ್ ಕರ್ನಾಟಕಕ್ಕೆ ನೋಡ್ರಿ, ದಿಸ್ ಇಸ್ ದಿ ವೇ ವಿ ಮಸ್ಟ್ ಲೀವ್ ಅನ್ನೋದು ತೋರಿಸ್ಬೇಕಂತ ನಗರ. ಇಷ್ಟೆಲ್ಲ ವಿಜ್ಞಾನಿಗಳಿದ್ದಾರೆ. ಒಂದು ಕೆರೆ ಬೆಂಕಿ ಬಿದ್ದಿದ್ದನ್ನು ಕೆರೆ ಕ್ಲೀನ್ ಮಾಡಕ್ ಆಗಿಲ್ಲಲ್ರಿ. 100 ಕಡೆ ದಿನ ಪ್ಲಾಸ್ಟಿಕ್ ಬೆಂಕಿ ಬೀಳ್ತಾ ಇದೆ, ಅದು ಪ್ರಿವೆಂಟ್ ಮಾಡಕ್ ಆಗಿಲ್ಲರಿ. ಏನ್ ಮಾಡ್ತಾ ಇದ್ರಿ? ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ? ಕಾನೂನು ತಜ್ಞರು ಏನ್ ಮಾಡ್ತಾ ಇದಾರೆ? ಜಡ್ಜಸ್ ಏನ್ ಮಾಡ್ತಾ ಇದ್ದಾರೆ? ಇದನ್ನೆಲ್ಲ ನಾವು ಕ್ವೆಶ್ಚನ್ ಮಾಡ್ಬೇಕು. ಇಲ್ಲ ಅಂದ್ರೆ ನಾಟ್ ಓನ್ಲಿ ನಮ್ಮ ಮಕ್ಕಳು, ಮುಂದಿನ ಪೀಳಿಗೆಯವರು, ಸುತ್ತಲಿನ ಜೀವಲೋಕಕ್ಕೂ ಕೂಡ ಯಾರು ಸ್ಟಡಿ ಮಾಡಿಲ್ಲ ಆ ಜೀವಿಗಳ ಮೇಲೆ ಏನೇನು ಪರಿಣಾಮ ಆಗ್ತಾ ಇದೆ ಅಂತ ಹೇಳಿ. ನಮ್ಮ ಅಭಿವೃದ್ಧಿಯ ಹಪಾಹಪಿಯಿಂದಾಗಿ ಯಾರ್ಯಾರನ್ನ ನಾವು ಬಲಿ ತಗೋಬೇಕು? ಯಾರಿಗಾಗಿ ಇಷ್ಟೆಲ್ಲ ಸೋ ಕಾಲ್ಡ್ ಫ್ಲೈಓವರ್ಸ್, ಸೋ ಕಾಲ್ಡ್ ಮಾಲ್ಸ್, ಸೋ ಕಾಲ್ಡ್ ಹ್ಯೂಜ್ ಕ್ವಾಂಟಮ್ ಆಫ್ ಇಂಪೋರ್ಟ್ ಆಫ್ ಲಕ್ಸುರಿ ಗುಡ್ಸ್, ಅದನ್ನ ರೆಕ್ಲೆಸ್ಲಿ ಡಿಸ್ಪೋಸಿಂಗ್ ಆಫ್. ಥ್ಯಾಂಕ್ ಯು. ಇಷ್ಟೋ ತನಕ ನನ್ನ ಮಾತನ್ನು ಕೇಳಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಈ ಮಾತನ್ನ ಮತ್ತೆ ನೀವು ಕೇಳ್ತಾ ಇರಬೇಕು ಅನ್ನೋದೇ ನನ್ನ ಆಶಯ. ಥ್ಯಾಂಕ್ ಯು ಸರ್. ಒಂದು ಮಾತು, ಯಾವ್ದು ವಿಶ್ವವಿದ್ಯಾನಿಲಯ ಅಥವಾ ಇನ್ಯಾವುದೇ ಸಂಸ್ಥೆ ಕೊಡದೇ ಇರ್ಬೋದು, ಅದು ಜನ ಸಮುದಾಯ ನಿಮ್ಗೆ ಆ ತರದ ನಾಡೋಜವನ್ನ ಪ್ರಶಸ್ತಿಯನ್ನ ಜನ ವಿಶ್ವವಿದ್ಯಾಲಯವೇ ಕೊಟ್ಬಿಟ್ಟಿದೆ ಯಾವತ್ತೂ. ಆದ್ರಿಂದ ಬೇಕಾಗಿಲ್ಲ ರೀ, ನೀವು ಇಟ್ಟಿರೋ ಅಭಿಮಾನ ಅದು ಎಲ್ಲಾ ಪ್ರಶಸ್ತಿಗಿಂತ, ಎಲ್ಲಾ ಡಿಗ್ರಿಗಿಂತ ಮಹತ್ವದ. ನಮ್ಗೆ ನೀವು ಕರಿತಿರಲ್ಲ, ಬನ್ನಿ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅಂತ ಕರಿತಿರಲ್ಲ, ಅದು ನಮಗೆ ಸಿಗುವಂತ ಪ್ರಶಸ್ತಿ. ಥ್ಯಾಂಕ್ ಯು ಕುಮಾರ್ ರೈತ ಅವರೇ, ಥ್ಯಾಂಕ್ ಯು ಡಾಕ್ಟರ್ ಭರತ್ ಶ್ರೀ ಅವರೇ, ಥ್ಯಾಂಕ್ ಯು ಡಾಕ್ಟರ್ ಮಮತಾ ಅವರೇ. ಸರ್ ಜಸ್ಟ್ ಎ ಮಿನಿಟ್ ಸರ್, ಎಕ್ಸಿಟ್ ಆಗ್ಬೇಡಿ. ಉಮಾ ಅವರು ಸಮಪ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಉಮಾ ಅವರು ಕೇಳಿಸ್ತಿದ್ಯಾ? ಡಾಕ್ಟರ್ ಲಕ್ಷ್ಮಣನ್ ಅವ್ರು ಬಂದಿಲ್ವಾ? ಲಕ್ಷ್ಮಣನ್ ಅವರು ಸರ್ ಡಾಕ್ಟ್ರು, ಅವರು ಆನೇಕಲ್ ತಾಲೂಕಲ್ಲಿ ಕೆಲಸ ಮಾಡೋದು. ಬಹುಶಃ ಅವ್ರು ಸಿಕ್ಕಾಮಟ್ಟೆ ಒತ್ತಡ ಕಾರಣ ಬಹುಶಃ ಅವ್ರು ಇದಾಗಿಲ್ಲ ಸರ್. ಫಿಸಿಷಿಯನ್ ಆಗಿದ್ರೆ ಬಹಳ ಹೌದು ಸರ್. ಸರ್ ಕೇಳ್ಬಹುದು. ಹೌದು, ಇನ್ನು ಟೈಮ್ ಇದೆ, ಯಾರಾದ್ರೂ ಪ್ರಶ್ನೆ ಕೇಳ್ಬೋದು. ನಂದೊಂದು ಪ್ರಶ್ನೆ ಮಮತಾ ಅವ್ರಿಗೆ. ಮೇಡಮ್, ಈಗ ಏನಾಗಿದೆ ಅಂತಂದ್ರೆ ಜನ ಎಷ್ಟು ಸ್ಟ್ರೆಸ್ ಆಗ್ಬಿಟ್ಟಿದೆ ಅಂತಂದ್ರೆ ಬೆಂಗಳೂರಿನಲ್ಲಂತೂ ಭಯಂಕರ ಏನೇನೋ ಕಲ್ಪನೆ. ಮೊನ್ನೆ ಯಾವುದೋ ಡಾಕ್ಟ್ರು ಇದರಲ್ಲಿ ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ, ಜಪಾನ್ನಲ್ಲಿ ಎಲ್ಲೋ ಈ ಗಾಳಿನಲ್ಲಿ ಹಾರಾಡ್ತಿದೆ ಅಂತ ಹೇಳ್ಬಿಟ್ರು. ಇಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಏನ್ ಸರ್ ಗಾಳಿಲೆಲ್ಲ ಹಾರಾಡ್ತಿದೆ ಅಂತ, ನಿಜನ? ಈ ತರದ ಟೆನ್ಷನ್ಸ್ಗಳು ನಾವು ಎಕ್ಸ್ಪರ್ಟ್ಸ್ ಅಲ್ಲ, ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ. ಇದು ಹೇಗೆ ಮೇಡಮ್ ಈ ತರದ್ದೆಲ್ಲ ಆತಂಕಗಳಿಗೆ ಪರಿಹಾರ? ನೀವು ಒಂದ್ ಮಾತನ್ನ ಹೇಳಿದ್ರಿ, ತುಂಬಾನೇ ಒತ್ತಡ ಆಗ್ಬಿಟ್ಟಿದೆ ಅಂತ. ಒತ್ತಡ ಅಂತ ಹೇಳಿದ್ರೆ ನಮ್ಮ ಮೇಲೆ ಇರುವಂತಹ ಒಂದು ನಡವಳಿಕೆ ಮೇಲೆ ಇರುವಂತಹ ಡಿಮ್ಯಾಂಡ್ ಅಷ್ಟೇನೆ. ಒತ್ತಡ ಪ್ರಾಬ್ಲಮ್ಯಾಟಿಕ್ ಅಲ್ಲ. ನಮ್ಮಲ್ಲಿ ರಿಸೋರ್ಸ್ ಇದ್ದಾಗ ಡಿಸ್ಟ್ರೆಸ್ ಆದ್ರೆ, ಸ್ಟ್ರೆಸ್ ಇದ್ದಿದ್ದು ಡಿಸ್ಟ್ರೆಸ್ ಆದ್ರೆ ಅದು ಮಾತ್ರ ಸಮಸ್ಯೆಯನ್ನ ತರುವಂಥದ್ದು.
ನೀವು ಹೇಳಿದ ಹಾಗೆ ಯಾವುದೋ ಒಂದು ನ್ಯೂಸ್ ಬಂತು, ಅದು ಗಾಳಿಯಲ್ಲೇ ಹರಡುತ್ತೆ ಅನ್ನೋ ನ್ಯೂಸ್ ಬಂದಿರ್ಬೋದು, ಇನ್ನೊಂದು ಯಾವುದೋ ಸರಿಯಾದ ಚಾನೆಲ್ ಇಂದ ಬರ್ದಿರೋಂಥ ನ್ಯೂಸ್ ಬಂದಿರ್ಬೋದು. ಅಂತಹ ನ್ಯೂಸ್ಗಳಿಂದ ಆತಂಕ ಆಗುವಂಥದ್ದು ಸಹಜ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅದನ್ನ ನಂಬಿದಾಗ ಹಾಗಾಗಿ ಏನಾಗ್ಬೇಕಾಗಿದೆ ಅಂದ್ರೆ ಸರಿಯಾದ ಸೋರ್ಸ್ ಇಂದ ಬರುವಂತಹ ನ್ಯೂಸ್ ಅನ್ನ ದಿನ ಒಂದು ಬುಲೆಟಿನ್ ಅಲ್ಲಿ ಅವರು ಬಿಡ್ಬೇಕಾಗತ್ತೆ. ಹೀಗಿದೆ ಅಂತ ಹೇಳ್ಬೇಕಾಗತ್ತೆ. ಕರೆಕ್ಟ್ ಆಗಿ ಯಾರಿಂದ ಬರುತ್ತೆ, ಇಲ್ಲ ಇದರಿಂದ ಬರ್ತಾ ಇಲ್ಲ, ಹೀಗಾಗ್ತಾ ಇದೆ ಅನ್ನೋದಲ್ಲಿ ವ್ಯವಸ್ಥೆಯಲ್ಲಿ ಅದು ಬರ್ಬೇಕಾಗತ್ತೆ. ಜನ ಅದನ್ನ ಕಾದು ಕೂತು ಕೇಳುವಂತಹ ಒಂದು ವ್ಯವಸ್ಥೆ ಬಂದಾಗ, ಇದು ಸರಿಯಾದ ಸೋರ್ಸ್ ಇಂದ ನಮಗೆ ಇನ್ಫಾರ್ಮೇಶನ್ ಬರ್ತಾ ಇದೆ, ಇದು ನಂಬಬಹುದು ಅಂತ ಆದಾಗ ಬಹುಶಃ ಜನರಲ್ಲಿ ಇರುವಂತಹ ಆತಂಕ ಕಡಿಮೆ ಆಗ್ಬೋದು ಅಂತ ನನಗನ್ಸುತ್ತೆ. ಈಗ ಸುಲಭವಾಗಿ ನಾವು ಒಂದು ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ತಾ ಇದೀವಿ, ಈ ವಾಟ್ಸಪ್ ಗಳಲ್ಲಿ ಪಾಸ್ ಮಾಡ್ತಾ ಇದೀವಿ, ಅದು ಸರಿನಾ ಸುಳ್ಳ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬೋದಾ, ಓದಿರೋ ಜನನೇ ಇದು ಸರಿನೋ ಸುಳ್ಳ ಅಂತ ಸಹ ಅದನ್ನ ಒಂದು ಗೂಗಲ್ ಮಾಡಾರು ನೋಡ್ಬೋದು, ಅದು ಸರಿಯಾದ ಒಂದು ಇನ್ಫಾರ್ಮೇಶನ್ ಆರು ತಗೊಂಡು ಇದು ಸರಿ ಅನ್ಸಿದ್ರೆ ಪಾಸ್ ಮಾಡ್ಬೋದು, ಇದು ಡೌಟ್ ಇದ್ರೆ ಈ ತರ ನಮ್ಗೆ ಇದ್ರ ಬಗ್ಗೆ ಡೌಟ್ ಇದೆ ಅಂತ ಅದ್ರ ಜೊತೆ ನೋಟ್ ಹಾಕಾರು ಪಾಸ್ ಮಾಡ್ಬೋದು. ಅದನ್ನ ಯಾರು ಮಾಡ್ತಾ ಇಲ್ಲ. ಬಂತು ಇನ್ಫಾರ್ಮೇಶನ್ ಸುಲಭವಾಗಿ ಹಂಚ್ಕೋತಾ ಇದೀವಿ, ಸುಲಭವಾಗಿ ನಮಗೆ ಒಂದು ವೈಜ್ಞಾನಿಕವಲ್ಲದ ಇನ್ಫಾರ್ಮೇಶನ್ಗಳು ಸುಲಭವಾಗಿ ಸಿಗ್ತಾ ಇದೆ, ಎಲ್ಲ ಚಾನೆಲ್ಗಳಿಂದ ಸಿಗ್ತಾ ಇದೆ. ಆದ್ರೆ ಸರಿಯಾದ ಒಂದು ಮಾಹಿತಿ ಸಿಗೋಂಗಾದ್ರೆ ಅದು ಪ್ರತಿದಿನ ಸಿಗಂಗಾಗ್ಬೇಕು. ಯಾಕಂದ್ರೆ ಪದೇ ಪದೇ ಯಾವ್ದನ್ನ ನೋಡ್ತೇವೆ, ಪದೇ ಪದೇ ಯಾವ್ದನ್ನ ಕೇಳ್ತೀವಿ, ಪದೇ ಪದೇ ಯಾವ್ದನ್ನ ಮಾತಾಡ್ತೇವೆ, ಅದು ನಮ್ಮ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ಪದೇ ಪದೇ ನಾವು ಸರಿಯಾದ ಇನ್ಫಾರ್ಮೇಶನ್ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡ್ರೆ ಈ ಆತಂಕಗಳು ಕಡಿಮೆ ಆಗ್ಬೋದು ಅಂತ ನನಗನ್ಸುತ್ತೆ. ಧನ್ಯವಾದ. ಕೇಳೋದಿದ್ರೆ ಕೇಳ್ಬೋದು. ಈ ವಿಷಯದಲ್ಲಿ ಒಂದ್ ಮಾತು ಹೇಳ್ತೇನೆ ಸರ್. ಇದು ಗಾಳಿ ಮೂಲಕ ಹರಡುದಿಲ್ಲ, ಇದನ್ನ ಜನರು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿರುವಂತವ್ರು ಮತ್ತೆ ಎಲ್ರು. ಇದು ಗಾಳಿ ಮೂಲಕ ಹರಡೋದಾಗಿದ್ರೆ ಇಷ್ಟೊತ್ತಿಗೆ ಕೋಟ್ಯಾಂತರ ಜನರಿಗೆ ಒಂದೊಂದ್ ದಿನದಲ್ಲಿ 2 ದಿನದಲ್ಲಿ ಹರಡಿರೋದು. ಗಾಳಿ ಮೂಲಕ ಹರಡುವಂತ ರೋಗಗಳು ಅಂತಾರೆ ಮೀಸಲ್ಸ್, ಇಂಥವೆಲ್ಲ ಕಾಯಿಲೆಗಳು ಗಾಳಿ ಮೂಲಕ ಹರಡ್ತವೆ. ಯಾಕಂತಂದ್ರೆ ಗಾಡಿಯಲ್ಲಿ ರೋಗಾಣುಗಳು ಇರ್ತಾವಲ್ಲ, ಅವೆಲ್ಲ ತೇಲಾಡ್ತವೆ, ಅಂದ್ರೆ ಸಸ್ಪೆಂಡ್ ಆಗಿರ್ತವೆ ಅವು. ಸೊ ಹಾಗಾಗಿ ಅವು ತೇಲಾಡ್ತವೆ. ಆದ್ರೆ ಕೊರೋನಾ ವೈರಸ್ ಅನ್ನೋದು ಗಾಳಿಯಲ್ಲಿ ತೇಲಾಡುವುದಿಲ್ಲ. ಇದು ಏರೋಸೋಲ್ಸ್ ಅಂತ ಹೇಳಿದ್ರೆ ಗಾಳಿ ಮತ್ತೆ ವೈರಾಣುಗಳ ಮಿಶ್ರಣದಿಂದ ಇರುವಂತದ್ದು. ಸೊ ಹಾಗಾಗಿ ಭೂಮಿ ಮೇಲೆ ಬೀಳುವಂತದ್ದು ಜಾಸ್ತಿ ಇರ್ತದೆ. ಮನೆಯಲ್ಲಿ ಇದ್ದವರಿಗೆ ಒಂದು ಏನಂತ ಹೇಳಿದ್ರೆ ಅಲ್ಲಿ ಇಲ್ಲಿ ವೈರಾಣುಗಳು ಜಾಸ್ತಿ ಇರೋದ್ರಿಂದ ಇಂಡೋರ್ ಅಲ್ಲಿ ಒಂದು ಏರ್ ಮೂಲಕ ಬರ್ಬಹುದು ಅಂತೇಳಿ, ಇಂಡೋರ್ ಅಲ್ಲಿ ಏರ್ ಮೂಲಕ ಬರ್ಬಹುದು ಅಂತ ರಿಸರ್ಚ್ ಹೇಳ್ತದೆ. ಸೊ ಹಾಗಾಗಿ ಗಾಳಿ ಮೂಲಕ ಹೊರಗಡೆ ಆಗ್ಲಿ ಅಥವಾ ಆಗ್ಲಿ ಬರೋದಿಲ್ಲ ಆತರ. ಸೊ ಹಾಗಾಗಿ ಅದ್ರ ಬಗ್ಗೆ ಯಾರಿಗೂ ಆತಂಕ ಬೇಡ. ಸೊ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈ ತರ ಇನ್ಫಾರ್ಮೇಶನ್ಗಳು ಸಾಮಾನ್ಯ ಜನರಿಗೆ ದಿನ ಪದೇ ಪದೇ ಸಿಗುವಂತಾಗ್ಬೇಕು ಅಂತ ನನಗನ್ಸುತ್ತೆ. ನಾನೊಂದು ಮಾತು ಹೇಳಲಾ? ಹೇಳಿ ಸರ್, ಹೇಳಿ ಸರ್. ಗಾಳಿಯಲ್ಲಿ ಬಂದ್ರೆ ಏನು ತೊಂದರೆ ಆಗೋದು? ಮುಖ್ಯವಾಗಿ ನಾವು ಮಾಸ್ಕ್ ಹಾಕೊಂಡು ಓಡಾಡೋದನ್ನ ಕಲಿಬೇಕ್ರಿ. ಗಾಳಿಲಿ ಬರುತ್ತೆ ಅಂತಾನೆ ಅಸ್ಯೂಮ್ ಮಾಡ್ಕೊಂಡು ಹೋಗೋಣ. ಅದರಿಂದಾಗಿ ನಿಮಗೆ ಪೊಲ್ಯೂಟೆಡ್ ಏರ್ ಹೋಗೋದಿಲ್ಲ. ನಿಮಗೆ ಆ ಟೈರ್ ಸೌತದಿಂದ ಆಗಿರುವಂತ ನ್ಯಾನೋ ಪಾರ್ಟಿಕಲ್ಸ್ ನಿಮ್ಮ ಲಂಗ್ಸ್ ಒಳಗೆ ಹೋಗೋದಿಲ್ಲ. ಬರೀ ಕೊರೋನಾದ ಬಗ್ಗೆ ಯಾಕೆ ಭಯ ಪಡ್ತೀರಿ? ಕೊರೋನಾ ಸದ್ಯಕ್ಕೆ ಅಟ್ಲೀಸ್ಟ್ ಈಗಿನ ಹಂತದಲ್ಲಂತೂ ಅದು ಮಕ್ಕಳನ್ನ ಬಾಧಿಸೋದಿಲ್ಲ. ಇಟ್ ಹಸ್ ಬೀನ್ ಪ್ರೂವನ್. ಯಾಕಂದ್ರೆ ನಮ್ಮಲ್ಲಿ ಇನ್ಬಿಲ್ಟ್ ಇಮ್ಯುನಿಟಿ ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಮಗುವಿಗೆ ಹೊಸದಾಗಿ ಅದು ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ರೆ ಕೊರೋನಾ ಮಕ್ಕಳ ಕಂಡ್ರೆ ಭಯ ಅದಕ್ಕೆ. ಆದ್ರೆ ಈ ಪೊಲ್ಯೂಟೆಡ್ ಪಾರ್ಟಿಕಲ್ಸ್ ಇದೆಯಲ್ಲ, ಅವು ಮಕ್ಕಳ ಕಂಡ್ರೆ ಬಹಳ ಪ್ರೀತಿ. ಯಾಕಂದ್ರೆ ಮಕ್ಕಳು ಡಸ್ಟ್ ನಲ್ಲಿ ಓಡಾಡ್ತಾ ಇರ್ತಾರೆ. ಅವ್ರಿಗಾರು ಮಾಸ್ಕ್ ಹಾಕೊಂಡು ಓಡಾಡೋದನ್ನ ಕಲಿಸಿ ನೀವು ಬರ್ಲಿ. ಆದ್ರೆ ಡಾಕ್ಟರ್ ಮಮತಾ ಹೇಳ್ದಂಗೆ ಆತಂಕ ಪಟ್ಕೋಬೇಡ, ಏನ್ ಮಾಡೋಕ್ಕಾಗತ್ತೆ ಅಂತ ಹೇಳಿ. ಇಲ್ಲ, ಅದಕ್ಕೆ ತುಂಬಾ ಸುಲಭವಾದ ಮಾರ್ಗ ಇದೆ, ಮಾಸ್ಕ್ ಹಾಕೊಂಡು ಓಡಾಡೋಣ ಅಂತ ಅಷ್ಟೇ. ಬರೋದಿಲ್ಲ ಅಂತ ಹೇಳೋದು ತಪ್ಪು, ಸಾಧ್ಯತೆ ಇದೆ. ಯಾಕಂದ್ರೆ ಐ ಹ್ಯಾವ್ ರೆಡ್ ದಿ ಒರಿಜಿನಲ್ ಆರ್ಟಿಕಲ್. ಅದು ಲ್ಯಾನ್ಸೆಟ್ ನಲ್ಲೇ ಬಂದಿದೆ. ಅದು ಹಾರತ್ತೆ, 2 ಮೀಟರ್ ಹಾರತ್ತೆ. ಗಾಳಿಯ ವೇಗ ಜಾಸ್ತಿ ಇದ್ದಾಗ 3 ಮೀಟರ್ ವರೆಗೂ ಆಗ್ಬೋದು, ಅಥವಾ ಕೆಲವೊಂದ್ಸಾರಿ ಸಣ್ಣ ಗಾಳಿ ಸುಳಿ ಅಂತಿರುತ್ತೆ, ಅಪ್ವರ್ಡ್ ಮೂವ್ಮೆಂಟ್ ಆಫ್ ದಿ ವಿಂಡ್. ಸುಮ್ಮನೆ ಮೇಲೆ ಹೋಗಿ ಮತ್ತೆ ಕೆಳಗೆ ಬರ್ತಾ ಇರುತ್ತೆ. ಇಟ್ ಈಸ್ ಕ್ವೈಟ್ ಪಾಸಿಬಲ್ ದಟ್ ದೀಸ್ ಪಾರ್ಟಿಕಲ್ಸ್, DNA ವೈರಸ್ ಕ್ಯಾನ್ ಆಲ್ಸೋ, ಯಾಕಂದ್ರೆ ಇಟ್ ರಿಮೇನ್ಸ್ ಅಲೈವ್. ನಮ್ಗೆ ಅದೊಂದು ಹ್ಯೂಮನ್ ಬಾಡಿ ಸಿಗದೆ ಇದ್ರು ಕೂಡ
3-4 hours ವರೆಗೆ ಅಲೈವ್ ಆಗಿರುತ್ತೆ ಅದು. ಸೊ ಸಾಧ್ಯ ಇದೆ ಅದು. ಅಸ್ಯೂಮ್ ಇಟ್ಕೊಳ್ಳೋಣ, ಮಕ್ಕಳ ಬಗ್ಗೆ ಆ ವಿಷಯ ಬಗ್ಗೆ ಚಿಂತೆ ಮಾಡೋದು ಬೇಡ. ಆದ್ರೆ ಉಳಿದ ಪಾಯ್ಸನ್ ಇದೆಯಲ್ಲ ಅದ್ರ ಬಗ್ಗೆ ಚಿಂತೆ ಮಾಡೋಣ, ಆತಂಕ ಪಟ್ಕೋಬೇಕಾಗಿಲ್ಲ. ಸರ್ ಇಲ್ಲಿ ಯಾರು ಒಬ್ರು ನಾಗೇಶ್ ಅವರು ನಾಗಪ್ಪನ ಕೇಳ್ತಿದ್ದಾರೆ, ನೋಡಿದೆ ಲಸಿಕೆ ಕಡ್ಡಾಯವಾಗಿ ತಗೊಳ್ಬೇಕಾ ಅಂತ ಹೇಳಿ ಕೇಳಿದ್ದಾರೆ. ನನಗೆ ಕೇಳೋದಾಗಿತ್ತು, ನನ್ನ ಒಂದು ಅಭಿಪ್ರಾಯದಲ್ಲಿ ಮತ್ತು ಸರ್ಕಾರದ ಮಾರ್ಗಸೂಚಿಯಲ್ಲಿ 18 ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ರು ಲಸಿಕೆ ತಗೊಳ್ಳೇಬೇಕದು. ಅದು ಲಸಿಕೆ ತಗೊಂಡಾಗ ಮಾತ್ರ ಇದರಿಂದ ಸಂಪೂರ್ಣವಾಗಿ ಸುರಕ್ಷೆ ಪಡೆಯಲು ಸಾಧ್ಯ. ಮತ್ತೆ ಇತ್ತೀಚೆಗೆ ಯಾರಾದ್ರೂ ರೋಗದಿಂದ ಹುಷಾರಾಗಿದ್ರೆ, ಗುಣಮುಖ ಆಗಿದ್ರೆ, ಅವರು 45 ದಿನಗಳವರೆಗೆ ಲಸಿಕೆ ತಗೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ, ಲಸಿಕೆ ತಗೊಳ್ಬಾರ್ದು. ಆಮೇಲೆ ಮೋನೋಕ್ಲೋನಲ್ ಆಂಟಿಬಾಡೀಸ್ ಅಥವಾ ಪ್ಲಾಸ್ಮಾ ಥೆರಪಿ ಹಿಂಗೆ ಯಾರಾದ್ರು ಪಡ್ತಿದ್ರೆ ಅವರು 90 ದಿನಗಳವರೆಗೆ, ಅಂದ್ರೆ ರಿಕವರಿ ಆದ 90 ದಿನಗಳವರೆಗೆ ಅವರು ಲಸಿಕೆಯನ್ನ ಪಡಿಬಾರ್ದು. ಅಷ್ಟು ಬಿಟ್ರೆ ಪ್ರತಿಯೊಬ್ಬರು ಲಸಿಕೆಯನ್ನ ಪಡೆದ್ರೆ ತುಂಬಾ ಉತ್ತಮ, ಈ ರೋಗದಿಂದ ಸಂಪೂರ್ಣವಾಗಿ ಬದುಕಲು ಸಾಧ್ಯ. ಅಮೆರಿಕದಲ್ಲಿ ಲಸಿಕೆಗಳನ್ನ ತಗೊಂಡಿದ್ದಕ್ಕೆ ಅವ್ರೀಗ ಮಾಸ್ಕ್ ಅನ್ನೋದು ಕಂಪಲ್ಸರಿ ಇಲ್ಲ ಅಲ್ಲಿ. ಲಸಿಕೆ ತಗೊಂಡವ್ರು ಮಾಸ್ಕ್ ಇಲ್ಲದೆ ಓಡಾಡ್ಬೋದು ಅಂತೇಳಿ ಬೈಡನ್ ಹೇಳಿದ್ದಾರೆ. ಡಾಕ್ಟರ್ ಭವಾನಿಶ್ರೀ ಅವರೇ, ಒಂದು ಪ್ರಶ್ನೆ. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ಲಸಿಕೆ ತಗೊಂಡ್ಮೇಲೆ 28 ದಿನ ಆದ್ಮೇಲೆ ಇನ್ನೊಂದ್ ಸೈಕಲ್ ತಗೋಬೇಕು ಅಂತ ಇತ್ತು. ಈಗ 12 ವಾರದವರೆಗೂ ತಗೋಬಹುದು ಒಳಗೆ ಅಂತ ಹೇಳ್ತಾ ಇದ್ದಾರೆ. ಅದೆಂಗೆ ಎಕ್ಸ್ಟೆಂಡ್ ಆಯ್ತು? ಅದೇನಂತ ಹೇಳಿದ್ರೆ, ಮೊದಲನೇದಾಗಿ ಅದು ಲಸಿಕೆಯನ್ನ ಯಾವಾಗ ಅವರು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, phase 1, phase 2, phase 3 ಟ್ರಯಲ್ಸ್ ಅಲ್ಲೆಲ್ಲ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾವ ರೀತಿ ಅಂತ ಹೇಳಿದ್ರೆ 4 ವಾರದ ಗ್ಯಾಪ್ ಅಲ್ಲಿ ಶುರು ಮಾಡಿದ್ರು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಅದು ಮತ್ತೆ ರಿಸರ್ಚ್ಗಳು ಆದಾಗ ಅದನ್ನು ಎಷ್ಟು ಡಿಲೇ ಮಾಡಿದಷ್ಟು ಒಳ್ಳೇದು, ಎಷ್ಟು ಡಿಲೇ ಮಾಡದೆ ತುಂಬಾ ಡಿಲೇ ಮಾಡಿದಷ್ಟು ಎಷ್ಟು ಪ್ರಾಬ್ಲಮ್ ಆಗೋದು ಅನ್ನೋದ್ರ ಬಗ್ಗೆ ನೋಡಿದಾಗ 6 ರಿಂದ 8 ವಾರ ಗ್ಯಾಪ್ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ. 6 ರಿಂದ 8 ವಾರ ಗ್ಯಾಪ್ ಆಯ್ತು ಅಂತಂದ್ರೆ ಅದು ಲಸಿಕೆಯಿಂದ, ಆದ್ರೆ ಲಸಿಕೆ ಇದ್ದಿದ್ದು ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿ. ಸೊ 6 ರಿಂದ 8 ಅನ್ನೋದನ್ನ ಇಟ್ಕೊಳ್ಬೇಕಾಗುತ್ತೆ. ಅದು ಮತ್ತೆ ಅದು ಈ ಮೆಡಿಕಲ್ ಸೈನ್ಸ್ ಅನ್ನೋದು ಒಂದು ರೀತಿ ಆನ್ ಗೋಯಿಂಗ್ ರಿಸರ್ಚ್ ಅಲ್ವಾ. ಸೊ ಹಾಗಾಗಿ ಹೊಸ ಅಪ್ಡೇಟ್ಗಳು ಬರ್ತಾ ಇರ್ತವೆ. ಸೊ ಹಾಗಾಗಿ ಒಂದು 6 ರಿಂದ 8 ಗ್ಯಾಪ್ ಇತ್ತಂದ್ರೆ ಒಳ್ಳೇದು ಅಂತ ಹೇಳಿ ಈಗಿನ ಅಪ್ಡೇಟ್ ಪ್ರಕಾರ. ಹನುಮಂತ ಆಲ್ಗೇರಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ, ಈಗ ಕರೋನಾ ಲಸಿಕೆ ತಗೊಂಡವ್ರಿಗೂ ಕೂಡ ಕರೋನಾ ಬಂದಿದೆಯಲ್ಲ ಸರ್ ಅಂತ ಕೇಳ್ತಿದ್ದಾರೆ. ಹೌದು, ಲಸಿಕೆ ತಗೊಂಡವ್ರಿಗೆ ಕೊರೋನಾ ಬರಲ್ಲ ಅಂತೇಳಿ ಅನ್ನೋ ಅರ್ಥ ಆಗುದಿಲ್ಲ. ಅದು ಕೆಲವರಿಗೆ ಲಸಿಕೆ ತಗೊಂಡವರಿಗೆ ಕೊರೋನಾ ಬರ್ತದೆ. ಆದ್ರೆ ಲಸಿಕೆ ತಗೊಂಡವರು ವೆಂಟಿಲೇಟರ್ಗಳಾಗಲಿ ಅಥವಾ ಆಕ್ಸಿಜನ್ ಅಂದ್ರೆ ಸಂಪೂರ್ಣವಾಗಿ ಶ್ವಾಸಕೋಶ ನಿಷ್ಕ್ರಿಯ ಆಗುವಂತದ್ದಾಗಲಿ ಇಂಥದ್ದು ಸಮಸ್ಯೆಗಳು ಬರುವುದಿಲ್ಲ. ಅವರು ಸೌಮ್ಯವಾದ ರೋಗ ಲಕ್ಷಣಗಳಿಂದನೇ ಅವರು ಆಮೇಲೆ ಚೇತರಿಸ್ಕೊಳ್ತಾರೆ. ಸೊ ಹಾಗಾಗಿ ಲಸಿಕೆ ತಗೊಂಡವರಲ್ಲಿ ವೆಂಟಿಲೇಟರ್ ಲೆವೆಲ್ಗೆ ಹೋಗದೆ ಇರೋದ್ರಿಂದ ಸುಮ್ಮನೆ ಅನಾವಶ್ಯಕವಾಗಿ ಹಣ ಮತ್ತೆ ನಮ್ಮ ದೇಹದ ಮತ್ತು ಸಮಯ ಇವನ್ನೆಲ್ಲ ನಾವು ವ್ಯಯಿಸೋದ್ಕಿಂತ ಲಸಿಕೆ ತಗೊಂಡ್ರೆ ಉತ್ತಮ. ನಾಗೇಶ್ ನಾಗಪ್ಪ ಅವ್ರು ಕೇಳ್ತಿದ್ದಾರೆ. ಡಾಕ್ಟರ್ ಭರತ್ಶ್ರೀ ಅವರ ಹೇಳಿಕೆಗೆ ಒಂದು ಪೂರಕವಾಗಿ ಹೇಳ್ತೀನಿ. ಯಾಕೆ ಗೊತ್ತಾಯ್ತು ಅಂದ್ರೆ 1.5 ತಿಂಗಳ 2 ತಿಂಗಳ ನಂತರ ತಗೊಂಡ್ರೆ ಇನ್ನೂ ಉತ್ತಮ ಯಾಕೆ ಅನ್ನೋದು ಹೆಂಗ್ ಗೊತ್ತಾಯ್ತು ಅಂದ್ರೆ, ಮುಂಚೆ ಅವರು ಟೈಮ್ ಇರ್ಲಿಲ್ಲ, ರಿಲೀಸ್ ಮಾಡ್ಲೇಬೇಕಾಗಿತ್ತಲ್ಲ. ಹಾಗಾಗಿ 1 ತಿಂಗಳ ನಂತರ ತಗೊಂಡವ್ರು ಟೆಸ್ಟ್ ಮಾಡಿ ಬಿಟ್ಬಿಟ್ರು. ಈಗ ಅವ್ರಿಗೆ ಟೈಮ್ ಸಿಕ್ಕಿದೆ. 1.5 ತಿಂಗಳ ತಗೊಂಡ್ರೆ 1.5 ತಿಂಗಳ ನಂತರ 2ನೇ ಲಸಿಕೆ ತಗೊಂಡ್ರೆ ಒಳ್ಳೇದು, 2 ತಿಂಗಳ ನಂತರ ತಗೊಂಡ್ರು ಕೂಡ ಒಳ್ಳೇದು ಅನ್ನೋದು ಚೆಕ್ ಮಾಡಕ್ಕೆ ಅವ್ರಿಗೆ ಈಗ ಟೈಮ್ ಸಿಕ್ಕಿದೆ. ಇಟ್ ಇಸ್ ಬೆಟರ್ ಅಂತ ಹೇಳಿದ್ದಾರೆ. 2ನೇದು, ಲಸಿಕೆ ತಗೊಂಡವರಿಗೂ ಕೊರೋನಾ ಬಂದಿದೆ ಅಂತ ಹೇಳಿದಾಗ ವಿ ಮಸ್ಟ್ ಟೇಕ್ ದ ಸ್ಟೇಟ್ಮೆಂಟ್ ವಿತ್ ಎ ಪಿಂಚ್ ಆಫ್ ಸಾಲ್ಟ್. ಅಂದ್ರೆ ಲಸಿಕೆ ತಗೊಳಕ್ ಹೋದಾಗ ನಾನ್ ನೋಡಿದೀನಿ, ಅವರಿಗೆಲ್ಲ ಕೂಗಾಡಿದೀನಿ, ಹೆಂಗ್ರಿ ಇಷ್ಟೆಲ್ಲ ಕೇರ್ಲೆಸ್ ಲಸಿಕೆ ಕೊಡ್ತಾ ಇದ್ರಿ, ವ್ಯಾಕ್ಸಿನ್ ಕೊಡ್ತಾ ಇದ್ರಿ, ನಂಗೆ ನಿಮ್ಮಿಂದ ಡೈರೆಕ್ಟ್ಲಿ ಬಂದ್ರೆ ಏನ್ರಿ ಗತಿ ಅಂತ ಹೇಳ್ತಾ ಇದ್ರಿ. ಲಸಿಕೆ ಕೊಡ್ತಾರೆ, ಅದ್ರ ಜೊತೆಗೆ ನಮಗೊಂದು ಸ್ವಲ್ಪ ಫ್ರೀ ಆಗಿ ವೈರಾಣುಗಳನ್ನು ಕೊಟ್ಟಿರ್ತಾರೆ ಅವರು, ಬಿಕಾಸ್ ಆಫ್ ದಿ ಕೇರ್ಲೆಸ್ ಹ್ಯಾಂಡ್ಲಿಂಗ್. ಅದ್ರ ಬಗ್ಗೆ ಕೆಲವರು ಲಸಿಕೆ ಹಾಕೊಂಡು ಮನೆಗೆ ಹೋಗಿರ್ತಾರೆ, ಆದ್ರೆ ಅವರ ಲಂಗ್ಸ್ ಒಳಗೆ ಒರಿಜಿನಲ್ ವ್ಯಾಕ್ಸಿನ್, ಒರಿಜಿನಲ್ ವೈರಾಣು ಬಂದಿರುತ್ತೆ. ಅದರಿಂದಾಗಿ ಅವ್ರಿಗೆ ತೊಂದರೆ ಆಗಿರುತ್ತೆ. ಅದಕ್ಕೆ ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ. ಇವತ್ತು ಪ್ರಜಾವಾಣಿಯಲ್ಲಿ ಬಂದಿದೆ ನೋಡಿ, ಓಪನ್ ಏರ್ ನಲ್ಲಿ ಕೊಡಿ ಲಸಿಕೆನ, ಕ್ರೀಡಾಂಗಣದಲ್ಲಿ ಕೊಡಿ ಲಸಿಕೆನ, ಹಾಸ್ಪಿಟಲ್ ಕೊಡಬೇಡಿ. ಹಾಸ್ಪಿಟಲ್ಸ್ ಅಂದ್ರೆ ಸೆಸ್ ಪೂಲ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೈರಸಸ್, ನಾನಾ ಬಗೆಯ ವೈರಸ್ಗಳಲ್ಲಿ ಇರ್ತವೆ. ಸಾಧ್ಯವಾದಷ್ಟು ಆಸ್ಪತ್ರೆಯಲ್ಲಿ ಕೊಡುವಂತ ಲಸಿಕೆ ತಗೊಳ್ಳೋ ಬದಲು ಓಪನ್ ಏರ್ ಅಲ್ಲಿ ಕ್ಲೀನ್ ಏರಿಯಾದಲ್ಲಿ ಇರುವಂತ ಲಸಿಕೆ ತಗೋಬೇಕು.
ಮತ್ತೆ ವೀಕ್ಷಕರಲ್ಲಿ ಹೇಳಕ್ ಇಷ್ಟಪಡ್ತೇನೆ, ಕೊರೋನಾ ವ್ಯಾಕ್ಸಿನ್ ಅನ್ನೋದು ಅತ್ಯಂತ ವೇಗವಾಗಿ ಅತ್ಯಂತ ತುಂಬಾ ಬೇಗ ಕಂಡು ಹಿಡಿದು ಬಂದಿರುವಂತದ್ದು. 1.5 ವರ್ಷದಲ್ಲೇ ವ್ಯಾಕ್ಸಿನ್ ಅನ್ನ ಕಂಡು ಹಿಡಿದು ಬಂದಿರುವಂತದ್ದು. ಇದಕ್ಕೂ ಮುಂಚೆ ಇಬೋಲಾ ವ್ಯಾಕ್ಸಿನ್ ಅನ್ನು ಕಂಡು ಹಿಡಿಯೋದಕ್ಕೆ 5 ವರ್ಷ ಬೇಕಾಗಿತ್ತು. ಸೊ ಹಾಗಾಗಿ ಇದ್ರ ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಕೆಲವೊಂದು ಹೊಸ ಹೊಸ ರಿಸರ್ಚ್ಗಳು ಮಾಹಿತಿಗಳು ಬರ್ತಾ ಇರ್ತವೆ. ಸೊ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ನೀವು ಅದ್ರ ಬಗ್ಗೆ ವೀಕ್ಷಕರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಂತಿಲ್ಲ. ಅದನ್ನ ಆಳವಾದ ಅಧ್ಯಯನ ಮಾಡೋರಿಗೆ ಮತ್ತೆ ಮೆಡಿಕಲ್ ಫೀಲ್ಡ್ ಅವರಿಗೆ ಬಿಟ್ಬಿಡಿ ಅದ್ರ ಯಾವ್ದೇನಂತ ಹೇಳಿ. ಆದ್ರೆ ಈಗ ಸರ್ಕಾರ ಹೇಳಿರುವಂತ ಶೆಡ್ಯೂಲ್ ಪ್ರಕಾರನೇ ಲಸಿಕೆ ತಗೊಳ್ಳಿ, ಲಸಿಕೆ ತಗೊಂಡ್ರೆ ಉತ್ತಮ. ಸರ್ ಇನ್ನೊಂದು ಡಾಕ್ಟರ್ ಪ್ರಶ್ನೆ ಇದೆ. ಭರಶ್ರೀ ಅವರೇ ಒಂದು ಆಡ್ ಮಾಡ್ತೀನಿ ನಾನು. ಹೇಳಿ ಸರ್, ಅವ್ರಿಗೆ ಬಿಟ್ಬಿಡ್ಬೇಡಿ ಡಾಕ್ಟರ್ಗೆ. ಯಾಕಂದ್ರೆ ಇದು ಎಬೋಲಾಕ್ 5 ವರ್ಷ ತಗೊಂಡು, ಕೊರೋನಾ ಕೇವಲ 1 ವರ್ಷ 2 ತಿಂಗಳಲ್ಲಿ ಬಂತು. ಎಬೋಲಾ ಯಾರಿಗ್ ಬಂತು ಅಂದ್ರೆ ಆಫ್ರಿಕಾದಲ್ಲಿರುವ ಕಡು ಬಡವರಿಗೆ, ದರಿದ್ರದವರಿಗೆ, ಆ ಮೂಲೆಯವರಿಗೆ ಬಂತು. ಹಾಗಾಗಿ ಯಾರಿಗೂ ಏನ್ ಅರ್ಜೆಂಟ್ ಇರ್ಲಿಲ್ಲ ಅದಕ್ಕೆ ವ್ಯಾಕ್ಸಿನ್ ಹುಡುಕ್ಬೇಕು ಅಂತ ಹೇಳಿ. ಇದಾದ್ರೆ ಹಾಗಲ್ಲ, ಏರೋಪ್ಲೇನ್ ಬಂತು, ಜಪಾನ್ಗೆ ಬಂತು, ಅಮೆರಿಕಕ್ಕೆ ಬಂತು, ಶ್ರೀಮಂತರಿಗೆ ಬಂತು, ಅದನ್ನ ಅರ್ಜೆಂಟ್ ಹುಡುಕ್ಲೇಬೇಕಾಯ್ತು. ಇಡೀ ಜಗತ್ತಿನ ವೈದ್ಯ ಶಕ್ತಿಗಳೆಲ್ಲ ಫೋಕಸ್ ಮಾಡಿ ಅದಕ್ಕೆ ಹುಡುಕಿದ್ರು. ನಾವು ಮಲೇರಿಯಾಕ್ಕೆ ಇನ್ನೂ ಯಾಕೆ ಔಷಧಿ ಬಂದಿಲ್ಲ? ಯಾಕಂದ್ರೆ ಅದು ಬಡವರಿಗೆ ಬರೋದಲ್ವಾ. ಅದನ್ನ ನಾವು ಬಂದಿದೆ ಬಂದಿದೆ ವ್ಯಾಕ್ಸಿನ್ ಬಂದಿದೆ. ಎಷ್ಟು ವರ್ಷ ಆಯ್ತು ಮಲೇರಿಯಾ ರಿಸರ್ಚ್ ಮಾಡಕ್ ಶುರು ಮಾಡಿ? 35 ವರ್ಷ ಆಯ್ತಲ್ವಾ. ಸರ್ ನಮಸ್ಕಾರ. ನನಗೆ ಒಂದೇ ಒಂದು ಹೇಳಲಿಕ್ಕಿದ್ದದ್ದು, 3 ಜನನು ಅದ್ಭುತವಾದ ಮಾಹಿತಿ ಕೊಟ್ರಿ, ಮತ್ತೆ ನನಗೆ ತುಂಬಾ ಉಪಯೋಗಕ್ಕೆ ಬಂತು. ನಾನು ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರೋದು, ಕೌನ್ಸಿಲರ್ ಆಗಿನೂ ಕೆಲಸ ಮಾಡ್ತಿದ್ದೀನಿ, ಕೋರ್ಸ್ಗಳು ಮಾಡ್ತಾ ಇರ್ತೀವಿ. ಮುಖ್ಯವಾಗಿ ಮಮತಾ ಮೇಡಮ್ ಹೇಳಿರೋ ಇಡೀ ಅದರ ಸುತ್ತ ಇರುವ ಆತಂಕಗಳು ಏನು, ಹೇಗೆ ನಿಭಾಯಿಸ್ಕೋಬೇಕು, ಅದು ತುಂಬಾ ಇನ್ಕ್ಲೂಡಿಂಗ್ ನನಗೆ ತುಂಬಾನೇ ಹೆಲ್ಪ್ ಆಯ್ತು. ಬಿಕಾಸ್ ನಾನು ಕೂಡ ಕೋವಿಡ್ ಇಂದ ಎದ್ದು ಬಂದಿರೋದು. ಒಂದು 15-20 ದಿನ ಆಯ್ತು. ನಾನು ಇನ್ನೂ ಆಚೆಗೆ ಬರಕ್ಕಾಗಿಲ್ಲ, ಬಟ್ ನಾನು ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಬೇಕಾಗಿದೆ. ಅದ್ ಮಾಡಕ್ ಆಗ್ತಾ ಇಲ್ಲ, ಭಯ ಆತಂಕ ಸುತ್ತ ಎಲ್ಲ ನೋಡಿ. ಅದು ಒಂದ್ ಕಡೆ. ಎರಡನೇದು ನಾಗೇಶ್ ಹೆಗ್ಡೆ ಸರ್ದು ನಾನು ಅಭಿಮಾನಿ ಮತ್ತು ಶಿಷ್ಯ ಅಂತ ಹೇಳ್ಕೋಬಹುದು. ಅವರು ವಿಜ್ಞಾನದ ಓಟ ಅಥವಾ ಅಭಿವೃದ್ಧಿಯ ಓಟದ ಸುತ್ತ ಯಾವ ಕಡೆಗೆ ಹೋಗ್ತಿದೀವಿ ಅನ್ನೋದನ್ನ ತೆರೆದಿಟ್ಟಿದಾರಲ್ಲ, ಅದು ಬರೀ ಕೊರೋನಾಕ್ಕೆ ಮಾತ್ರ ಸೀಮಿತ ಆಗಲ್ಲ. ಇಡೀ ನಮ್ಮ ಮುಂದಿನ ಪೀಳಿಗೆಗೆ ಏನ್ ಬಿಟ್ಟು ಹೋಗ್ತಿದೀವಿ ಅಂತ ಅದ್ಭುತವಾದ ಆಲೋಚನೆಯನ್ನ ನಾವೆಲ್ಲ ಕಡೆಗೆನೆ ತಲುಪಿಸ್ಬೇಕಾಗತ್ತೇನೋ ಅಂತ ಹೇಳಿ. ಮೇಡಮ್ ಜಸ್ಟ್ ಈಗ NDTV ನೋಡಿ ನಿಮ್ ಮಾತುಗಳನ್ನ ಕೇಳಿಸ್ಕೊಂಡೆ. NDTV ಅಲ್ಲೇ ಚರ್ಚೆ ಬರ್ತಾ ಇದೀವ, ಏರ್ ಬಾರ್ನ್ ಬಗ್ಗೆ ನೀವು ಹೇಳ್ತಾ ಇದ್ರಲ್ಲ, ಆ ಚರ್ಚೆಗಳು ನಮ್ಮಂತವ್ರು ಕೂಡ ಒಂಥರ ಮಂಕ್ ಮಾಡ್ತಾ ಇದೆ ಅಂತ. ತುಂಬಾ ಮುಖ್ಯವಾಗಿರೋರು ಚರ್ಚೆಗಳನ್ನ ಮಾಡ್ಕೊಂಡೆ. ಟಾಯ್ಲೆಟ್ ಇದೆಯಲ್ಲ ನಮ್ದು ಎಲ್ಲ ಈಗ ದೊಡ್ಡ ದೊಡ್ಡ ಮನೆಗಳಲ್ಲಿ ಒಂದಷ್ಟು ನಾವೆಲ್ಲರೂ ಕೂಡ ಕಾಂಪ್ಲೆಕ್ಸ್ ಗಳ ತರ ಮನೆಗಳು ಅಥವಾ ಬೇರೆ ಬೇರೆ ತರದ ಅಪಾರ್ಟ್ಮೆಂಟ್ ಗಳಲ್ಲಿ ಬದುಕುವಾಗ ಟಾಯ್ಲೆಟ್ ಅಲ್ಲೂ ಬರ್ತಾ ಇದೆ ಅಂತ ಹೇಳೋ ಮಾಹಿತಿ, ಅಥವಾ 24 ಗಂಟೆ ಗಾಳಿಲಿ ಅದಿರ್ತದೆ, ಬಂದು ಸೇರ್ತದೆ ಅಂತ, ಅಥವಾ ಹೊರಗಡೆ ಹೋಗಿ ಬಂದ ತಕ್ಷಣ ಬಟ್ಟೆಯಲ್ಲಿ ಇರ್ತದೆ. ಈ ಗಾಬರಿ ಹುಟ್ಟಿಸುವಂತ, ಅಂದ್ರೆ ಎಲ್ಲ ವಿಜ್ಞಾನಿಗಳು ಅಥವಾ ಎಲ್ಲಾ ಡಾಕ್ಟರ್ಸ್ ಹೀಗೆ ಹೇಳ್ತಾರೆ ಅಂತಲ್ಲ, ಅವ್ರಿಗೇನೋ ಒಂದ್ ಕನ್ಸರ್ನ್ ಇದೆ, ಹುಡುಕಾಡ್ಬೇಕು, ಜನರಿಗೇನೋ ಹೆಲ್ಪ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಪ್ರಿಕಾಷನ್ಸ್ ಹೇಳ್ತಿದ್ದಾರೆ. ಬಟ್ ಇದ್ರ ನಡುವೆ ಒಂಥರ ಸುಸ್ತಾಗ್ತಾ ಇರೋದು ಜನಸಾಮಾನ್ಯರು ಅಂತ ನನಗೆ ಅನ್ನಿಸ್ತಾ ಇರೋದು. ಇನ್ಕ್ಲೂಡಿಂಗ್ ಈ ತರದ ಒಂದು ಕೆಲಸ ಮಾಡ್ತಿರೋರ್ಗೇನೆ ಇಷ್ಟು ದೊಡ್ಡ ಥ್ರೆಟ್ ಅನ್ನಿಸ್ತಾ ಇದೆ. ಅಂದ್ರೆ ಒಟ್ಟು ಇವತ್ತಿನ ಮಾಧ್ಯಮಗಳು ಕೊಡ್ತಾ ಇರೋ ಸತ್ಯವನ್ನು ಸತ್ಯ ಅಂತ ಹೇಳಕ್ ಆಗದೆ ಇರೋ ಪರಿಸ್ಥಿತಿ. ಯಾವ್ದು ಸತ್ಯ ಅಂತ ನೋಡಕ್ ನೀವ್ ಹೇಳಿದ್ರಲ್ಲ, ನೋಡ್ಬಿಟ್ಟು ಅದನ್ನ ಬೇಕಾದಷ್ಟು ಮಾತ್ರ ತಗೊಳ್ಳಿ ಅಂತ. ಸೊ ಹಂಗಾಗಿ ಸ್ವಲ್ಪ ಗಾಬರಿ, ಟೆನ್ಷನ್ಸ್. ಈ ಆಯೋಜನೆ ಮಾಡಿರೋ ಆಲಿಸಿರಿ ಗುಂಪು ಮಾತ್ರ ತುಂಬಾ ಎಕ್ಸಲೆಂಟ್ ನನಗೆ. ಮುಖ್ಯವಾಗಿ ನಾಗೇಶ್ ಸರ್ ಹೇಳ್ದಂಗೆ, ಅಂದ್ರೆ ಹೆಗ್ಡೆ ಸರ್ ಹೇಳ್ತಾ ಇರೋ ಹಂಗೆ, ನಮ್ಮ ಅತಿ ದಾಹದ ಹಿಂದೆ ಓಡ್ತಾ ಇರೋ, ನಗರೀಕರಣದ ಸುತ್ತ ಓಡ್ತಾ ಇರೋದ್ರಿಂದನೇ ಬರ್ತಾ ಇರೋ ಅನೇಕ ಕಾಯಿಲೆಗಳು, ಅದ್ರ ಜೊತೆಗೆ ಇದು ಒಂದು ಸೇರ್ಕೊಳ್ತಾ ಇದೆ. ಅದೊಂದು. ಮತ್ತೆ ಈಗ ವ್ಯಾಕ್ಸಿನ್ ಬಗ್ಗೆ ಹೇಳ್ತಿದ್ರಲ್ಲ ಸರ್, ನನ್ಗೆ ಹೇಳಿದ್ದಾರೆ 45 ಡೇಸ್ ಆದ್ಮೇಲೆ ಬನ್ನಿ ಹಾಕಿಸ್ಕೊಳ್ಳಿ ಅಂತ. ನನಗೆಲ್ಲರೂ ಹೆದರ್ಸ್ತಾ ಇರೋದೇನಂದ್ರೆ, ಎಷ್ಟ್ ಅಧ್ಯಯನ ಆದ್ಮೇಲೆ ಕೊಡ್ಬೇಕು ಗೊತ್ತಾ, ಇವೆಲ್ಲ ಕೊಟ್ಬಿಡ್ತಾ ಇದಾರೆ 1 ವರ್ಷಕ್ಕೆ, ನೀನ್ ಹಾಕ್ಸ್ಕೋಬೇಡ, ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡತ್ತೆ, ಇದಾಗ್ಬಿಡತ್ತೆ, ಅದಾಗ್ಬಿಡತ್ತೆ. ಸೊ ಈ ಗಾಬರಿಗಳನ್ನ ನಿಭಾಯಿಸ್ಕೊಳ್ಳೋದು ಮುಂದೆ ಯಾವ್ದು ಸತ್ಯ, ಅದೊಂಚೂರು ನನ್ಗೂ ಗಾಬರಿ, ಫ್ಯಾಮಿಲೀಸ್ ಜೊತೆಗೂ ಗಾಬರಿ ಇದೆ ಹೇಳಕ್ಕೆ ಮಾಡಕ್ಕೆ ಎಲ್ಲ. ಇದಕ್ಕೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸವಿದ್ಯಾ ಸ ಮುಕ್ತಯೇ ಅಂತ ಹೇಳಿ. ಅಂತಂದ್ರೆ ನೀವು ಎಷ್ಟು ಮಾಹಿತಿಯನ್ನ ಪಡ್ಕೊಳ್ತೀರಲ್ಲ ಅಂತ ಹೇಳಿದ್ರೆ, ನೀವೇ ಅದನ್ನ ಹುಡುಕಾಡಿ ಅಥವಾ ನಿಮ್ಮ ಒಂದು ನಿಮ್ಮ ಒಂದು ಪರ್ಸನಲ್ ಫಿಸಿಷಿಯನ್ ಆಗಿರ್ಬೋದು, ಅಥವಾ ನಿಮ್ ಪರ್ಸನಲ್ ಡಾಕ್ಟರ್ ಆಗಿರ್ಬೋದು, ಅಥವಾ ನೀವು ಇನ್ನೂ ಇದನ್ನ ಯಾವ್ದಂತಂದ್ರೆ NIH ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಗೈಡ್ಲೈನ್ಸ್ ಆಗಿರ್ಬೋದು, ಅಥವಾ AIIMS ಗೈಡ್ಲೈನ್ಸ್, ಇಂಥವೆಲ್ಲ ನೋಡಿದಾಗ ನಿಮ್ಗೆ ಸರಿಯಾದ ಮಾಹಿತಿಗಳು ಸಿಗ್ತವೆ. ನಾವು ಏನ್ ಮಾಡ್ತೀವಿ ಅಂತಂದ್ರೆ, ತುಂಬಾ ಬೇಗ ಸಿಗುವಂತ ಮಾಹಿತಿಗಳನ್ನ ತುಂಬಾ ಬೇಗ ನಂಬಿಡ್ತೀವಿ.
ಮತ್ತೆ ನಮ್ಮ ದೇಹ ಯಾವ ತರ ಇದೆ ಅಂತ ಹೇಳಿದ್ರೆ ಭಯಾನ ತುಂಬಾ ಬೇಗ ನೆಚ್ಕೊಂಡ್ಬಿಡುತ್ತೆ, ತುಂಬಾ ಬೇಗ ಮೆಚ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ನಾವು ಎಲ್ಲಿ ಎಷ್ಟು ತನಕ ನಾವು ಅದನ್ನ ಅಂದ್ರೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತೀವಿ ಅಥವಾ ಸಂಪೂರ್ಣವಾಗಿ ತಿಳಿದವರಿಂದ ನಾವು ಕೇಳಿ ತಿಳ್ಕೊಳ್ತೀವಿ, ಅವಾಗ ನಮ್ಗೆ ಈ ಭಯನ ಹೋಗಿಸ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಮಾಹಿತಿಗಳು ದಿನ ಪ್ರತಿ ಒಂದೊಂದು ಬರ್ತಾ ಇರ್ತದೆ, ಪ್ರತಿಯೊಬ್ಬನು ತನ್ನ ಕಲ್ಪನೆಗೆ ಒಂದೊಂದು ಬಣ್ಣ ಕಟ್ಟಿ ವಾಟ್ಸಪ್ ಅಲ್ಲಿ ಇದರಲ್ಲಿ ಹಾಕ್ತಿರ್ತಾನೆ. ಅದನ್ನೆಲ್ಲ ನಾವು ನಂಬ್ತಾ ಹೋದ್ರೆ ಅಥವಾ ನೋಡ್ತಾ ಹೋದ್ರೆ ನಿಜವಾಗ್ಲೂ ಇನ್ನೂ ನಾವು ಮಾನಸಿಕ ಸ್ಥಿತಿಯನ್ನ ಅಥವಾ ಮಾನಸಿಕ ಒಂದು ಆರೋಗ್ಯವನ್ನ ಏರುಪೇರು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಅದನ್ನ ಎಷ್ಟು ಬೆಲ್ಲ ಮೂಲಗಳು ಅಥವಾ ಒಂದು ಯಾವ್ದು ಅಥೆಂಟಿಕ್ ಸೋರ್ಸ್ ಅಂತ ಹೇಳ್ತೀವಲ್ಲ ಅದರಿಂದ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಸರ್, ಹಾಗಾಗಿ ಒಂದು ಅವಾಗ ನಾಗೇಶ್ ಹೆಗಡೆ ಅವ್ರಿಗೆ ಒಂದು ಪ್ರಶ್ನೆ ಇದೆ. ಸರ್, ಈಗ ರೆಡಾನ್ ಏನಿದೆ, ವಿಕಿರಣಗಳೇನಿದೆ ಗ್ರಾನೈಟ್ ಇಂದ ಬರುವಂತದ್ದು, ಗಿಡಮರಗಳನ್ನು ಬಳಸೋದ್ರ ಮೂಲಕ ಅದನ್ನ ಕಮ್ಮಿ ಮಾಡಬಹುದೇ? ಕಮ್ಮಿ ಮಾಡಕ್ ಆಗೋದಿಲ್ಲ. ಗಿಡ ಮರಗಳನ್ನ ಬೆಳೆಸ್ಬೇಕು. ಗ್ರಾನೈಟ್ ಅಂದ್ರೆ ಏನು, ಓಪನ್ ಕ್ರ್ಯಾಕ್ ನಲ್ಲಿ ಅದು ಬರ್ತಾ ಇರತ್ತೆ, ಅಲ್ಲಿ ಬರ್ದೆ ಹೋದಾಗ ನೋಡ್ಕೊಂಡ್ರೆ ಆಯ್ತು ನೀವು ಅಷ್ಟೇನೆ. ಅದ್ರ ಮೇಲೆ ಮಣ್ಣಿನ ರಾಶಿ ಇದ್ದಾಗ ಅದ್ರ ಮೇಲೆ ಗಿಡ ಮರ ಹಾಕಿ ಬೆಳೆಸಿ ನೀವು. ಅದು ಆಸ್ ಸಚ್ ಯು ಕೆನಾಟ್ ಪ್ರಿವೆಂಟ್ ಇಟ್ ಕಂಪ್ಲೀಟ್ಲಿ. ಆದ್ರೆ ನಾವು ನಮ್ಮ ಹುಷಾರಲ್ಲಿ ಇದ್ರೆ ಅದು ತಾನಾಗೇನು ಬುಸು ಜ್ವಾಲಾಮುಖಿ ಬಂದಾಗ ಬರ್ತಾ ಇರಲ್ಲ. ಬಹಳ ನಿಧಾನಕ್ಕೆ ಕ್ರ್ಯಾಕ್ ಭೂಮಿಲಿ ನಮ್ ಫೌಂಡೇಶನ್ ಸರಿ ಇಲ್ಲದೆ ಹೋದಾಗ ಅಲ್ಲಿ ಬರ್ತಾ ಇರತ್ತೆ. ಆಮೇಲೆ ಲಾಂಗ್ ಟರ್ಮ್ ಎಕ್ಸ್ಪೋಜರ್ ಆದ್ರೆ ಮಾತ್ರ ತುಂಬಾ ದೊಡ್ಡ ಕಾಯಿಲೆ, ಸೀದಾ ಲಂಗ್ ಕ್ಯಾನ್ಸರ್ ಆಗೋ ಸಂಭವ ಇರುತ್ತೆ. ಅಪರೂಪದಲ್ಲಿ ಬೇಸ್ಮೆಂಟ್ ಅಲ್ಲಿ ಯಾರು ಉಳ್ಕೋತಾ ಇದ್ರೆ, ಕೆಲವರೆಲ್ಲ ಬೇಸ್ಮೆಂಟ್ ನಲ್ಲೇ ಬರ್ತಾರೆ, ಅಂತವ್ರು ಡಬಲಿ ಕೇರ್ಫುಲ್ ಇರಬೇಕು ಅಂತ ಗೈಡ್ ಲೈನ್ಸ್ ಹೇಳುತ್ತೆ. ಆಮೇಲೆ ಒಕೇಜನಲಿ ಟೆಸ್ಟ್ ಮಾಡಿಸ್ಕೊಳ್ಳಿ ನೀವು. ಸರ್, ಇನ್ನು ನಮಗೆ ಕೆಲವೇ ನಿಮಿಷಗಳು ಇರೋದು ಬಾಕಿ ಇರೋದು ಸಮಾಪ್ ಮಾಡೋದಕ್ಕೆ. ನಾನು ಅದಕ್ಕೆ ಮುಂಚೆ ಇವರು ಅಧಿಕೃತವಾಗಿ ಒಂದು ಪ್ರಶ್ನೆ ಕೇಳ್ಬಿಟ್ಟಾರೆ, ಅದಕ್ಕೊಂದು ಉತ್ತರ. ಹರ್ಡ್ ಕಮ್ಯುನಿಟಿ, ಹರ್ಡ್ ಇಮ್ಯುನಿಟಿ ಬಗ್ಗೆ ಮಾತಾಡಿದ್ದಾರೆ. ಪ್ರಶ್ನೆ ಕೇಳೋದವರಿಗೆ ಒಂದು ಮಾಹಿತಿ ಕೊಡಕ್ ಇಷ್ಟಪಡ್ತೀನಿ. ಹರ್ಡ್ ಇಮ್ಯುನಿಟಿಯನ್ನ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ ಒಂದು 70% ಜನ ಆದ್ರೂ ಸೋಂಕಿತರಾಗಿರ್ಬೇಕು. ಆ ಸ್ಥಿತಿಗೆ ಕರ್ನಾಟಕ ಆಗ್ಲಿ, ಆ ಸ್ಥಿತಿಗೆ ಭಾರತ ಆಗ್ಲಿ ಇನ್ನೂ ಮುಟ್ಟಿಲ್ಲ. 70% ಮುಟ್ಟಬೇಕು ಅಂತ ಹೇಳಿದ್ರೆ ಅಂದಾಜು ಸರಾಸರಿ 84 ಕೋಟಿ ಜನ ಇನ್ಫೆಕ್ಟ್ ಆಗ್ಬೇಕಾಗುತ್ತೆ. 84 ಕೋಟಿ ಜನ ಇನ್ಫೆಕ್ಟ್ ಆಗ್ಬೇಕಾಗುತ್ತೆ ಅಂತ ಹೇಳಿದ್ರೆ ಕನಿಷ್ಠ ಏನಿಲ್ಲ ಅಂತ ಹೇಳಿದ್ರು ಒಂದು ಹತ್ತತ್ರ ಒಂದು 50 ಲಕ್ಷದಿಂದ ಒಂದು 1 ಕೋಟಿ ತನಕನು ಸಾವುಗಳು ನೋಡ್ಬೇಕಾಗುತ್ತೆ. ಸೊ ಹರ್ಡ್ ಇಮ್ಯುನಿಟಿಯನ್ನ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ಇಲ್ಲ ಈಗ. ಸೊ ಹಾಗಾಗಿ ಲಸಿಕೆ ತಗೊಂಡಾಗ ಒಂದು ಆರ್ಟಿಫಿಷಿಯಲಿ ನಾವು ಹರ್ಡ್ ಇಮ್ಯುನಿಟಿನ ಬೆಳೆಸ್ಕೊಂಡಂಗೆ ಆಗುತ್ತೆ. ಸೊ ನಾವು ಲಸಿಕೆ ತಗೊಂಡಾಗ ಒಂದು ಹರ್ಡ್ ಇಮ್ಯುನಿಟಿನೇ ಬೆಳೆಸ್ಕೊಂಡಂಗೆ ಆಗುತ್ತೆ ಅದು. ಸೊ ಹಾಗಾಗಿ ಲಸಿಕೆ ತಗೊಂಡು ಹರ್ಡ್ ಇಮ್ಯುನಿಟಿ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದು. ಲಸಿಕೆ ತಗೊಳ್ಳದೆ ಹರ್ಡ್ ಇಮ್ಯುನಿಟಿ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಉತ್ತಮ. ನನ್ನ ಸಹೋದ್ಯೋಗಿ ಇವರು ಮಾಡ್ತಾರೆ. ಅದಕ್ಕೆ ಮುಂಚೆ 2 ಮಾತು ಹೇಳ್ತೀನಿ. ವಿಶೇಷವಾಗಿ ಡಾಕ್ಟರ್ ಭವಾನಿಶ್ರೀ, ಡಾಕ್ಟರ್ ಮಮತಾ ಅವರು ಮತ್ತು ನಾಗೇಶ್ ಹೆಗಡೆ ಅವರು ನನಗೆ ಅನೇಕ ವರ್ಷಗಳ ಒಂದು ಆತ್ಮೀಯರು. ಅದರಿಂದ ಅವ್ರ ಬಗ್ಗೆ ಒಂದು ಸ್ವಲ್ಪ ನಾನು ಹೇಳ್ತೀನಿ. ಇದು ಭವಾನಿಶ್ರೀ ಅವರು ಕರೆದ ಕೂಡ್ಲೇನೆ ಬಹಳ ಯಾವುದೇ ನಕಾರಾತ್ಮಕ ಇಲ್ದೇನು ಕೂಡ, ಯಾವುದೇ ಇದನ್ನು ಕೂಡ ಇಲ್ದೇನೆ ಬರ್ತೀನಿ ಮಾತಾಡ್ತೀನಿ ಅಂತಂದ್ರು. ಡಾಕ್ಟರ್ ಮಮತಾ ಅವರು ಕೂಡ ಅಷ್ಟೇ. ಅವರು ಕಾಫಿ ನಾಡಿನವರು, ಚಿಕ್ಕಮಂಗ್ಳೂರ್ನವರು. ಇಂಥ ಯಾವುದೇ ಜನ ಸಮುದಾಯಕ್ಕೆ ಒಳಿತಾಗುವಂತ ವಿಚಾರಗಳನ್ನ ಮುಟ್ಟಿಸ್ಬೇಕು ಅಂತಂದ್ರೆ ಅವ್ರು ಬಹಳ ಖುಷಿಯಿಂದ ಬರ್ತಾರೆ. ಅವ್ರಿಗೆ ಧನ್ಯವಾದಗಳು. ಇತ್ತೀಚಿನ ಅಂದ್ರೆ ಇದ್ರದ್ದು ಜೂಮ್ ಮೀಟಿಂಗ್ ಆದ್ಮೇಲೆ ನಾಗೇಶ್ ಅವ್ರಿಗೆ ಒಂದಲ್ಲ ಒಂದು ಇದ್ರಲ್ಲಿ ಇದ್ದೇ ಇರ್ತಾರೆ. ಹೇಗೆ ಅಂತಂದ್ರೆ ಅವ್ರು ಎಂಗೇಜ್ ಆಗೇ ಇರ್ತಾರೆ. ನಾನು ಕೇಳಿದೆ, ಸರ್ ಮಾಡೋಣ ಅಂತಂದ್ರು. ಆಮೇಲೆ ಇನ್ಯಾವುದೋ ಒಂದು ಬಂತು. ಆದ್ರಿಂದ ಅವ್ರಿಗೆ ವಿಶೇಷವಾಗಿ ನೀವು 3 ಕೂಡ ಸಹಕಾರ ಕೊಟ್ಟಿದ್ದೀರಿ. ನಾನು ಆಲಿಸಿರಿ ಪರವಾಗಿ ಧನ್ಯವಾದ ಹೇಳ್ತೀನಿ. ನನ್ನ ಸಹೋದ್ಯೋಗಿ ಉಮಾ ಅವರು ಸಮಾಪ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಉಮಾ ಅವ್ರು ಇದ್ದೀರಾ? ಇದೀನಿ ಸರ್. ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ. ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಿದ್ದೀರಿ, ಕಾಣಿಸ್ತಾ ಇದ್ದೀರಿ. ನಿಮ್ಮೆಲ್ಲರ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಮ್ಮ ಒಂದು ಸಣ್ಣ ಕರೆಗೆ ನೀವು ಗೌರವಿಸಿ ನಮಗೋಸ್ಕರ ಬಿಡು ಮಾಡ್ಕೊಂಡು ಬಂದಿರಿ. ಆಕ್ಚುಲಿ ಹಿರಿಯ ಮನಸ್ಶಾಸ್ತ್ರಜ್ಞರಾದ ಡಾಕ್ಟರ್ ಮಮತಾ ಅವ್ರಿಗೆ, ವಿಜ್ಞಾನ ಲೇಖಕರು, ಒಂದ್ ನಿಮಿಷ, ನಾನು ಇಲ್ಲೊಂದು ಕ್ಲಾರಿಫೈ ಮಾಡ್ಬೇಕು. ನನಗೂನು ಕುಮಾರ್ ರೈತ ಅವರು ಡಾಕ್ಟರೇಟ್ ಕೊಟ್ಬಿಟ್ಟಿದ್ದಾರೆ. ನಾನು ಸೈಕೋಥೆರಪಿಸ್ಟ್.
ನಾನು MS ಇನ್ ಕೌನ್ಸಿಲಿಂಗ್ ಅಂಡ್ ಸೈಕೋಥೆರಪಿ, MS ಇನ್ ಸೆಕ್ಸುಯಾಲಿಟಿ ಅಂಡ್ ಸೆಕ್ಸುವಲ್ ಕೌನ್ಸಿಲಿಂಗ್ ಮಾಡಿದೀನಿ. ಮೊದಲು ನನಗೆ ಇದು ಹೇಳಲಿಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ, ಹಾಗಾಗಿ ಕ್ಲಾರಿಫೈ ಮಾಡ್ಬಿಡ್ತೀನಿ. ಓಕೆ ಓಕೆ. ಹಿರಿಯ ಮನಃಶಾಸ್ತ್ರಜ್ಞರಾದ ಮಮತಾ ಅವರಿಗೆ ಓಕೆನಾ? ಓಕೆ. ವಿಜ್ಞಾನ ಲೇಖಕರು, ಪರಿಸರ ತಜ್ಞರಾದ ನಾಗೇಶ್ ಹೆಗಡೆ ಅವರಿಗೆ, ಇಲ್ಲಿ ನಾವು ಡಾಕ್ಟರ್ ಸೇರ್ತಾ ಇಲ್ಲ, ತಜ್ಞ ವೈದ್ಯರಾದ ಡಾಕ್ಟರ್ ಭರತಶ್ರೀ ಅವರಿಗೆ, ಹಾಗೂ ಇಲ್ಲಿ ನಮ್ಮ ಈ ಉದ್ದೇಶವನ್ನು ಯಶಸ್ವಿಗೊಳಿಸಿದ ನಿಮ್ಮೆಲ್ಲರಿಗೂ, ಆಕ್ಚುಲಿ ಇಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ದಾರೆ, ಝೂಮ್ ಮೀಟಿಂಗ್ ಅಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ದಾರೆ, ನಿಮ್ಮೆಲ್ಲರಿಗೂ ಆಲಿಸಿರಿ ತಂಡದ ಪರವಾಗಿ, ಆಲಿಸಿರಿ ಕೇಳುಗರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ ಸರ್. ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ.